ಹಲೋ ರಮಣ್ಣವ್ರೆ, ಏನ್ ಸಮಯ? ನಾಳೆಯಿಂದ ಹಾಲು ಹಾಕ್ಬೇಡಿ. ಯಾಕೆ ಸಮಯ? ಹೇಳ್ದಷ್ಟು ಮಾಡಿ. ಆಯ್ತು ಸಮಯ. ಥ್ಯಾಂಕ್ ಯು. ಸಮಸ್ಯೆ ಸಮಸ್ಯೆ ಸಮಸ್ಯೆ. ಈ ಮಹಾನಗರದಲ್ಲಿ ಪ್ರತಿಯೊಬ್ಬರಿಗೂ ಅವ್ರದೇ ಆದಂತ ಸಮಸ್ಯೆ, ನೂರಾರು ಸಮಸ್ಯೆ. ಆದ್ರೂ ಏನೇನೋ ಕನಸು ಕಾಣ್ತಾರೆ. ಮನಸ್ಸಿನ ತುಂಬಾ ನೂರಾರು ಭಾವನೆಗಳನ್ನ ಇಟ್ಕೊಂಡು ಯಂತ್ರಗಳಂತೆ ಬದುಕ್ತಾ ಇದ್ದಾರೆ. ನಿಂತು ಒಂದೇ ಒಂದು ಸಲ ಈ ಸುಂದರವಾದ ಜಗತ್ತಿನ ಅಂದನ ಸವಿಯೋ ಮನಸ್ಸು ಮಾಡಲ್ಲ. ನಾವು ಬದುಕಿನ ಮಧ್ಯ ನಿರಂತರವಾಗಿ ಹೋರಾಟ ಹಾರಾಟ ನಡೆಸ್ತಾನೆ ಇರ್ತೀವಿ. ಏನೇ ಆದ್ರೂ ಇಲ್ಲಿ ಯಾರು ಯಾರ ಬಗ್ಗೆನೂ ಚಿಂತನೆ ಮಾಡಲ್ಲ. ಪಕ್ಕದಲ್ಲಿ ಇರೋರು ಕಷ್ಟ ಸುಖದ ಬಗ್ಗೆ ಯೋಚನೆ ಮಾಡೋದಿರ್ಲಿ, ಕೇಳೋ ಮನಸ್ಸೂ ಇರಲ್ಲ. ನನ್ನ ಮನಸ್ಸಿನಲ್ಲೂ ನೂರಾರು ಭಾವನೆಗಳಿದೆ. ಅವನ್ನ ಯಾರ ಜೊತೆನೋ ಹಂಚ್ಕೋಬೇಕು ಅಂತ ನನ್ನ ಮನಸ್ಸು ಹೇಳ್ತಿದೆ, ಆದ್ರೆ ಆಗ್ತಾ ಇಲ್ಲ. ಕಲ್ಲು ಬಂಡೆ ತರ ಬದುಕ್ತಾ ಇದ್ದೀನಿ. ಭಾವನೆ ಅನ್ನೋದು ನೋಟಿನ ಕಂತೆ ಮತ್ತೆ ಮನುಷ್ಯ ಇದ್ದಂಗೆ, ಅದು ಚಲಾವಣೆ ಆಗ್ಬೇಕು. ಚಲಾವಣೆ ಆಗ್ಲಿಲ್ಲ ಅಂದ್ರೆ ಆ ನೋಟ್ಗೂ ಬೆಲೆ ಇಲ್ಲ, ಮನುಷ್ಯನಿಗೂ ಬೆಲೆ ಇಲ್ಲ. ಇಷ್ಟೆಲ್ಲಾ ಮಾತಾಡ್ತಾ ಇದ್ದೀನಲ್ಲ, ನಿಮಗೆ ನಾನು ನೋಡಿದ್ರೆ ಯಾರಪ್ಪ ಇವನ್ ಕತೆ ಏನು ಅಂತ ಯೋಚನೆ ಮಾಡ್ತಿದ್ದೀರಾ? ಸಮಸ್ಯೆ ಅನ್ನೋ ಸಮುದ್ರದಲ್ಲಿ ನಾನು ಕೂಡ ಒಬ್ಬ. ಆಗ್ಬರಲ್ಲ. ನಾನು ಆ ಹುಡುಗಿನ ಇಷ್ಟಪಟ್ಟಿದ್ದೀನಿ. ನೀವು ಜಾತಕ ಕೇಳಿದ್ರಿ, ತಂದ್ಕೊಟ್ಟೆ. ನೋಡು, ನಿಮ್ಮ ತಾಯಿಗೆ ಕುಜದೋಷ ಇದ್ದಿದ್ರಿಂದಲೇ ಅಕಾಲದಲ್ಲಿ ತೀರ್ಕೊಂಡ್ಲು. ನಿನಗೂ ಕುಜದೋಷ ಇದೆ. ಕುಜದೋಷ ಇರೋ ಹುಡುಗಿನೇ ಮದುವೆ ಆದ್ರೆ ನಿನಗೆ ತುಂಬಾ ಒಳ್ಳೇದು. ಆದ್ರಿಂದ ಈ ಹುಡುಗಿ ಬೇಡ ಕಣೋ. ಅವಳಿಗೆ ದೋಷ ಇದೆಯೋ ಇಲ್ವೋ ನನಗ್ ಬೇಕಾಗಿಲ್ಲ. ಜ್ಯೋತಿಷ್ಯ ಅನ್ನೋದು ಜೀವನದ ಕೈಗನ್ನಡಿ ಕಣೋ. ಜಾತಕನ ತಾತ್ಸಾರ ಮಾಡಬೇಡ. ನಿನಗೂ ಆ ಹುಡುಗಿಗೂ ಗಣಕೂಟಗಳು ಕೂಡಿ ಬರ್ತಾ ಇಲ್ಲಪ್ಪ. ಗಣಕೂಟ ವ್ಯತ್ಯಾಸ ಇದ್ರೆ ಏನಪ್ಪ? ನಮ್ಮಿಬ್ಬರ ಮಧ್ಯ ಗುಣಕೂಟ ಸರಿ ಇದ್ರೆ ಸಾಕು. ನಿನ್ನ ಪ್ರೀತಿಗೆ ನಂದೇನು ಅಭ್ಯಂತರ ಇಲ್ಲಪ್ಪ. ಜೀವನ ಪೂರ್ತಿ ನೀನು ಸುಖವಾಗಿರ್ಬೇಕು ಅನ್ನೋದೇ ನನ್ನ ಆಸೆ. ನಾನು ಆ ಹುಡುಗಿನ ಮದುವೆ ಆದ್ರೆ ಸುಖವಾಗೇ ಇರ್ತೀನಿ. ಅದಕ್ಕೆ ನಿಮ್ಮ ಆಶೀರ್ವಾದ ಬೇಕಪ್ಪ. ನನ್ನ ಆಶೀರ್ವಾದ ನಿನಗೆ ಯಾವತ್ತೂ ಇದ್ದೇ ಇರುತ್ತೆ ಕಣೋ. ನಮ್ಮ ಗ್ರಹಚಾರಗಳನ್ನ ಯಾವತ್ತೂ ಪರೀಕ್ಷೆ ಮಾಡಕ್ ಹೋಗಬಾರ್ದು. ನಾನು ಜ್ಯೋತಿಷ್ಯದಲ್ಲಿ ನಂಬಿಕೆ ಇಟ್ಕೊಂಡಿರೋನು. ಜ್ಯೋತಿಷ್ಯ ಯಾವತ್ತೂ ಸುಳ್ಳಾಗೋದಿಲ್ಲ. ಇದು 21ನೇ ಶತಮಾನ. ದೇವರು ಅನ್ಕೊಂಡಿರೋ ಚಂದ್ರನ ಮೇಲೆ ಮನುಷ್ಯ ಕಾಲಿಟ್ಟು ಬಂದಾಯ್ತು. ನಂಬಿಕೆ ಇರಬೇಕು, ಆದ್ರೆ ಇಷ್ಟೊಂದು ಮೂಢನಂಬಿಕೆ ಇರಬಾರ್ದು. ಇದು ಮೂಢನಂಬಿಕೆ ಅಲ್ಲ ಕಣೋ, ಕಣ್ಣು ಮುಂದಿರೋ ಸತ್ಯ ಕಣಪ್ಪ. ನೀನು ಹಠಕ್ಕೆ ಬಿದ್ದು ಆ ಹುಡುಗಿನ ಮದುವೆ ಮಾಡ್ಕೊಂಡ್ರೆ ಸುಖವಾಗಿರಲ್ಲ ಕಣೋ. ಅಪ್ಪ, ನನಗೆ 100 ವರ್ಷ ಬದುಕಬೇಕು ಅಂತ ಆಸೆ ಇಲ್ಲ. ನಾನು ಪ್ರೀತಿಸಿದವಳ ಜೊತೆ ಒಂದು ಕ್ಷಣ ಇದ್ರೆ ಸಾಕು. ಬೇಡ ಕಣೋ, ನನ್ನ ಮಾತು ಕೇಳು. ಅಪ್ಪ, ಮದುವೆ ಆದ್ರೆ ಆ ಹುಡುಗಿನೇ ಆಗೋದು. ಇಲ್ಲ ಅಂದ್ರೆ ಜೀವನ ಪೂರ್ತಿ ನಿಮ್ಮ ಸೇವೆನ ಮಾಡ್ಕೋತಾ ಬ್ರಹ್ಮಚಾರಿಯಾಗಿ ಎದ್ಬಿಡ್ತೀನಿ. ಮಗನೇ, ಜೀವನದಲ್ಲಿ ನಿನಗೆ ಏನೇನು ಬೇಕು ಅಂತ ಆಸೆ ಪಟ್ಟಿದ್ದೀಯೋ ಅದೆಲ್ಲ ನಿನಗೆ ಸಿಗಲಿ ಅನ್ನೋದೇ ನನ್ನ ಆಸೆ. ಆದ್ರೆ ನೀನ್ ಇಷ್ಟಪಡ್ತಿರೋ ಹುಡುಗಿಯಿಂದಾನೇ ನೀನು ಕಷ್ಟಕ್ಕೆ ಸಿಗಾಕೋಬಹುದು ಅಂತ ನಾನು ನಂಬಿರೋ ಜ್ಯೋತಿಷ್ಯ ಹೇಳ್ತಾ ಇದೆ. ಇದನ್ನೆಲ್ಲ ನಂಬದೆ ಮನೋಧೈರ್ಯದಿಂದ ಬದುಕೋ ಶಕ್ತಿ ನಿನಗಿದೆ. ಆದ್ರೆ ನನಗಿಲ್ಲಪ್ಪ. ನಿನಗೇನೇ ಒಂಚೂರು ನೋವಾದ್ರೂ ಅದನ್ನು ನೋಡಿ ಸಹಿಸಿಕೊಳ್ಳೋ ಶಕ್ತಿ ಆ ಭಗವಂತ ನನಗೆ ಕೊಟ್ಟಿಲ್ಲ. ನಾನು ಇಲ್ಲಿರೋವರೆಗೂ ನನ್ನ ಇಷ್ಟಕ್ಕೆ ವಿರುದ್ಧವಾಗಿ ನೀನು ನಡ್ಕೊಳ್ಳಲ್ಲ ಅಂತಾನೂ ನನಗೆ ಗೊತ್ತು. ಅದಕ್ಕೆ ನಿನ್ನ ಹೆಸರಲ್ಲಿ ಹೋಮ ಹವನ ಶಾಂತಿ ಪೂಜೆ ಮಾಡಿಸಿ ನಿನಗೆ ದೀರ್ಘಾಯುಷ್ಯವನ್ನು ಕೊಟ್ಟು ಕಾಪಾಡಪ್ಪ ಅಂತ ದೇವ್ರನ್ನ ಬೇಡ್ಕೊಂಡು ನಿನ್ನಿಂದ ದೂರ ಹೋಗ್ತಾ ಇದ್ದೀನಿ. ಹೆದರ್ಕೋಬೇಡ, ನಾನು ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಹೊರಟಿಲ್ಲ. ನನ್ನ ಹುಡುಕೋ ಪ್ರಯತ್ನ ಮಾತ್ರ ಮಾಡಬೇಡ. ನಮ್ಮ ತಂದೆ ಹೀಗೆ ಮಾಡ್ತಾರೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ನಾನು ಒಂಟಿಯಾಗಿ ಬಿಟ್ಬಿಟ್ಟು ಹೋದ್ರು. ಇಷ್ಟಕ್ಕೆಲ್ಲ ಕಾರಣ ನಾನೇ. ನನ್ನಿಂದನೇ ನಿಮ್ ತಂದೆಯವರು ಮನೆ ಬಿಟ್ಟು ಹೋಗಿರೋದು. ನಾವು ಮದ್ವೆ ಆಗೋದು ಬೇಡ. ನಿಮ್ ತಂದೆ ಹೇಳ್ದ ಹಾಗೆ ಜಾತಕ ಹೊಂದೋ ಹುಡುಗಿ ಜೊತೆನೆ ಮದ್ವೆ ಆಗಿ
ನಮ್ಮ ತಂದೆನೂ ಹೋದ್ರು, ನಾನು ಎಲ್ಲಾದ್ರೂ ಹಾಳಾಗಿ ಹೋಗ್ತೀನಿ. ಹಾಗಲ್ಲ ಕೃಷ್ಣ, ನಿಮ್ ತಂದೆಗಿಷ್ಟ ಇದ್ದೆ ನಾವ್ ಮದ್ವೆ ಆಗೋದು ಒಳ್ಳೇದಲ್ಲ. ನೋಡು, ನಮ್ಮ ಅಪ್ಪನಿಗೆ ಇಷ್ಟ ಇಲ್ಲದೆ ಇದ್ರೆ ಬೇರೆ ತಂದೆ ತಾಯಿಗಳ ತರ ನಮ್ಮಿಬ್ಬರನ್ನು ಸಪರೇಟ್ ಮಾಡ್ತಾ ಇದ್ರು. ಆದ್ರೆ ಅವ್ರು ಹಾಗೆ ಮಾಡ್ಲಿಲ್ಲ. ಹಾಗಲ್ಲ ಕೃಷ್ಣ, ನಮ್ ತಂದೆ ಏನು ಅಂತ ನಂಗೆ ತುಂಬಾ ಚೆನ್ನಾಗ್ ಗೊತ್ತು. ನಾವಿಬ್ರು ಮದುವೆ ಆದ್ರೆ ಅವ್ರು ತುಂಬಾ ಸಂತೋಷ ಪಡ್ತಾರೆ. ಅವ್ರು ಎಲ್ಲೇ ಇದ್ರು ನಮ್ಮಿಬ್ರನ್ನು ಹಾರೈಸ್ತಾರೆ. ನನ್ ಮನ್ಸು ಹೇಳ್ತಾ ಇದೆ, ಇವತ್ತಲ್ಲ ನಾಳೆ ಅವ್ರು ವಾಪಸ್ ಬಂದೇ ಬರ್ತಾರೆ ಅಂತ. ನಿಮ್ ನಂಬಿಕೆ ನಿಜವಾಗ್ಲಿ ಅನ್ನೋದೇ ನನ್ನ ಆಸೆ. ತಗೋ, ಈ ದುಡ್ಡನ್ನ ನಿಮ್ಮೂರ್ ದೇವ್ರ ಹುಂಡಿಗೆ ಹಾಕು. ಅಲ್ರವ, 2 ವರ್ಷದಿಂದ ಮಕ್ಳಾಗ್ಲಿ ಅಂತ ದುಡ್ಡು ಕೊಡ್ತಾನೆ ಇದ್ದೀರಾ. ನಾನು ತಗೊಂಡೋಗಿ ಅದ್ಯಾವ್ರ ಹುಂಡಿಗೆ ಹಾಕ್ತಾನೆ ಇದ್ದೀನಿ. ಅದ್ಯಾವ್ರ ಯಾಕೋ ಕಣ್ ಮುಚ್ಕೊಂಡೆ ಅವನೇ. ನೀವು ನೋಡಿದ್ರೆ ಬಂಜೆಯಾಗೇ ಇದ್ದೀರಾ. ಏನೋ ತಿಳಿದೆ ಹೇಳ್ಬಿಟ್ಟೆ, ಹೊಟ್ಟೆ ಹಸಿವಾಗ್ತಾ ಇದೆ. ಘಮ ಘಮ ಅಂತ ವಾಸನೆ ಬರ್ತಿದೆ. ಇವ್ರೇನ್ ಮಾಡ್ತಿದ್ದಾರೆ ಇಲ್ಲಿ? ನೀನ್ ಈಗ ಸುಮ್ಮನೆ ಅಳ್ತಾ ಇದ್ರೆ ನನಗೆ ಹೆಂಗ್ ಗೊತ್ತಾಗತ್ತೆ ಹೇಳು? ನೀವ್ ನನ್ನ ಮದ್ವೆ ಆಗೋದ್ರಿಂದ ನಿಮಗೆ ಯಾವ ಸಂತೋಷನೂ ಸಿಗಲ್ಲ ಅಂತ ನಿಮ್ ತಂದೆ ಹೇಳಿದ್ದು ನಿಜ ಆಗೋಯ್ತ್ರಿ. ಏನದು? ನಮಗ್ ಮಕ್ಳೇ ಆಗಿಲ್ವಲ್ಲ, ಇದಕ್ಕಿಂತ ಇನ್ನೇನಾಗ್ಬೇಕ್ರಿ? ಇಷ್ಟೇನಾ? ನಮಗ್ ಮಕ್ಳು ಆಗದೆ ಇರೋದ್ ಕಾರಣ ಏನು ಅಂತ ನನಗೂ ಗೊತ್ತು, ನಿನಗೂ ಗೊತ್ತು. ಇವತ್ತಿ ಪ್ರಪಂಚದಲ್ಲಿ ಎಷ್ಟೋ ಜನ ತಂದೆ ತಾಯಿಗಳಿಗೆ ಮಕ್ಕಳೇ ಇಲ್ಲ. ಹಾಗಂತ ಅವ್ರು ಚಿಂತೆ ಮಾಡ್ತಾರ? ಇನ್ನು ಮುಂದೆ ನನಗೆ ನೀನೇ ಮಗು, ನಿನಗೆ ನಾನೇ ಮಗು. ಗುಡ್. ಹೇಳದ್ ಮರ್ತೆ. ರೂಬಿ, ಬಾಬಾ 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 ಪುಟ್ಟಿ. ಇನ್ಮೇಲೆ ಮಕ್ಕಳಿಲ್ಲ ಅಂತ ಕೊರಗಬೇಡ. ಇವತ್ತಿಂದ ಇವನೇ ನಮ್ಮ ಮಗ. ಕಡೆಯವರೆಗೂ ನಿಯತ್ತಿಂದ ನಮ್ ಜೊತೆ ಇರ್ತಾನೆ. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ಏನಾಗಬೇಕಾಯ್ತು? ನಿಮ್ ತಂದೆಯವರು ತೀರ್ಥಹಳ್ಳಿಲಿರೋ ನಮ್ಮ ಆಶ್ರಮದಲ್ಲಿ ಉಳ್ಕೊಂಡಿದ್ರು. ಅವ್ರ ವಸ್ತುಗಳನ್ನು ಕೊಟ್ಟು ಹೋಗೋಣ ಅಂತ ಬಂದ್ವಿ ಸರ್. ಅವ್ರಲ್ಲಿರೋ ವಿಷಯ ಯಾರಿಗೂ ಗೊತ್ತಾಗಬಾರ್ದು ಅಂತ ನಮ್ಮ ಹತ್ರ ಪ್ರಮಾಣ ಮಾಡಿಸ್ಕೊಂಡಿದ್ರು ಸರ್. ಇತ್ತೀಚೆಗೆ ತೀರಾ ಹುಷಾರಿಲ್ದೆ ಹಾಸಿಗೆ ಹಿಡಿದಿದ್ರು. ನಾವೆಷ್ಟೇ ಪ್ರಯತ್ನ ಪಟ್ಟರು ಅವ್ರನ್ನ ಉಳಿಸ್ಕೊಳಕ್ಕಾಗ್ಲಿಲ್ಲ. ಕೆಲವು ದಿನಗಳ ಹಿಂದೆ ಅವರು ತೀರ್ಕೊಂಡ್ರು. ನಮ್ ತಂದೆನಾ? ಹೌದು ಸರ್. ಮಗನೇ, ನಿನ್ನಿಂದ ದೂರ ಆಗಿ ನಾನು ತುಂಬಾ ದಿನ ಬದುಕಿರಲ್ಲ ಕಣೋ. ಮನಸ್ಸು ಯಾವಾಗಲೂ ನಿನ್ನ ಕಡೆಗೇ ಸೆಳಿತಾ ಇರುತ್ತೆ. ಮತ್ತೆ ನಾನು ನಿನ್ನ ಜೀವನದಲ್ಲಿ ಬಂದು ನನ್ನ ನಂಬಿಕೆಗಳಿಂದ ನಿನ್ನ ಸಂತೋಷನ ಹಾಳು ಮಾಡೋಕ್ಕೆ ನಾನು ಇಷ್ಟಪಡಲ್ಲ. ಭಗವಂತನ ದಯೆ ಹೊಂದಿದ್ರೆ ಮುಂದಿನ ಜನ್ಮದಲ್ಲಿ ನಿನ್ನ ಮಗನಾಗಿ ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿನ ಕಣೋ.
ತಗ ಮಡಿಕ ಬನ್ನಿ ಸರ್ ಟಿಪ್ಸ್ ಆಮೇಲೆ ಕೊಡಿವ್ರಂತೆ ಮೊದ್ಲು ಶಾರ್ಟ್ ಹೇಳಿ ಬನ್ನಿ. ನೀವೇ ತೆಗೆದ್ಬಿಡೋಗಿ ಸರ್. ನೀವೇ ಅಲ್ವಾ ಸರ್ ಡೈರೆಕ್ಟ್ರು? ಆಮೇಲೆ ನಾನು ಹಿಂದಿಂದ ಎಲ್ಲ ನೋಡ್ಕೋತೀನಿ. ಮೊದ್ಲು ಟ್ರೈನ್ ಮೇಲಕ್ ಹೋಗ್ಲಿ, ಆಮೇಲೆ ಕೆಳಗಡೆ ಇಳಿಸಿ. ಕ್ಯಾಮ್ರಾನ ಹಂಗೆ ಮೇಲ್ ತಗೊಂಡೋಗು, ಹಂಗೆ ಕೆಳಗ್ ತಗೊಂಬ. ನೀವು ಹೀರೋಯಿನ್ ಹೋಗಿ ಕರೆಕ್ಟ್ ಮಾಡ್ಕೊಳ್ಳಿ. ಅಮ್ಮ ಏನು ಬೈದಿಲ್ಲ. ಎಲ್ಲ ಹೇಳಿದ್ದೀನಿ ಸ್ವಾಮಿ, ನೀವು ನಡೀರಿ ಸ್ವಾಮಿ. ನಮ್ಗೆ ಯಾಕೋ ಭಯ ಕಣಪ್ಪ. ಇಲ್ಲ ನಾನು ಸಾಯ್ಲೇಬೇಕು. ಇವತ್ತೇನಾದ್ರೂ ಸೆಂಟಿಮೆಂಟ್ ಮಾಡಿಲ್ಲ ಎತ್ಕೊಡ್ತೀನಿ. ಭಯ ಆಗ್ತಿದ್ಯಾ? ಅದಕ್ಕೂ ಮೀಟರ್ ಬೇಕು. ಲೆಫ್ಟ್ ಟರ್ನ್ ಮಾಡಿ. ಕಷ್ಟ ಆಗ್ತಿದ್ಯಾ? ಒಂದ್ ಕೆಲ್ಸ ಮಾಡಿ, ನಿಮಗ್ ಭಯ ಆದ್ರೆ ನಾನೇ ನಿಮ್ ಹಿಂದೆ ನಿಂತು ತಳ್ಳಿಬಿಡ್ತೀನಿ. ಒಬ್ಬ ವ್ಯಕ್ತಿ ಇಲ್ಲಿಂದ ಬಿದ್ದು ಸಾಯ್ತಾ ಇದ್ದಾನೆ ಅಂತಂದ್ರೆ ಅವನ್ನ ತಡಿಯದ್ ಬಿಟ್ಬಿಟ್ಟು ಹಿಂದೆ ನಿಂತ್ಕೊಂಡು ತಳ್ತೀನಿ ಅಂತ ಇದೀರಾ, ಮನಸ್ನೇನ್ರಿ? ಯಾಕಪ್ಪ ಕಾಣಿಸ್ತಿಲ್ವಾ? ಕೂತು ಕೂತು ಕಾಲ್ ಜವಿಡ್ಬಿಡ್ತು. ಏನೋ ಇಷ್ಟಪಟ್ಟು ಸಾಯಕ್ ಬಂದಿದ್ರಿ, ಗಾಡ್ ಬ್ಲೆಸ್ ಯು, ಸಾಯ್ರಿ. ಕಷ್ಟ ಬಂದ್ರೆ ತಾನೆ ಸಾಯೋದು, ಇಷ್ಟಪಟ್ಟಲ್ಲ. ಇಷ್ಟನೋ ಕಷ್ಟನೋ ಸಾಯ್ಬೇಕಾದವನ್ಗೆ ಆಯ್ಕೆ ಆಗುತ್ತೆ. ವಿಷ ಕೂಡ ಸಾಯ್ತಾನೆ, ರೈಲಿಗೆ ಸಿಕ್ ಸಾಯ್ತಾನೆ, ಇಲ್ಲ ಸೀಮೆಣ್ಣೆ ಹಾಕೊಂಡ್ ಸಾಯ್ತಾನೆ. ಅದ್ಯಾವುದು ಬೇಡ ಅಂದ್ರೆ ಇಲ್ಲಿ ಬಂದು ಬಿದ್ದು ಸಾಯಕ್ ಬರ್ತಾರೆ. ಆಳ ನೋಡಿದ ತಕ್ಷಣ ಬೇಡಪ್ಪ ಅಂತ ಎಸ್ಕೇಪ್ ಆಗ್ಬಿಡ್ತಾರೆ. ಸಾಯ್ಬೇಕು ಅಂತ ಒಬ್ಬ ಡಿಸೈಡ್ ಮಾಡಿ ಬಂದ್ಮೇಲೆ ಬೀಳ್ಬೇಕು, ಸಾಯ್ಬೇಕು, ವಾಪಸ್ಸಂತೂ ಹೋಗ್ಬಾರ್ದು. ಅದಪ್ಪ ಸಾಯೋರ್ ಲಕ್ಷಣ. ಹೀಗೆ ರೀ ಒಂದ್ಸರಿ ನೋಡ್ತಾ ಇದ್ದೀನಿ, ಯಾರೋ ಒಬ್ಬ ಬಂದ, ಬಿದ್ದ, ಸತ್ತ. ನನಗೆ ಆಶ್ಚರ್ಯ ಆಗೋಯ್ತು. ಏನ್ ಗುಂಡಿಗೆನೇ ಅನಿಸ್ತು. ಅದ್ರ ಜೊತೆ ಇನ್ನೊಂದು ಆಸೆ ಆಗೋಯ್ತು, ಆ ಧೈರ್ಯ ಇರೋ ಗುಂಡಿಗೆನ ಒಂದ್ಸರಿ ನೋಡ್ಬೇಕು ಅಂತ. ಆ ಡಾಕ್ಟರ್ ನನ್ನ ಕ್ಲೋಸ್ ಫ್ರೆಂಡು. ನಾನು ಆ ಗುಂಡಿಗೆನ ನೋಡ್ಬೇಕು ಅಂತ ಆಸೆ ವ್ಯಕ್ತಪಡಿಸ್ದೆ. ಬಹಳ ಕಷ್ಟಪಟ್ಟು ಒಪ್ಕೊಂಡ. ಇವ್ರೆ, ನೀವು ನಂಬೋದಿಲ್ಲ, ಈ ಆಂಜನೇಯ ಎದೆನ ಬಗ್ದು ಶ್ರೀರಾಮಚಂದ್ರನ ತೋರಿಸ್ತಾರಲ್ಲ, ಆ ಟೈಪ್ ಕಣ್ರಿ. ಏನು ಎದೆ ಗೂಡ್ನ ಚಿಸಲಲ್ಲಿ ಬ್ರೇಕ್ ಮಾಡಿ ಬಗದು ಆ ಹಾರ್ಟ್ ಕೈ ಹಾಕಿದ್ರು ಕಣ್ರಿ. ಆ ಹಾರ್ಟ್ ನ ನೋಡಿದ ತಕ್ಷಣ ಎಷ್ಟು ಬೇಜಾರಾಗೋಯ್ತು ಗೊತ್ತಾ? ಆ ಹಾರ್ಟ್ ಎಷ್ಟು ಜನನ ಪ್ರೀತಿ ಮಾಡಿತ್ತೋ, ದ್ವೇಷ ಮಾಡಿತ್ತೋ, ಪಂಟ್ರು ಮೀಟ್ರು ಅಂತ ಮೆರ್ದಿತ್ತೋ ಅಂತ ಹಾರ್ಟ್ ಕಣ್ರಿ. ಅದನ್ನ ಮತ್ತೆ ಕಿತ್ತಿದ ಜಾಗ ಇಡ್ಬೇಕಲ್ವಾ? ಅಲ್ವಾ ತರ ಕಿತ್ತಿರೋ ಹಾರ್ಟ್ ನ ಇಲ್ಲಿಡೋ ಬದ್ಲು ಇಲ್ಲಿಟ್ಟು ಅಲ್ದ್ಬಿಟ್ರು ಕಣ್ರಿ. ನೀವ್ ಅನ್ಸ್ರೇನ್ರಿ, ಸಾಯೋದ್ಕಿನ್ನ ಹೆಚ್ಚಾಗಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಎಲ್ಲ ಎದುರಿಸ್ತಾ ಇದ್ದೀರಾ? ಆ ಸೀನೆ ಬೇಡ ಅಂದ್ರೆ ಬಾಡಿನೇ ಸಿಗದೆ ಇರೋ ಜಾಗದಲ್ಲಿ ಬಿದ್ದು ಸಾಯ್ರಿ. ಸುಭಾಷ್ ಚಂದ್ರ ಬೋಸ್ ತರ ಅಂತ ಜಾಗ ಯಾರಿಗೂ ಸಿಗಲ್ಲ ಬಿಡಿ. ಪರಿಚಯ ಇಲ್ಲದೆ ತುಂಬಾ ಮಾತಾಡ್ಕೋತಾ ಇದೀವಿ. ಬೈ ದ ಬೈ, ತಮ್ಮ ಸ್ಟೋರಿ, ಕತೆ, ಸ್ಕ್ರೀನ್ ಪ್ಲೇ, ಕುಲ ಗೋತ್ರ? ರಿಂಗ್ ರೋಡ್ ಗೌಡ. ರಿಂಗ್ ರೋಡ್ ಅದೆಂತ ಹೆಸರ್ರಿ? ಪ್ರೀತಿಯಿಂದನೋ ಅಥವಾ ಬಿಲ್ಡಪ್ಗೂ ಹಂಗ್ ಕರಿತಾ ಇದ್ರು. ಆದ್ರೆ ರಿಂಗ್ ರೋಡ್ ಅಲ್ಲಿ ನನ್ಗೆ 10 ಎಕರೆ ಜಾಗ ಇತ್ತು. ಅದ್ರ ಜೊತೆಗೆ ಒಂದು ಭವ್ಯದ ಬಂಗ್ಲೆನೂ ಕಟ್ಟಿದ್ದೆ. ಯಾವ ಪುಣ್ಯಾತ್ಮನ್ ಕಣ್ಬಿತ್ತು, ಸರ್ ನೀವ್ ಮನೆ ಶೂಟಿಂಗ್ ಕೊಡ್ತೀರಾ ಅಂದ್ರು. ನಮ್ ಮನೆ ಕರ್ನಾಟಕ ಫುಲ್ ಫೇಮಸ್ ಆಗ್ಲಿ ಅಂತ ಒಪ್ಕೊಂಡೆ. ಶೂಟಿಂಗು ಶುರು ಆಯ್ತು. ಶೂಟಿಂಗ್ ನಡಿಬೇಕಾದ್ರೆ ಎಕ್ಸ್ಟ್ರಾ ಊಟ ಬಡಿಸ್ಬಿಟ್ಟು, ಸರ್ ಯಾಕೆ ನೀವೇ ಹೀರೋ ಆಗ್ಬಾರ್ದು ಅಂತ ಐಡಿಯಾ ಕೊಟ್ರು. ಚಿಕ್ಕ ವಯಸ್ಸಿಂದ ನಾಟಕ ಆಡಿದ ಚೂಳಿತ್ತು, ಒಪ್ಕೊಂಬಿಟ್ಟೆ. ಸರ್ ಅದ್ರ ಜೊತೆಗೆ ಡೈರೆಕ್ಷನ್ ನೀವೇ ಮಾಡಿ ಸರ್ ಅಂದ್ರು. ನಾವ್ ಹಿಂದೆ ನಿಂತ್ಕೊಂಡು ಎಲ್ಲ ಮಾಡ್ತೀವಿ ಅಂದ್ರು. ಅವ್ರು ಹೇಳಿದ್ರು ಅಂತ ಸ್ಟೋರಿ, ಸ್ಕ್ರೀನ್ ಪ್ಲೇ, ಎಡಿಟಿಂಗು, ಡ್ಯಾನ್ಸಿಂಗು, ಫೈಟಿಂಗು ಅಂತ ಎಲ್ಲ ನಾನೇ ಮಾಡಿದೆ. ಅದು ಯಾವ ಅರ್ಥದಲ್ಲಿ ಹೇಳಿದ್ರು ಹಿಂದೆ ನಿಂತ್ಕೊಂಡು ಮಾಡ್ತೀವಿ ಅಂತ. ಪಿಕ್ಚರ್ ಮುಗಿಯೋಷ್ಟ್ರೊಳಗೆ ನನ್ನ ಹಿಂದೆ ಬಿಟ್ಬಿಟ್ಟು ಎಲ್ಲ ಹೊಂಟೋಗಿದ್ರು. ನಾನು ಪಿಕ್ಚರ್ ತೆಗಿಯಕ್ಕೆ ನಮ್ಮ ಜಮೀನ್ ಮೇಲೆ ಮೀಟ್ರ್ ಬಡ್ಡಿಗೆ ಅಂತ ಅಂಡರ್ವರ್ಲ್ಡ್ ಅಂತ ಸಾಲ ತಗೊಂಡಿದ್ದೆ. ಲ್ಯಾಂಡ್ ವ್ಯಾಲ್ಯೂನು ಬಿದ್ದೋಗಿತ್ತು. ಅವ್ರ ಸಾಲನೂ ತೀರ್ಸಕ್ಕಾಗ್ಲಿಲ್ಲ. ಡೆಡ್ ಲೈನು ಬಂದ್ಬಿಡ್ತು. ಏನ್ ಮಾಡೋದು? ಅಂಡರ್ವರ್ಲ್ಡ್ ಅವ್ರು ಎಲ್ಲಿ ಸಿಕ್ಕಿದ್ರು ನನ್ನ ಹಿಡ್ಕೊಂಡು ಬಾರಿಸೋರು. ನನ್ನಿಂದ ನಮ್ಮ ಮನೆಯವ್ರಿಗೂ ತುಂಬಾ ತೊಂದರೆ ಆಗೋಯ್ತು ಸರ್. ನಾನು ಮಾಡಿ ತಪ್ಪಿದ್ದ ಅವ್ರಿಗೆ ಯಾಕೆ ತೊಂದರೆ ಅಂತ ಈ ತರ ಮಾಡಕ್ ಬಂದೆ ಸರ್.
ಸಮಾಧಾನ ಮಾಡ್ಕೊಳ್ಳಿ, ಎಲ್ಲ ಇದ್ದಿದ್ದೆ. ನಾನು ಸ್ವಲ್ಪ ಸಿನಿಮಾ ನೋಡೋ ಅಭ್ಯಾಸ ಇಟ್ಕೊಂಡಿದ್ದೀನಿ. ನೀವು ತೆಗ್ದಿರೋ ಸಿನಿಮಾ ಹೆಸರೇನ್ರಿ? ಕ್ಲೀನ್ ಕಿಷ್ಟಪ್ಪ ಅಂತ ಸರ್. ಓಡ್ತಾ ಒನ್ ಡೇ ಓಡ್ತು ಸರ್. ಮೈ ಮೇಲೆ ಇಷ್ಟೊಂದು ಒಡವೆಗಳಿದಾವಲ್ಲ, ಇವನ್ನೆಲ್ಲ ಮಾರ್ಬಿಟ್ಟು ಅಲ್ಲಿ ಸ್ವಲ್ಪ ಸಾಲ ತೀರ್ಸೋದಲ್ವೇನ್ರಿ? ಎಲ್ಲ ರೋಲ್ಡ್ಗಳು ಬಿಲ್ಡಪ್ ಹಾಕೊಂಡಿದ್ದೀನಿ. ನಾನೊಂದು ಕೇಳ್ತೀನಿ ಅಂತ ಬೇಜಾರ್ ಮಾಡ್ಕೋಬೇಡಿ. ನೀವು ಒಬ್ಬರೇ ಹಿಂಗೇನಾ ಇಲ್ಲ ಸಿನಿಮಾದವರೆಲ್ಲ ಹಂಗೇನಾ? ನಮ್ ತಾಯಿಗೆ ಗೊತ್ತಿಲ್ಲ ಸರ್. ಟೈಮ್ ಎಷ್ಟಾಯ್ತು ನೋಡಿ. ಅದು ಡಮ್ಮಿ ಪೀಸ್. ಮೊಬೈಲ್ ಇದೇನ್ರಿ? ಇದೆ ಸರ್. ಅದನ್ನ ಆನ್ ಮಾಡಿ ಟೈಮ್ ನೋಡಿ. ಅಯ್ಯೋ ಬೇಡ ಸರ್, ಇದು ಆನ್ ಮಾಡೋದು ತುಂಬಾ ಪ್ರಾಬ್ಲಮ್ ಸರ್. ಆನ್ ಮಾಡಿ ಟೈಮ್ ನೋಡಿ, ಆಫ್ ಮಾಡ್ರಿ. ಅಲ್ಲ ಸರ್, ನಾನು ಹೇಳಿಲ್ವ ಸರ್ ಆನ್ ಮಾಡಿದ್ರೆ ಪ್ರಾಬ್ಲಮ್ ಅಂತ. ಹಲೋ ಹಲೋ ಅಣ್ಣ ಅವ್ರೆ, ನಮಸ್ಕಾರ ಕಣ್ರಣ್ಣ. ಇಲ್ಲ ಕಣ್ಣ, ಜಮೀನ್ ಆಪರೇಟ್ ಕೇಳೋರು, ಅದಕ್ಕೆ ಆಫ್ ಮಾಡ್ಕೊಂಡ್ಬಿಟ್ಟಿದೆ. ಅಣ್ಣ ಕೊಡ್ತೀನಿ ಕಣ್ರಣ್ಣ. ನಿಮ್ಗೆಲ್ಲ ಕಣ್ಣ ಬೆಗ್ಗರು. ಅಲ್ಲ ಅಯ್ಯೋ ನೀವಲ್ಲ ಅಣ್ಣ. ಅಯ್ಯೋ ಕಾಸಿಲ್ಲ ಹೋಗಯ್ಯ. ಅಯ್ಯೋ ನಿಮ್ಗೆಲ್ಲ ಕಣ್ರಣ್ಣ, ನನ್ ಮಾತ್ ಕೇಳ್ರಣ್ಣ. ಯಾಕೆ ಅಯ್ಯೋ ನಿಮ್ಗೆಲ್ಲ ದಮ್ಮಯ್ಯ, ನನ್ ಮಾತ್ ಕೇಳ್ರಣ್ಣ. ಅಲ್ಲ ಹೋಗಯ್ಯ. ಅಣ್ಣ ನೆಟ್ವರ್ಕ್ ಸಿಗ್ತಾ ಇಲ್ಲ ಅಣ್ಣ. ಹಲೋ ಹಲೋ ಅಣ್ಣ ಅಣ್ಣ ಊಟ ಇಲ್ಲಣ್ಣ, 2 ದಿನ ಆಯ್ತಣ್ಣ. ಕಾಸು ಕೊಡೋಣ ಅಣ್ಣ. ಕಾಸು ತಗೋ ಹೋಗಯ್ಯ, ಬದುಕು ಹೋಗಯ್ಯ. ಮೊಬೈಲ್ ಅಣ್ಣ. ಹಲೋ ಗೌಡ. ಗೌಡನ? ನಾನ್ ಗೌಡಲ್ಲ, ಯಾ ಕುಬೇರ. ಹೆಸರು ಬದಲಾಯಿಸ್ಕೊಂಡ್ರೆ ಬಿಟ್ಬಿಡ್ತೀವ? ಮೊದ್ಲು ತಕೊಂಡಿರೋ ದುಡ್ಡು ಯಾವಾಗ ಕೊಡ್ತೀಯ ಹೇಳಲೇ? ಯೋ ನಾ ಯಾವ ಸಲ ಮಾಡಿಲ್ಲ. ಚಾರ್ಟ್ ಓದ್ಬಿಡ್ತೀನಿ ನನ್ ಮಗನೇ. ನಾನ್ ಮಾಡೋ ಡ್ಯೂಟಿ ಮೇಲೆ ಆಣೆ ಮಾಡಿ ಹೇಳ್ತೀನಿ, ನಾನ್ ಅವನಲ್ಲ. ಹೇಳಿದೀನಿ ನೋಡು, ಆಮೇಲೆ ನಮ್ಮ ಹುಡುಗರು ಸರಿ ಇಲ್ಲ. ಮುಚ್ಕೊಂಡು ಮೊದ್ಲು ನೀ ಫೋನ್ ಮಾಡ್ಕಲೇ. ನನಗೆ ಹಿಡ್ದಿದ್ ಪೀಡ ಭಿಕ್ಷಿಕಂಗ್ ಹೋಯ್ತು. ರೇ ಸ್ವಾಮಿ, ಟೈಮ್ ಕೇಳ್ಬಿಟ್ಟು ಇದ್ದ ಕಡೆ ಬಂದ್ಬಿಟ್ಟಿದ್ದೀರಾ? ಅಲ್ಲಿಗೆ ಬಂದೆ. ಅಲ್ಲಿ ನೋಡಿ, ಅಲ್ಲಿ ನಿಂತಿದ್ದಾನಲ್ಲ, ಅವನ್ಗೆ IAS IPS ಓದ್ಬೇಕು ಅಂತ ತುಂಬಾ ಆಸೆ. ಪಾಪ ಡಾಲರ್ಸ್ ಇಲ್ಲ. ಆ ಸಮಯದಲ್ಲಿ ಒಂದು ಹುಡುಗಿನ ಬೇರೆ ಲವ್ ಮಾಡ್ತಿದ್ದ. ಅವಳು ನೋಡಿದ್ಲು, ಡಾಲರ್ಸ್ ಇಲ್ದೇ ಇರೋ ಗಿರಾಕಿ, ನಮ್ಗೆ ಯಾಕೆ ಅಂತ ಕೈ ಕೊಟ್ಲು, ಎಸ್ಕೇಪ್ ಆದ್ಲು. ಅಲ್ಲಿ ನಿಂತಿದ್ದಾಳಲ್ಲ, ಅವಳಿಗೆ ಮದುವೆ ಆಗಿದೆ, ಬಾಳಕ್ಕಾಗ್ಲಿಲ್ಲ. ಡೌರಿ ಕೇಸು ಬರ್ತಾ ಇದ್ದಾನಲ್ಲ, ಅಮರ ಪ್ರೇಮಿ, ಮುಸ್ಲಿಂ ಹಿಂದೂ ಹುಡುಗಿನ ಲವ್ ಮಾಡಿದ್ದ. ಅದಕ್ಕೆ ಜನ ಕೊಟ್ಟಿರೋ ಟೈಟ್ಲ್ ಏನ್ ಗೊತ್ತಾ? ಲವ್ ಜಿಹಾದ್. ಹೆಂಗ್ ಬೆಂಕಿ ಅಂಟ್ಕೊಂಡಿರ್ಬೇಕು. ಓಲ್ಡ್ ಪೇರ್ ಏನೋ ತಡಗ್ತಾವ್ರೆ ಅನ್ಕೋಬೇಡಿ. ಪಾಪ ಅಲ್ಲಿ ಬರ್ತಿರೋ ವಯಸ್ಸಾಗಿರೋ ಗಂಡ ಹೆಂಡತಿ ಎಲ್ಲ ತಂದೆ ತಾಯಿಗಳ ತರ ವಯಸ್ಸಾದ ಕಾಲದಲ್ಲಿ ನಮ್ಮ ಮಕ್ಕಳು ನಮ್ಮನ್ನ ನೋಡ್ಕೊಂತಾರೆ ಅಂತ ಹೇಳಿ ಅವ್ರ ಆಸ್ತಿನೆಲ್ಲ ಮಾರಿ ಮಕ್ಕಳನ್ನ ಚೆನ್ನಾಗಿ ಓದಿಸಿದ್ರು. ಆದ್ರೆ ಅವ್ರ ಮಕ್ಕಳು ಅವ್ರನ್ನ ನೋಡ್ಕೊಂಡಿಲ್ಲ, ಬದಲಿಗೆ ಅವ್ರನ್ನ ಜಾಡ್ಸ್ ಒದ್ರು. ಅವ್ರಿಲ್ ಬಂದ್ ಬಿದ್ರು. ಬಹಳ ಕಷ್ಟ ಕಣ್ರಿ. ವಯಸ್ಸಾದ ಕಾಲದಲ್ಲಿ ಮಕ್ಕಳು ಕೈ ಕೊಟ್ಬಿಟ್ರೆ ನರಕ ಅಲ್ಲಿಲ್ಲ, ಇಲ್ಲೇ ಇರೋದು. ಲೆಕ್ಕ ತಪ್ಪದವರೆಲ್ಲ ಈಗ ಅಡ್ಡದಾರಿ ಹಿಡಿಬೇಕು. ನೋಡಿ, ಕಳ್ಳನ್ ತರ ತಲೆ ಮೇಲೆ ಟೋಲ್ ಹಾಕೊಂಡ್ ಬರ್ತಿದ್ದಾನೆ. ನಿಮ್ಗಲ್ರಿ ಹೇಳಿದ್ದು ಅವನ್ಗೆ. ಅವನಿದಾನಲ್ಲ, ಚೀಟಿ ಕಂಪನಿ ಓನರು. ಇವತ್ತಿನ ಚೀಟಿ ಅಂದ್ರೆ 2 ವೈಟ್ 1 ರೆಡ್ ಇದ್ದಂಗೆ. ಪಾಪ ಇವನ್ ಹಣೆ ಬರಾನೇ ಬೇರೆ. ಇವನ್ ಕಸ್ಟಮರ್ಸ್ ಮೇಲ್ಕೋಟೆ ನಾಮ ಹಾಕ್ಬಿಟ್ರು. ಆ ಹುಡುಗ SSLC 2 ಸರಿ ಫೇಲು. ತಂದೆ ತಾಯಿ ಬೈದ್ರು ಅಂತ ಇಲ್ಲಿ ಬಂದಿದೆ ಪುಟ್ಟಬಾಳೆ. ರೇ ಸ್ವಾಮಿ, ನಮ್ಮ ಸ್ಟೋರಿನೇ ಮುಗಿದಿರೋ ಮೆಗಾ ಸೀರಿಯಲ್. ಇವ್ರ ಎಪಿಸೋಡ್ ನಮ್ಗೆ ಯಾಕೆ ಜೋಡಿಸ್ತಾ ಇದ್ದೀರಾ? ಯಾಕೆ ಅಂದ್ರೆ ಅವರೆಲ್ಲರೂ ತಮ್ಮಂಗೆ ಆತ್ಮಹತ್ಯೆ ಮಾಡ್ಕೊಳಕ್ ಬಂದಿರೋರು. ಇಷ್ಟೆಲ್ಲ ಕಥೆ ನಿಮ್ಗೆ ಗೊತ್ತಲ್ಲ. ನೀವ್ಯಾರು? ನಾನು ಕೂಡ ನಿಮ್ಮಂಗೆ ಆತ್ಮಹತ್ಯೆ ಮಾಡ್ಕೊಳಕ್ ಬಂದಿದ್ದೆ. ನಾನು ಸಾಯೋ ವಿಷಯ ಜನಗಳು ಗೊತ್ತಾಗೋಗ್ಬಿಟ್ಟಿದೆ. ನನ್ನ ಹುಡ್ಕೊಂಡ್ ಬರ್ತಿದ್ದಾರೆ. ನನ್ನನ್ನು ನಂಬಿದವ್ರಿಗೆ ದಾರಿ ತೋರಿಸ್ಬೇಕಾದ್ದು ನನ್ನ ಧರ್ಮ. ಇವರೆಲ್ಲರೂ ಸಮಸ್ಯೆನೂ ಒಂದೇ, ಅಜೆಂಡಾನು ಒಂದೇ, ಸಾಯೋದು. ನಮ್ಮ ಅಸೆಂಬ್ಲಿಲಿ ಬಿಲ್ ಪಾಸ್ ಆಗ್ಬೇಕಷ್ಟೇ. ದೇವರು ತುಂಬಾ ಕಿಲಾಡಿ, ಸಾವನ್ನ ಮುಚ್ಚಿಟ್ಟು ಬಿಟ್ಟಿದ್ದಾನೆ. ನಮ್ಮ ಗ್ರಾಚಾರ ಸಾವು ನಮ್ಗೆ ಗೊತ್ತಾಗೋಗ್ಬಿಟ್ಟಿದೆ. ಹ್ಯಾಪ್ ಮೋರ್ ಹಾಕೊಂಡು ಸಾಯೋದು ಬೇಡ, ನಾವೆಲ್ಲರೂ ನಗಾಡ್ಕೊಂಡು ಜಾಲಿಯಾಗಿ ಒಂದು ಟ್ರಿಪ್ ಹೋಗೋ ತರ ಹೋಗಿ ಸಾಯೋಣ. ಅದೆಲ್ಲ ಓಕೆ, ಸಾಯೋದ್ ಹೆಂಗೆ ಹೇಳ್ತೀನಿ.
ಇದು ಕರ್ನಾಟಕದಲ್ಲೇ ಹೈಯೆಸ್ಟ್ ಪಾಯಿಂಟ್ ಮಲೆನಾಡಲ್ಲಿದೆ. ಈಗ ನಾವಿಲ್ಲಿ ನಿಂತಿದೀವಲ್ಲ, ಈ ಜಾಗದಿಂದ ಆ ಜಾಗಕ್ಕೆ ಹೋಗಕ್ಕೆ ಸುಮಾರು 6 ಗಂಟೆಗಳ ಕಾಲ ಪ್ರಯಾಣ ಮಾಡಬೇಕು, ಅದು ರೋಡಲ್ಲಿ. ನಮ್ಮ ಬಸ್ ಬೆಟ್ಟದ ತುದಿನ ತಲುಪುತ್ತೆ. ಬೆಟ್ಟದ ತುದಿಯಿಂದ ತಳಭಾಗಕ್ಕೆ 3-3.5 ಸಾವಿರ ಅಡಿ ಇರುತ್ತೆ. ಅದು ಡೆಡ್ ಎಂಡ್ ಕೂಡ. ನಮ್ಮ ಬಸ್ಸು ನೇರವಾಗಿ ಅಲ್ಲಿಂದ ಕೆಳಗಡೆಗೆ ಡ್ರಾಪ್ ಆಗುತ್ತೆ. ನಾವು ನೀವು ಎಲ್ರೂ ಆಮೇಲೆ ಸ್ವರ್ಗಕ್ಕೆ 3 ಗೇಣು. ನರಕ ಇಲ್ವಾ? ಅಲ್ಲೇ ಎಲ್ಲೋ ಲೆಫ್ಟ್ ಅಲ್ಲಿ ಇರ್ಬೇಕು. ಅಷ್ಟು ದೂರ ಹೋಗಿ ಯಾಕೆ ಸಾಯ್ಬೇಕು? ಇಲ್ಲೇ ಸಾಯ್ಬೋದಲ್ಲ. ನೀವು ಬಿದ್ರೆ ಆತ್ಮಹತ್ಯೆ, ಬಸ್ ಬಿದ್ರೆ ಆಕ್ಸಿಡೆಂಟ್. ಇದರಲ್ಲಿ 2 ಬೆನಿಫಿಟ್ ಇದೆ. ಒಂದು, ಆತ್ಮಹತ್ಯೆ ಮಾಡ್ಕೊಂಡ್ರು ಅನ್ನೋ ಅಪಾದನೆ ಇರೋದಿಲ್ಲ. 2ನೇದು, ನಾನು ನಿಮ್ಮೆಲ್ಲರ ಹೆಸರಲ್ಲಿ ಮಾಡಿಸಿರೋ ಇನ್ಶೂರೆನ್ಸು ನೀವು ಸತ್ತ ಮೇಲೆ ನಿಮ್ಮ ಮನೆಯವ್ರಿಗೆ ಹೋಗಿ ಸೇರುತ್ತೆ. ನೀವು ಸತ್ರು ನಿಮ್ಮ ಮನೆಯವರೆಲ್ಲ ನೆಮ್ಮದಿಗಿರ್ತಾರೆ. ನಿಮ್ಮೆಲ್ಲರ ಸಾವಿಗೆ ನಾನ್ ಗ್ಯಾರಂಟಿ. ಪ್ಲಾನ್ ಇನ್ನೂ ಚೆನ್ನಾಗಿದೆ, ಆದ್ರೆ ಬಸ್ಸು ಡೋಂಟ್ ವರಿ, ಬಸ್ ಡ್ರೈವರ್ನ ನಾನು ಆಲ್ರೆಡಿ ಅರೇಂಜ್ ಮಾಡಿದ್ದೀನಿ. ನೀನೊಬ್ಬ ಕೊಲೆಗಾರ. ಆತ್ಮಹತ್ಯೆ ಅನ್ನೋ ನೆಪದಲ್ಲಿ ಇವ್ರನ್ನೆಲ್ಲ ಕೊಲೆ ಮಾಡ್ತಾ ಇದೀಯಾ. ಅವ್ರ ಸಾವು ಅವ್ರಿಷ್ಟ, ಅದನ್ನ ತಡೆಯೋ ಹಕ್ಕು ಯಾರಿಗೂ ಇಲ್ಲ. ನಾನ್ ನಿನ್ನ ಸುಮ್ನೆ ಬಿಡಲ್ಲ, ಎಕ್ಸ್ಪೋಸ್ ಮಾಡ್ತೀನಿ ನಿನ್ನ. ಹಲೋ, ಪೊಲೀಸ್ ಸ್ಟೇಷನ್? ಪೊಲೀಸ್ ಸ್ಟೇಷನ್. ಹಲೋ, ಪೊಲೀಸ್ ಸ್ಟೇಷನ್? ಗಟ್ಟಿಯಾಗಿ ಮಾತಾಡಿ ಕೇಳಿಸ್ತಾ ಇಲ್ಲ. ಹಲೋ, ಲೋಪರ್ ನನ್ನ ಮಗನ, ಲುಚ್ಚ ನನ್ನ ಮಗನ, ಕಂತ್ರ ನನ್ನ ಮಗನ, ನಾನು ಕೊಡ್ಬೇಕಾದ ದುಡ್ಡು ಕೊಡಕ್ಕಾಗಲ್ವನು? ಹೊಟ್ಟೆಗೆ ಅನ್ನ ತಿಂತೀಯ, ಬೇರೆ ಏನಾದ್ರು ತಿಂತಾ ಇದೆಯೋ? ನಾನು ಅವನಲ್ಲ ಕಾಣ್ಲೆ. ನಾಳೆ ಒಳಗಡೆ ನಾನು ದುಡ್ಡು ಬರ್ಲಿಲ್ಲ ಅಂದ್ರೆ ನಿನ್ನ ನಮ್ಮ ಹುಡುಗರು ಎತ್ತಾಕೊಂಡು ಬರ್ತಾರೆ. ನಾನ್ ಎಷ್ಟರ ಹೇಳು, ನಾನ್ ಗೌಡ ಅಲ್ಲ, ಕುಬೇರ 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 ಅಂತ. ನಿನ್ನ ಮೊಬೈಲ್ ತಂದು ಅಯ್ಯೋ, ಕಿತ್ತೋಗಿರೋ ಮೊಬೈಲ್ ನನ್ ಮೇಲೆ ಹಾಕೋ ಬಿಸಾಕ್ತಿಯಾ? ಅಯ್ಯೋ, ಮತ್ತೆ ಯಾವಾಗ ಕಳ್ಸಲ್ಲಪ್ಪ ಗ್ರಾಚಾರ. ಹಲೋ ಹಲೋ ಹಲೋ, ಅಣ್ಣ ಅಣ್ಣ, ಇಲ್ಲೋ ಎಲ್ಲೋ ಅದರೆಂದು ನನ್ನ ಮನಸ್ಸು ಹೇಳುತ್ತಿದೆ. ಈ ಬಸ್ಸು ಬರಲೆಂದು ಎಲ್ಲರೂ ಕಾಯುತ್ತಿದೆ. ಯಾಕಪ್ಪ ಲೇಟು? ಬಸ್ಸು ಪಾಸಿಂಗ್ ಮಾಡಿಸ್ಬೇಕಂತ ಶ್ರೀಕಂಠಂತೆ ಹೋಗಿದ್ದಪ್ಪ. ಅವ ಇದಕ್ ಹಿಂದಿಲ್ಲ ಮುಂದಿಲ್ಲ ತಳಗಿಲ್ಲ ಮ್ಯಾಗಿಲ್ಲ. ಏನಿದು ಡಬಲ್ ಮೀನಿಂಗ್? ಅದ ಕಾಗದ ಪತ್ರ. ಅದಕ್ಕೆ ವೈಕುಂಠ ಹೋಗಾಕ್ ಶ್ರೀಕಂಠಕ್ಕೆ ಯಾಕೆ 10,000 ಕೊಡ್ಬೇಕಂತ ವಾಪಸ್ ಬಂದ್ಬಿಟ್ನಪ್ಪ. ಆಯ್ತು, ಎಲ್ರು ಹತ್ತಿ. ಹತ್ರಿ ಕಂಡೀಷನ್ ಇಲ್ಲದ ಬಸ್ಸು, ತಗಣಿ ಸೇರಿದ ಪ್ಯಾಂಟು, ಕಟ್ಟಾದ ಸಿನಿಮಾದ ರೀಲು, ಇವು 3 ಅನುಭವಿಸೋರಿಗೆ ಗೊತ್ತಾಗುತ್ತೆ. ಹತ್ರಿ. ಫಿಲಂ ಥಿಯೇಟರ್ ಆಪರೇಟರ್ ಅಲ್ಲ, ನಮ್ ಎಲ್ರು ಯಮಲೋಕಕ್ಕೆ ಕರ್ಕೊಂಡು ಹೋಗೋಕೆ ಬಂದಿರೋ ಯಮಕಿಂಕರ. ಹತ್ರಿ, ಬಡ ಹತ್ರಿ, ಬಲಗಾಲಿಟ್ಟು ಸ್ವರ್ಗ ಸಿಗಲಿ ಅಂತ ಹೇಳಿ ಬೇಡ್ಕೊಡ್ರಿ. ಎಕ್ಸ್ಕ್ಯೂಸ್ ಮೀ, ಕ್ಲೋಸ್ ಮಾಡ್ಕೊಂಡು ಹತ್ತಿ. ಹ್ಞೂ ಸರ. ಬಂಗಾರ ಬಾಳ ಐತಪ್ಪ. ಕೈ ಸ್ವಚ್ಛಾಗಿ ತೊಳ್ಕೊಂಡು ನೋ ಮಾರಾಯ. ಸರ್ ಸರ್ ಸರ್, ಇದೇನ್ ಸರ್ ಇಷ್ಟು ಬೇಗ ಹೊಟ್ಬಿಟ್ರಿ? ಟೈಮ್ ಬಂತು, ಹೊರಟ್ಬಿಟ್ವಿ. ಬೈ 1 2-3 ದಿನ ನೀವು ಕಾಣ್ಲಿಲ್ವಲ್ಲ? ಮದುವೆ ಆಯ್ತು ಸರ್. ಮದುವೆ ಆಗಿರ್ಲಿಲ್ವಾ? ಆಗಿತ್ತು ಸರ್. 2ನೇದ? ಎನಿವೆ, ಬೆಸ್ಟ್ ಆಫ್ ಲಕ್. ಇಟ್ಕೊಳ್ಳಿ. ಸರ್, ಇದೇನ್ ಸರ್ ಇಷ್ಟೊಂದು ದುಡ್ಡು ಕೊಟ್ಬಿಟ್ರಿ? 3ನೇ ಹನಿಮೂನು ನೆನಪಲ್ಲಿ ಉಳಿಯೋ ದಿನ. ಇಟ್ಕೊಳ್ಳಿ. ಥ್ಯಾಂಕ್ ಯು ಸರ್. ಮೆನ್ಷನ್ ಮಾಡಿ. ಯಾಕಪ್ಪ ಹತ್ತು? ನಂದಿ ನೀನು ಬರ್ಲಿಲ್ಲ, ಒಂದ್ 5 ನಿಮಿಷ ವೇಟ್ ಮಾಡಿದ್ರೆ ಮತ್ತೊಬ್ರು ಬರ್ಬೇಕಾ? ಆ ತಳ ನಿಮ್ ಮಂದಿಗೆ ದೊಡ್ಡ ರೈಲ್ವೆನೇ ಬೇಕು. ಹಲೋ, ಸ್ಲಿಪ್ ಆಗಿ. ಹ್ಞೂನ್ರಿ ಸರ. ನಮಸ್ಕಾರ ಸರ್. ನಮಸ್ಕಾರ ಸ್ವಾಮಿ, ನಮಸ್ಕಾರ. ತಮ್ಮ ವ್ಯವಹಾರ ಏನಿಲ್ಲ ಸ್ವಾಮಿ. ರಿಯಲ್ ಎಸ್ಟೇಟ್ ಏನಾದ್ರು? ಇಲ್ಲ. ಫೈನಾನ್ಸು? ಇಲ್ಲ ಸ್ವಾಮಿ, ಕೂತ್ಕೊಳ್ಳಿ. ಈ ಗೋಲ್ಡು? ಯಾವ್ದು ಇಲ್ಲ, ಸುಮ್ಮನೆ ಕೂತ್ಕೊಳ್ಳಯ್ಯ. ನಾನು ರೇಗಿಸ್ತಾವ್ರಿ, ಯಾಕೆ ಸೆರೆಗೆ ಹೋಗ್ತೀನಿ. ನನ್ನ ತಿಕ್ಲಿಡಿಸ್ತಾವನೆ. ಯಾವನ ಅವನ್ ಕೆರ್ಕೊಂಡು ನಿಂತಿರೋದು? ಬಾರೆ ಗಾಡಿ ಹತ್ವಾ.
ಸಾಯಕ್ಕೆ ಇಷ್ಟ ಇಲ್ವಾ? ಲುಚ್ಚ ನನ್ನ ಮಗನೇ, ಲೋಹ ನನ್ನ ಮಗನೇ, ಕಂದ್ರೆ ನನ್ನ ಮಗನೇ, ತೊಟ್ಟಿ ನನ್ನ ಮಗನೇ. ಯಾಕೆ ಗಂಟ್ಲಾರ್ಕೊಂಡು ಬೈತಾ ಇದ್ಯಾ? ಇವು ಕೇಳಿಸ್ಕೊಳ್ಳೋ ಮಾತು ಇವತ್ ಕೇಳು. ಇವು ಕೇಳಿಸ್ಕೊಳ್ಳೋಕಾಗಲಿರೋ ಮಾತು. ಅವನ್ ಬೈಗಳನ್ನ ನೀ ಕೇಳಿದ್ರೆ ನೇಣಕ ಸತ್ತೋಗ್ಬಿಡ್ತಿದ್ದೆ. ಈ ಮೊಬೈಲ್ ಇಟ್ಕೊಂಡು ಹೆಂಗೆ ಬದುಕ್ತಾ ಇದ್ದೆ ನೀನು? ಅದಕ್ಕೆ ತಾನೇ ನಿನಗ್ ತಗ್ಲಾಕಿತ್ತು. ನನ್ನ ಅನುಭವದಲ್ಲಿ ಒಂದ್ ಮಾತು ಹೇಳ್ತೀನಿ ಕೇಳು. ಸಾಲ ಮಾಡಿ ತುಪ್ಪ ತಿನ್ನೋದ್ಕಿಂತ ಉಪ್ಪು ತಿಂದು ನೀರ್ ಕುಡಿಯೋದು ವಾಸಿ. ಅದೇನೋ ಅಂತಾರಲ್ಲ, ಕಿರ್ಕೊಂಡ್ ತಿನ್ನೋಳ್ನ ಹಿಡ್ಕೊಂಡು ಹಂಗಾಯ್ತು ನನ್ ಕತೆ. ತೊಳೆ ನಿನ್ ಫೋನ್ ಆಯ್ತು ನಿನ್ನ ಹತ್ರನೇ ಇರ್ಲಿ. ಮತ್ತೆ ಒಕ್ಕ ಸ್ವಲ್ಪ ಗ್ರಾಚಾರ. ಅಯ್ಯೋ ಮೈ ಡಿಯರ್ ಫ್ರೆಂಡ್ಸ್, ಇವತ್ತು ಸಂಜೆ 6 ಗಂಟೆಗೆ ದೇವ್ರ ಜೊತೆ ನಮ್ಮ ಅಪಾಯಿಂಟ್ಮೆಂಟ್ ಫಿಕ್ಸ್. ಏನಿದು, ದೇವ್ರ ಜೊತೆ ಅಪಾಯಿಂಟ್ಮೆಂಟ್ ಫಿಕ್ಸ್ ಆಗಿದೆ ಅಂದ ತಕ್ಷಣ ತಮ್ಮ ಮುಖದಲ್ಲಿ ಸಾವಿನ ಕಡೆ ಆಗ್ಲೇ ಬಂದ್ಬಿಟ್ಟಿದೆ. ತಾವೆಲ್ಲ ಬಿದಿರು ಮೋಟ್ರು ಅಥವಾ ಎಕ್ಸ್ಪ್ರೆಷನ್ ಕೊಡ್ತಿದ್ರಿ. ದಯವಿಟ್ಟು ಈ ಕೆಟ್ಟ ಎಕ್ಸ್ಪ್ರೆಷನ್ ನ ಬದಲಾವಣೆ ಮಾಡ್ಕೊಂಡು ಇದನ್ನ ಸಾವಿನ ಯಾತ್ರೆ ಅನ್ಕೊಳ್ದೆ ಜಾಲಿ ಯಾತ್ರೆ ಅಂತ ಫೀಲ್ ಮಾಡಿ. ಮಾಲು ಕಂಟ್ರಿ ಆದ್ರೂ ಪೊಲೀಸರ ಎಂಟ್ರಿ ತಪ್ಪಿಸೋಡು ಲಾರಿಗಿಂತ ಸ್ಪೀಡ್ ಐತಪ್ಪ. ಇದು ನಮ್ದವ್ರಿಗೆಲ್ಲ ಸಾವು ಗ್ಯಾರಂಟಿನ. ಹೋಗುನ್ಲಾ, ಮತ್ತೆ ಆಗ್ತಾಡ. ಸ್ವಲ್ಪ ತಡ್ಕೊಳ್ಳಿಪ್ಪ, ಇನ್ನೊಬ್ರು ಬರ್ತಿದ್ದಾರೆ. ಇನ್ನೊಬ್ರ? ಯಾರ ಸ್ವಾಮಿ ಅದು? ರುಬ್ಬಿ ಅಂತ. ರುಬ್ಬಿ ಅಂದ್ರೆ ಐಟಮ್ ಡ್ಯಾನ್ಸರ? ಅಲ್ಲ, ಮುಚ್ಕೊಳ್ಳಿ ಅಂತ. ಅರ್ಥವಾಯ್ತು ಬಿಡಿ. ರೂಬಿ ಅಂದ್ರೆ ನಾಯಿನ? ಇದು ನಮ್ ಜೊತೆ ಸಾಯಕ್ ಬರ್ತದ? ಹೌದು, ಇದ್ರಲ್ಲವರು ಕೈ ಕೊಟ್ಟಿದ್ದಾರೆ. ತಮಾಷೆಗಂದೆ, ಇವನು ನನ್ ಮಗ ಇದ್ದಂಗೆ. ಹೊರಡ್ರಿಪ್ಪ. ಯಾರೋ ನರಾಂತಕ ಒಂದು 10-12 ಜನನ ಸಾಯಿಸೋದಕ್ಕೋಸ್ಕರ ಒಂದು ದೂರ ಪ್ರದೇಶಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾನೆ. ಇವತ್ತು ಸಂಜೆನೆ ಅವರೆಲ್ಲ ಸಾಯ್ತಾ ಇದ್ದಾರೆ. ದಯವಿಟ್ಟು ಅವನಿಂದ ಅವ್ರನ್ನೆಲ್ಲ ಕಾಪಾಡಿ ಪ್ಲೀಸ್. ಮೈ ಗಾಡ್. ನಾನು ನಿನ್ನ ಸುಮ್ಮನೆ ಬಿಡಲ್ಲ. ನೀನೊಬ್ಬ ಕೊಲೆಗಾರ. ಇವ್ರನ್ನೆಲ್ಲ ಕೊಲೆ ಮಾಡ್ತಾ ಇದ್ದೆ. ಎಕ್ಸ್ಪೋಸ್ ಮಾಡ್ತೀನಿ ನಿನ್ನ. ಅಪರಿಚಿತ ವ್ಯಕ್ತಿಯಿಂದ ಜನರಿಗೆ ಆತ್ಮಹತ್ಯೆಗೆ ಪ್ರೇರಣೆ, ಅಜ್ಞಾತ ಸ್ಥಳಕ್ಕೆ ಕರೆದೊಯ್ದ ಆಗುಂತಕ. ಭಯಪಡೋ ಅಗತ್ಯವಿಲ್ಲ ಎಂದ ಡಿಜಿಪಿ ಸಂಗಮೇಶ್ ಪಾಟೀಲ್. ಬೆಂಗಳೂರು ಅಂದ್ರೇನೆ ಹಾಗೆ, ದಿನಕ್ಕೊಂದು ಕ್ಷಣಕ್ಕೊಂದು ಕುತೂಹಲ ಘಟನೆಗಳಿಗೆ ಸಾಕ್ಷಿಯಾಗ್ತಾನೆ ಇರುತ್ತೆ. ಹಾಗೆ ಇಂದು ಸಹ ಈ ಮಹಾನಗರದಲ್ಲಿ ಆತಂಕಕಾರಿ ಘಟನೆಯೊಂದು ನಡೆದಿದೆ. ಇಂದು ಬೆಳಿಗ್ಗೆ 10 ಗಂಟೆ ಸುಮಾರಿನಲ್ಲಿ ಅಪರಿಚಿತ ವ್ಯಕ್ತಿಯೊಬ್ಬ ಕೆಲವರನ್ನ ಒಟ್ಟುಗೂಡಿಸಿ ಎಲ್ಲರನ್ನೂ ಆತ್ಮಹತ್ಯೆಗೆ ಪ್ರೇರೇಪಿಸಿ ಕರೆದುಕೊಂಡು ಹೋಗಿರುವುದಾಗಿ ಪೊಲೀಸರು ತಿಳಿಸಿದ್ದಾರೆ. ಆದ್ರೆ ಈ ರೀತಿ ಜನರನ್ನ ಆತ್ಮಹತ್ಯೆ ಮಾಡಿಕೊಳ್ಳಲು ಕರೆದುಕೊಂಡ ಹೋದ ವ್ಯಕ್ತಿ ಯಾರು, ಇದಕ್ಕೆ ಕಾರಣವೇನು, ಯಾವಾಗ ಆತ್ಮಹತ್ಯೆ ಮಾಡಿಕೊಳ್ಳಲಿದ್ದಾರೆ ಅನ್ನೋದು ಮಾತ್ರ ತಿಳಿದು ಬಂದಿಲ್ಲ. ಆದ್ರೆ ಅವರನ್ನೆಲ್ಲ ಅಪರಿಚಿತ ವ್ಯಕ್ತಿಯಿಂದ ಕಾಪಾಡುವುದಾಗಿ ಡಿಜಿಪಿ ಸಂಗಮೇಶ್ ಪಾಟೀಲ್ ಹೇಳಿದ್ದಾರೆ.
ಅಪರಿಚಿತ ವ್ಯಕ್ತಿ ಯಾರು ಅಂತ ಗೊತ್ತಾಯ್ತಾ ಸರ್? ಆತ್ಮಹತ್ಯೆ ಮಾಡ್ಕೊಳ್ಳೋರ್ನೆಲ್ಲ ಹೇಗ್ ಕಾಪಾಡ್ಬೇಕು ಅನ್ಕೊಂಡಿದ್ದೀರಾ ಸರ್? ಸರ್ ಇದಕ್ಕೆಲ್ಲ ಕಾರಣ ಏನ್ ಸರ್? ಅವರೆಲ್ಲ ಯಾರು, ಯಾಕೆ ಹೀಗೆ ಸಾಯ್ತಾ ಇದಾರೆ ಸರ್? ಸರ್ ಅವ್ರನ್ನೆಲ್ಲ ಹಿಡಿಯೋದಕ್ಕೆ ಸ್ಪೆಷಲ್ ಸ್ಕ್ವಾಡ್ ಏನಾದ್ರು ಅರೇಂಜ್ ಮಾಡಿದಿರಾ ಸರ್? ಅವ್ರನ್ನ ಹಿಡಿಯೋದಕ್ಕೆ ಸ್ಕ್ವಾಡ್ ಅಲ್ಲ ಬೇಕಾಗಿರೋದು, ಸ್ಕಿಲ್. ಅದಕ್ಕೆ ಡಿಜಿ ಸಾಹೇಬ್ರ ನಾನು ಕರ್ಸಿರೋದು. ಸರ್ ಅವ್ರನ್ನ ಹಿಡಿಯೋಕೆ ಏನಾದ್ರು ಸ್ಟ್ರಾಟಜಿ ಮಾಡಿದಿರಾ ಸರ್? ನೋ ಮೋರ್ ಫರ್ದರ್ ಕ್ವೆಶ್ಚನ್ಸ್. ಇಫ್ ಐ ಗೆಟ್ ಇನ್ ಇನ್ಫಾರ್ಮೇಶನ್ ಐಲ್ ಗೆಟ್ ಬ್ಯಾಕ್ ಟು ಯು. ಓಕೆ? ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಬದ್ರಿನಾಥ್. ಮಿಸ್ಟರ್ ಬದ್ರಿನಾಥ್ ಸರ್, ನಮ್ಮ ಹತ್ರ ಇರೋದು ಕೇವಲ 6 ಅವರ್ಸ್ ಅಷ್ಟೇ. ಅಷ್ಟರೊಳಗೆ ಆ ಸೂಸೈಡ್ ಮಾಡ್ಕೊಳಕ್ ಹೊರಟಿರೋನ್ನ ಆ ಅಪರಿಚಿತ ವ್ಯಕ್ತಿ ಯಾರಂತ ಕಂಡುಹಿಡಬೇಕು. ಡೂ ಇಟ್ ಫಾಸ್ಟ್. ಎಸ್ ಸರ್. ನಮ್ ಟಾಪ್ ಬಾಟಮ್ ಎರಡಿಗೂ ಎಡ್ ಬಿತ್ತಾಯ ನೋಡ್ಕೊಂಡು ಓಡ್ಸಯ್ಯ. ನಿಮ್ ಟಾಪ್ ಬಾಟಮ್ ನೋಡ್ಕೊಂಡು ಗಾಡಿ ಹ್ಯಾಂಗ್ರಿ ಓಡ್ಸಕ್ ಆಗ್ತದ? ಯಾಕ್ರಿಸಿ ಎದೆ ಗೊತ್ಬಿಡ್ತೀನಿ ಡಬಲ್ ಮೀನಿಂಗ್ ಅಲ್ಲಿ ಮಾತಾಡಿದ್ರೆ. ಇವ್ನ ಬೆಟ್ಟ ಹತ್ತೋ ಮುಂಚೆನೆ ಚಟ್ಟ ಹತ್ತಿಸ್ತಾ ಇದ್ದಲ್ಲ ಸರ್. ಅವನ್ನ ಕರ್ಕೊಂಡ್ ಬಂದಿರದೆ ಚಟ್ಟ ಹತ್ಸಕ್ಕೆ. ಸಣ್ಣ ಹಂಪ್ ಹಾರಿಸಿದ ಕೈ ನಮ್ಮನಿ ಹಾರ್ಯಾರು ಬೀಳಾಕತ್ತಾರ, ಇನ್ನು ದೊಡ್ಡ ಬೆಟ್ಟನ ಹಾರಿಸಿದ್ರೆ ಯಾ ನಮ್ಮನಿ ಭಯ ಪಡಾಕಿಲ್ಲ ಅಂತೀನಿ ನಾನು. ಸಾಯಕ್ ಭಯ ಇದ್ದಿದ್ರೆ ಯಾರು ನಿಮ್ ಜೊತೆ ಬರ್ತಿರ್ಲಿಲ್ಲ. ದಿನ ಬೆಳಗಾದ್ರೆ ಇವ್ರ ಗಾಡಿ ಟೈರ್ ಕೆಳಗಡೆ ಕುರಿ ಕೋಳಿ ನಾಯಿ ನರಿ ಮನುಷ್ಯರ ವ್ಯತ್ಯಾಸ ಗೊತ್ತಿಲ್ಲದೆ ಹತ್ಸೋ ಇವ್ರಿಗೆ ಭಯ ಎಲ್ಲಿದ್ರಿ ಬರ್ಬೇಕು? ಬರಬ್ಬರಿ ಹೇಳ್ತಾರಪ್ಪ ಇವರು. ನಾ ಯಾವಾಗ ಎಣ್ಣೆ ಹಾಕಕ್ ಶುರು ಮಾಡಿದ್ನಿ, ಅಂಜಿಕೆ ಭಯ ಹೆಂಡ್ರು ಮಕ್ಕಳು ಎಲ್ಲಾರು ನನ್ನಿಂದ ದೂರ ಆಗಿಬಿಟ್ಟಾರ ನೋಡ್ರಿ. ನಿಮ್ಮಪ್ಪ ಬೇಗ ಬಂದ್ಬಿಡ್ತಾರೆ. ಬಂದ್ರ ಔಷಧಿ ಔಷಧಿ ಹೊಟ್ಟೆ ತುಂಬ ಕುಡ್ದ ಮ್ಯಾಲೊಂದು ಸ್ಟಾಕ್ ಮಾಡ್ಕೊಂಡ್ ಬಂದಿರಲೇ. ನೀನ್ ಜನ್ಮಕ್ ಬೆಂಕಿ ಹಾಕ. ಮಾಡ್ಕೊಂಡು ಗಂಡಗ ಬಾಯಿ ಬಂದಂಗ ಮಾತಾಡ್ತೀಯನ್ಲೇ. ಏಯ್ ನಿಮ್ಮಮ್ಮನ ಪರವಾಗಿ ಮಾತಾಡಿ ನನ್ನ ಹತ್ರ ಜಗಳ ತೆಗಿಯಕ್ ಬಂದಿ ಹಾಳಾದಂಗೆ. ಹೋಗ್ರಿ ನನ್ ಪಾಲಿಗೆ ಇವತ್ತಿನಿಂದ ನನ್ನ ಪಾಲಿಗೆ ಎಲ್ಲರೂ ಸತ್ ಬಿಟ್ರಿ ನೀವು. ಯಾರು ಬೇಕಾಗಿಲ್ಲ ನನಗ. ನನ್ನೊಳಗೆ ನಾ ತಿಳ್ಕೊಂಡೆ ನನಗ ಬೇಕಾದ ಹೆಂಡ್ತಿನ ಮಾಡ್ಕೊಂಡೆ. ಶಂಭೋ ಶಂಕರ ಹರ ಹರ ಮಹಾದೇವ. ಲೇ ಐನಾರ, ನಿನ್ ಮಾತು ಕೇಳಿ ಕೇಳಿ ನಾಯಿ ಮನಿನೂ ಕಾಣ್ಲಿಲ್ಲ ಹಳ್ಳನೂ ಕಾಣ್ಲಿಲ್ಲ ಅನ್ನಂಗ ಆತರಲ್ಲಿ ನನ್ನ ಬಾಳೆವ್ವ. ಕಾಸಿಯಿಂದ ನಿಮಗೋಸ್ಕರ ಡಬಲ್ ತಾಯ್ತಾ ತಂದಿದ್ದೀನಿ ಕಣ್ರಿ. ಅದನ್ನ ಕಟ್ಕೊಂಡ ತಕ್ಷಣ ನಿಮ್ಗೆ ಅವಳಿ ಜವಳಿ 2 ಗಂಡು ಮಕ್ಳಾಯ್ತಾವ್ರಿ. ಈಗಾಗಲೇ ನಿನ್ನ ಮಾತು ಕೇಳಿ ತಾಯ್ತಾ ಕಟ್ಕೊಂಡು ಹಂದ್ ಹಿಡ್ದಂಗ ಹಡ್ದು ಮನೆ ತುಂಬಾ ಅರ್ಧ ಜನ ಹೆಣ್ಣು ಮಕ್ಳು ಹುಟ್ಟುಬಿಟ್ಟಾವಲ್ಲೋ. ಮತ್ ನನಗ್ ತಾಯ್ತಾ ಕಟ್ಟಿಸಿ ಇನ್ನ ಅರ್ಧ ಜನ ಹೆಣ್ಣು ಮಕ್ಕಳು ಹುಟ್ಟಿಸಿ ಮನ್ಯಾಗ ಒಂದು ಲೇಡೀಸ್ ಕ್ರಿಕೆಟ್ ಟೀಮ್ ತಯಾರು ಮಾಡ್ಬೇಕಂತ ಆಸೆ ಇಟ್ಕೊಂಡು ಬಂದೇನ್ಲೇ ಏನಾರ. ನಿನ್ನ ಮಾತು ಕೇಳಿ ನಾನು ಕಚ್ಚರ್ಗ ಹೋಗ್ಬಿಟ್ಟೆ. ಇವತ್ ನಿನ್ನ ಬಿಡೋದಿಲ್ಲೇ ಇದ್ದಾರ. ಇನ್ನು ಬ್ಯಾರೆ ಏನು ಹೋಗ ಯಮನ್ ತರ ನಕ್ಕೊಂಡ್ ಜಾಲಿಗೆ ಓಡ್ಸಕಿದೇನ್ ಯಮಹ ಬೈಕ ಬಸ್ ಕಂಡ್ಲಾ ನೋಡ್ಕೊಂಡ್ ಓಡ್ಸ್ಲಾ? ಮುಂದ್ ನೋಡ್ಕೊಂಡು ಓಡಿಸ್ಲಾಕ ಆಗ್ಲಾರ್ದ ಹಿಂದ್ ನೋಡ್ಕೊಂಡು ಓಡ್ಸಾಕ ಆಕತ್ತನ? ಎಕ್ಸ್ಕ್ಯೂಸ್ ಮಿ ಸರ್, ಆ 11 ಜನರ ಬಗ್ಗೆ ನಿಮ್ಗೆ ಏನಾದ್ರೂ ವಿಷಯ ಗೊತ್ತಾಯ್ತಾ? ವಿಷಯ ಗೊತ್ತಾಗಿದೆ, ತುಂಬಾ ದುರದೃಷ್ಟಕರ. ಸರ್, ಇಷ್ಟೊಂದ್ ಜನ ಒಟ್ಟಿಗೆ ಆತ್ಮಹತ್ಯೆ ಮಾಡ್ಕೊಳ್ತಿದ್ದಾರೆ. ಇದ್ರ ಹಿಂದೆ ಏನಾದ್ರೂ ಕಾರಣ ಇದೆಯಾ? ಇರಬಹುದು. ಇಷ್ಟು ಜನ ಒಟ್ಟಿಗೆ ಆತ್ಮಹತ್ಯೆ ಮಾಡ್ಕೊಳ್ತಾ ಇರೋದು ನನ್ ಮನಸ್ಸನ್ನು ಕೂಡ ಕಾಡ್ತಾ ಇದೆ. ಪೊಲೀಸ್ನವರು ಅವ್ರನ್ನ ಖಂಡಿತ ಕಾಪಾಡ್ತಾರೆ ಅಂತೀರಾ? ಖಂಡಿತ ಕಾಪಾಡ್ತಾರೆ, ಅವ್ರ ಮೇಲೆ ನನಗೆ ನಂಬಿಕೆ ಇದೆ. ಆಕ್ಚುಲಿ ನೀವು ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಸೇರಿ ಏನ್ ಸರ್ ಹೊರಡೋಣ ಬನ್ನಿ. ರೈಟ್ ಸರ್. ಸರ್ ಸಂಜೆ 6 ಗಂಟೆ ತನಕ ನೋಡಿ. ಲಾಸ್ಟ್ ಕ್ವೆಶ್ಚನ್ ಸರ್. ನೋಡಿ ಡಿಜಿಪಿ ಸಾಹೇಬ್ರೆ, ಮ್ಯಾಟ್ರು ತುಂಬಾ ಸೀರಿಯಸ್ ಆಗಿದೆ. ನೀವು ಸಂಪೂರ್ಣವಾಗಿ ನಮ್ಮ ಪೊಲೀಸ್ ಫೋರ್ಸ್ ಅನ್ನ ಬಳಸ್ಕೊಂಡು ಹೇಗಾದ್ರೂ ಮಾಡಿ ಇದನ್ನ ತಡಿಬೇಕಾಗಿದೆ. ನೀವು ತೆಗೆದುಕೊಂಡಿರೋ ಕ್ರಮದ ಬಗ್ಗೆ ನಿಮಿಷಕ್ಕೂ ನನಗೆ ತಿಳಿಸ್ತಾ ಇರಬೇಕಾಗ್ತದೆ. ಆಯ್ತು ಸರ್. ನೋಡಿದ್ರಲ್ಲ ವೀಕ್ಷಕರೇ, ಹೋಮ್ ಮಿನಿಸ್ಟರ್ ಅವರು ಏನ್ ಹೇಳಿದ್ರು ಅಂತ. ಇವತ್ ಸಂಜೆ 6 ಗಂಟೆ ಒಳಗಡೆ ಪೊಲೀಸ್ನವರು ಆ 11 ಜನನ ಕಾಪಾಡ್ತಾರೋ ಇಲ್ವೋ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಕ್ಯಾಮ್ರಾಮನ್ ರಾವ್ ಜೊತೆ ರಾಗಿಣಿ, TV9 ಬೆಂಗಳೂರು.
ಅಮ್ಮ, ನಿನ್ನ ಉದ್ಧಾರ ಮಾಡಕ್ಕೆ ನಾವು ಹಗಲು ರಾತ್ರಿ ಕಷ್ಟಪಟ್ಟು ದುಡಿತೀವಿ. ನಿನ್ನ ಯೋಗ್ಯತೆಗೆ ಎದೆ ಸೀಳಿದ್ರು 3 ಅಕ್ಷರ ಬರಲ್ಲ. ಈ ಸಾರಿನೂ ಫೇಲ್ ಆಗಿದ್ಯಾ? 24 ಗಂಟೆ ಗಿಟಾರ್ ಹಿಡ್ಕೊಂಡು ಟುಯ್ಯಾ ಟುಯ್ಯಾ ಅಂತ ಬಾರಿಸ್ತಾ ಇದ್ರೆ ಯಾರು ಊಟ ಹಾಕಲ್ಲ. ಅದನ್ನೇ ಹಿಡ್ಕೊಂಡು ಭಿಕ್ಷೆ ಬೇಡಬೇಕಾಗತ್ತಷ್ಟೇ. ನಾಳೆನೆ ನಿನ್ನ ಹಾಸ್ಟೆಲ್ಗೆ ಹಾಕ್ತೀನಿ. ಅಲ್ಲಿ ಭಿಕ್ಷುಕರ ತರ ಹರಿಸಿದ ಅನ್ನ ಸಾಂಬಾರು ತಿನ್ನಕ್ ಸಾಲಲ್ಲಿ ನಿಂತಾಗ್ಲೇ ನಿಂಗೆ ಬುದ್ಧಿ ಬರೋದು. ಸಾಲಲ್ಲಿ ನಿಂತಾಗ್ಲೇ ನಿಂಗೆ ಬುದ್ಧಿ ಬರೋದು. ಸಾಲಲ್ಲಿ ನಿಂತಾಗ್ಲೇ ನಿಂಗೆ ಬುದ್ಧಿ ಬರೋದು. ಏನ್ರಿ ಇವತ್ ಬೆಳಿಗ್ಗೆ ಆಕ್ಸಿಡೆಂಟ್ ಅಲ್ಲಿ ಪ್ರೆಸ್ ರಿಪೋರ್ಟರ್ ಸತ್ತೋದ್ರಲ್ಲ, ಅವ್ರ ಪರ್ಸಲ್ಲಿ ಈ ಪಾರ್ಕ್ ಎಂಟ್ರಿ ಟಿಕೆಟ್ ಸಿಕ್ತು ಸರ್. ನೀನ್ ಇವನ್ನ ಇವತ್ತಿಲ್ಲಿ ನೋಡಿದ್ಯಾ? ಇಲ್ಲ ಸರ್. ಅವನು ಬೆಳಿಗ್ಗೆ ಪಾರ್ಕಿಗೆ ಬಂದಿದ್ದ. ನನ್ನ ಹತ್ರ ಎಂಟ್ರಿ ಟಿಕೆಟ್ ಇದೆ. ನಾನು ಸೆಕೆಂಡ್ ಶಿಫ್ಟ್ ಸರ್. ಫಸ್ಟ್ ಶಿಫ್ಟ್ಗೆ ಬೇರೆನಿದ್ದ. ಏನ್ ಅವನ ಹೆಸರು? ಜಾನಿಲಾಲ್. ಫಸ್ಟ್ ಶಿಫ್ಟ್ ಇರ್ಲಿದ್ದಲ್ಲ ವಾಚ್ಮೆನ್, ಅವನ್ ಮನೆ ಗೊತ್ತಾ? ಗೊತ್ತು ಸರ್. ಏನು ಇವನ್ನ ಲವ್ ಮಾಡಿ ಮದುವೆ ಆಗ್ತೀಯಾ? ಅವ್ರ ಸಂಪ್ರದಾಯ ಏನು, ನಮ್ ಸಂಪ್ರದಾಯ ಏನು? ಇನ್ಮೇಲೆ ಅವ್ನ್ ಸಹವಾಸ ಬಿಟ್ಟು ನಾವ್ ಹೇಳ್ದಂಗೆ ಕೇಳ್ಕೊಂಡು ಮನೇಲಿ ಬಿದ್ದಿರೋ. उस लड़की को लेके आओ, तेरे साथ निकाह कर देंगे। अरे बेटा, क्या रे सोच रहा है? जल्दी उस लड़की को लेके आ। ಈಗೇನ್ ಮಾಡೋದು ಕಾದರ್? ನೀನ್ ಯಾಕೆ ನಮ್ಮ ಮತಕ್ಕೆ ಸೇರ್ಕೋಬಾರ್ದು? ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಅದು ಅಷ್ಟು ಸುಲಭ ಅಲ್ಲ ಕಣೋ. ಮತ್ತೆ ಏನ್ ಮಾಡು ಅಂತೀಯ? ನಮ್ಗೆ ಈ ಜಾತಿ ಧರ್ಮ ಯಾವುದು ಬೇಡ. ಆ ಹುಡುಗನ ಕಡೆಯವರು ನಮ್ ನಂದಿನಿನ ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ದಾರೆ. ಭಯ್ಯ, ಭಯ್ಯ, ನಿಮ್ಮ ಮಗನ ಹುಡುಗಿ ಕಡೆಯವ್ರು ಎತ್ತಾಕೊಂಡು ಹೋಗ್ಬಿಟ್ರು ಭಯ್ಯ. ಏನಾಯ್ತು? ಬೆಟ್ಟು ತುದಿಲ್ ನಿಂತ್ಕೊಂಡು ಕೆಳಗಡೆ ಬಿದ್ದು ಸೂಸೈಡ್ ಟ್ರೈ ಮಾಡ್ತಾ ಇದ್ದ. ಹೇಗೋ ಅಲ್ಲಿಂದ ಬಚಾವ್ ಮಾಡಿ ಜೀಪಲ್ಲಿ ಕೂರ್ಸ್ಕೊಂಡು ಕರ್ಕೊಂಡ್ ಬರ್ತಿದ್ರೆ ಮತ್ತೆ ಜೀಪಿಂದ ಜಂಪ್ ಮಾಡಿ ನಿಮ್ಮ ಬಸ್ ಕೆಳಗಡೆ ಬಿದ್ದು ಸಾಯಕ್ ಬಂದಿದ್ದಾನೆ ಈ ದರಿದ್ರ ನನ್ ಮಗ. ಪಾಪ, ಮೊದ್ಲೇ ನೊಂದಿದ್ದಾನೆ. ಯಾಕೆ ಕೈ ಮಾಡ್ತೀನಿ? ಕಾನೂನು ಪ್ರಕಾರ ಆಕ್ಷನ್ ತಗೊಳ್ಳಿ. ಆಯ್ತು ಸರ್, ನಡೆಯೋ ಸ್ಟೇಷನ್ಗೆ. ಸರ್ ಪ್ಲೀಸ್ ಸರ್, ನಾನ್ ಸಾಯ್ಬೇಕು ಸರ್, ಬಿಟ್ಬಿಡಿ ಸರ್. ಸರ್ ಪ್ಲೀಸ್ ಸರ್, ಪ್ಲೀಸ್ ಸರ್. ಒಂದ್ಸಲ ಭೂಮಿ ಮೇಲೆ ಹುಟ್ಟಿದ್ಮೇಲೆ ಮುಗೀತು. ತಿನ್ನೋದು ಬದುಕೋದು ನಿನ್ನಿಷ್ಟ, ಆದ್ರೆ ಸಾಯೋದು ನಿನ್ನಿಷ್ಟ ಅಲ್ಲ. ಅದಕ್ಕೆ ಅಂತ ಬೇಕಾದಷ್ಟು ಕಾನೂನುಗಳಿದೆ. ನಡೆಯೋ ಸ್ಟೇಷನ್ಗೆ. ನೋಡಿದ್ರ ಸಾಯೋದು ಎಷ್ಟು ಕಷ್ಟ ಅಂತ. ಆತ್ಮಹತ್ಯೆ ಮಾಡ್ಕೊಂಡ್ರೆ ಕಾನೂನು ಪ್ರಕಾರ ಜೈಲ್ ಶಿಕ್ಷೆ ಆಗುತ್ತೆ. ಬಹುಶಃ ತಮ್ಮೆಲ್ರಿಗೂ ಅರ್ಥ ಆಗಿದೆ ಅನ್ಕೊಂತೇನೆ. ಏನಾಯ್ತ್ರಿ ತಲ್ಬಾಗ್ಲು? ಅದ ಹೊಂಡಕ್ಕಿಂತ ಮೊದಲ ಆ ಮೆಕ್ಯಾನಿಕ್ ಶ್ರೀಕಂಠಕ್ಕೆ ರೊಕ್ಕ ಕೊಡ್ಲಿಲ್ಲ, ಶಾಪ ಹಾಕ್ಯಾನ. ಅದಕ್ಕೆ ಗಾಡಿ ಕೆಟ್ಟ ದಾರ್ಯಾಗ ನಿಂತೈತಿ. ಯೋ, ಈ ಗುರಿ ಹೊಡಿಯೋ ಬಸ್ ನಂಬ್ಕೊಂಡ್ರೆ ನಮ್ ಗುರಿ ಮುಟ್ತಂಗೆನೆ. ಏನಾಗೈತೆ ಅಂತ ನೋಡ್ತೀನಿ ತಡ್ರಿ. ಲೇಟ್ ಆಗುತ್ತಾ? ನೋಡ್ತೀನಿ ತಡ್ರಿ ತೆಳಗಳದ. ಸರ್, 3 ದಿನ ಆಯ್ತು ಊಟ ಮಾಡಿ. ಕಡೆ ಸಲ ಆದ್ರು ಊಟ ಕೊಡ್ಸಿ ಸರ್. ನಾನ್ ವೆಜ್ ತಿಂತೀರಾ?
ಸರ್, ಈ ರೋಡ್ ಸೈಡ್ ಡಾಬಾ ಅಲ್ಲಿ ಮಟನ್ ಬಿರಿಯಾನಿ ಚೆನ್ನಾಗಿರುತ್ತಾ? ಅದಕ್ಕೇನಂತೆ ಬಹು ಬಿರಿಯಾನಿ ಕೊಡಿಸ್ತೀನಿ. ಬೇಡ, ವೆಜಿಟೇರಿಯನ್ ತಿಂತೀನಿ. ಎಕ್ಸ್ಕ್ಯೂಸ್ ಮೀ, ಏನ್ರಿ ಮಚ್ಚೆ ಬಲ್ಗಡೆ ಇದೆಯಲ್ಲ? ಸ್ಟಾರು ಅಂತ ಹೇಳ್ತಾರೆ ಸರ್. ಯಾವ ನನ್ ಮಗ ಹೇಳಿದ್ರಿ? ಮಚ್ಚೆ ಬಲ್ಗಡೆ ಇದ್ರೆ ಸ್ಟಾರ್ ಅಲ್ಲ, ಎಡಗಡೆ ಇದ್ರೆ ಸ್ಟಾರು. ಹೌದಾ ಸರ್? ಮತ್ತೆ ಡಾಕ್ಟರ್ ರಾಜ್ಕುಮಾರ್ ಎಡಗಡೆ ತಾನೆ ಮಚ್ಚೆ ಇದ್ದಿದ್ದು. ಮತ್ತೆ ಆ ಡಬ್ಬಾ ನನ್ನ ಮಗ ಶಾಸ್ತ್ರದವನು ರೈಟ್ ಸೈಡ್ ಇದ್ರೆ ಲಕ್ಕು ಅಂದ. ಅದಕ್ಕೆ ಕ್ಲೀನ್ ಕೃಷ್ಣಪ್ಪ. ಕನ್ಫರ್ಮ ಸರ್? ಹೌದಪ್ಪಾಜಿ. ಈಗ ಸರ್ ಇದು ಡೂಪ್ಲಿಕೇಟಾ? ಹೌದು ಸರ್. ಎಕ್ಸ್ಕ್ಯೂಸ್ ಮೀ, ಮಚ್ಚೆ ಅಲ್ಲೇ ಅಲ್ಲ, ಇನ್ನೊಂದ್ ಕಡೆ ಇದ್ರು ಸ್ಟಾರು. ಎಲ್ಲಿ ಸರ್? ಮೇಡಮ್ ಅವರೇ, ನೀವು ಕವಳಕ್ ಬರೋದಿಲ್ವೇ? ಇಲ್ಲ, ನಂಗೆ ಹಶ್ವಿಲ್ಲ. ಸಾಯಕ್ಕೂ ಎನರ್ಜಿ ಬೇಕು, ಯೋಚನೆ ಮಾಡಿ ನೋಡಿ. ಸಂಧ್ಯಾ ಬರೀ ಕೈ ಎಲ್ಲ ಆಡ್ಸ್ಕೊಂಡ್ ಬಂದ್ಬಿಟ್ಲು. ಬಿನಾಣಿಗಿತ್ತಿ ಓಡಾಡ್ಕೊಂಡು ಬಂದ್ಬಿಟ್ಲು. ಹೇಳೆ, ಬರೀ ಕೈ ಬಂದ್ರೆ ಕಾಲ್ ಬಿಡ್ತೀನಿ ಅಂತ ಹೇಳಿರ್ಲಿಲ್ವೇನೆ? ಅದೇ ನಮ್ ತಂದೆ ತುಂಬಾ ಕಷ್ಟದಲ್ಲಿದಾರಂತೆ. ಆವತ್ ನಿಮ್ಮಪ್ಪ ಏನಂತ ಬೊಗಳಿದ್ನೆ? ಈ ನನ್ ಜೊತೆಗೆ 50,000 ರೂಪಾಯಿ ಕೊಡ್ತೀನಿ ಅಂತ ಬೊಗಳಿದ್ದಲ್ಲ, ಕೊಟ್ಟೇನೆ? ನೀನೇ ಕೇಳ್ತಾ ಇರೋದು, ಕೊಟ್ಟೇನೆ? ಹೇಳು. ಈ ಅನಿಷ್ಟನ ತಂದ್ಕೊಳ್ಳೋದು ಬೇಡ ಅಂತ ಅವತ್ತೇ ಹೇಳ್ದೆ ನಾನು. ಆ ರಾಮಾಪುರದವ್ರ ಸಂಬಂಧ ಮಾಡಿದ್ರೆ ಕೇಳ್ದ ಸ್ವರ್ಣಕ್ಕೆ ಕೊಟ್ಟಿರೋರು. ದರಿದ್ರ ಎಲ್ಲಿಂದ ಗಂಟು ಬಿತ್ತೋ ನಮ್ಗೆ? ತಂದೆ ಹತ್ರ ಮಾತಾಡ್ತೀನಿ. ನಿಮ್ಮಪ್ಪ ಕೊಟ್ಟಿರೋ ಮಾತನ್ನ ಉಳಿಸ್ಕೊಳಕ್ ಕೇಳು ಮೀನಾ. ನೀವದು ಅರ್ಥ ಮಾಡಿ. ಅವನ ಹತ್ರ ಏನೇ ಪುಂಗಿ ಉದ್ಯಾ? ದುಡ್ಡು ತರದೆ ಮನೆ ಒಳಗೆ ಕಾಲಿಡಬಾರ್ದು. ನಡಿಯ ನಡಿಯ ಆಚೆಗೆ. ನಡಿಯ. ಇಂತ ಹೊಸ ಹೊಸ ಸಿನಿಮಾನ ಟಿವಿಲಿ ಹಾಕಿರೋ ಥಿಯೇಟರ್ ಯಾವ ನನ್ನ ಮಗ ಬಂದ್ ಸಿನಿಮಾ ನೋಡ್ತಾನೆ? ನನ್ನಂತ ಪ್ರೊಡ್ಯೂಸರ್ ಹೊಟ್ಟೆ ಹೊರಸ್ಬಿಡಿ, ಚೇಂಜ್ ಮಾಡಿ. ಏನ್ ಚೇಂಜ್ ಮಾಡುದು? ಈ ಟಿವಿ ಹಣೆ ಬರನೇ ಇಷ್ಟು. ಗಂಡ ಹೆಂಡತಿ ಜಗಳ ಆಡಿ ಬೇರೆ ಆದ್ರೆ ಅವ್ರನ್ನ ಟಿವಿಲಿ ಕರೆದು ಇಂಟರ್ವ್ಯೂ ಮಾಡ್ತಾರೆ. ಇನ್ನು ಈ ಜನ್ಮದಲ್ಲಿ ಇವ್ರ ಹಣೆ ಬರ ಎಂತಂತಾನೆ ಗೊತ್ತಿಲ್ಲ, ಹಿಂದಿನ ಜನ್ಮದ ಹೇಳ್ತಾರಂತೆ. ಚಾನೆಲ್ ಚೇಂಜ್ ಮಾಡ್ ಮರೆಯ. ಆತ್ಮಹತ್ಯೆ ಮಾಡಿಕೊಳ್ಳಲು ಹೋದವರ ವಿಷಯ ಇನ್ನೂ ನಿಗೂಢ. ನಗರದ ಸಾರ್ವಜನಿಕರಲ್ಲಿ ಮನೆ ಮಾಡಿದೆ ಆತಂಕ. ಸಾಮೂಹಿಕ ಆತ್ಮಹತ್ಯೆಗೆ ಇನ್ನುಳಿದಿರೋದು 2 ಗಂಟೆ ಬಾಕಿ. ಇಂದು ಸಂಜೆ 6 ಗಂಟೆಗೆ 11 ಜನರ ಗುಂಪೊಂದು ಸಾಮೂಹಿಕ ಆತ್ಮಹತ್ಯೆ ಮಾಡಿಕೊಳ್ಳಲು ಹೊರಟಿರುವ ವಿಷಯ ಸಾರ್ವಜನಿಕರಲ್ಲಿ ಆತಂಕ ಮೂಡಿಸಿದೆ. ಪೊಲೀಸ್ ಇಲಾಖೆ ಅವರನ್ನೆಲ್ಲ ಹುಡುಕೋದ್ರಲ್ಲಿ ಸತತವಾಗಿ ಕಾರ್ಯನಿರತವಾಗಿದೆ. ಅವರನ್ನೆಲ್ಲ ಮರಣ ದೀಕ್ಷೆಗೆ ಕರೆದೊಯ್ತಾ ಇರೋ ಆ ಅಪರಿಚಿತ ವ್ಯಕ್ತಿ ಯಾರೆಂಬುದು ಇನ್ನೂ ತಿಳಿದು ಬಂದಿಲ್ಲ. ಈ ಸಾಮೂಹಿಕ ಆತ್ಮಹತ್ಯೆಯ ಡೆಡ್ ಲೈನ್ಗೆ ಇನ್ನೂ ಕೇವಲ 2 ಗಂಟೆ ಕಾಲಾವಧಿ ಇರೋದ್ರಿಂದ ಜನರಲ್ಲಿ ಆತಂಕ ಮತ್ತಷ್ಟು ಹೆಚ್ಚಾಗ್ತಾ ಇದೆ. ಮುಂದಿನ 2 ಗಂಟೆಗಳಲ್ಲಿ ಏನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಬೆಳಿಗ್ಗೆಯಿಂದ ನನಗೆ ನ್ಯೂಸ್ ಕೇಳಿ ಕೇಳಿ ತಲೆ ಬಿಸಿ ಆಗಿದೆ ಮಾರಾಯ. ನೀವು ಈ ಸಾಮೂಹಿಕ ವಿವಾಹ ನೋಡಿದಿರಲ್ಲ, ಇದು ಸಾಮೂಹಿಕ ಆತ್ಮಹತ್ಯೆ. ನಾ ಕೇಳೋದಿಷ್ಟೇ, ಬದುಕ್ಲಿಕ್ಕೆ ಆಗಿಲ್ಲ ಅಂದ್ರೆ ಸಾಯೋದೊಂದೇ ಮಾರ್ಗವಾ? ಪಾಪ ಅವ್ರಿಗೇನ್ ಸಮಸ್ಯೆ ಇತ್ತೋ ಏನೋ, ಹಾಗಂತ ಆತ್ಮಹತ್ಯೆ ಮಾಡ್ಕೊಳ್ಲಿಕ್ಕೆ ಆಗ್ತದಾ? ಈಗ ಫಾರ್ ಎಕ್ಸಾಂಪಲ್ ನನ್ನೇ ತಗೊಳ್ಳಿ. ಒಂದು ಕಾಲದಲ್ಲಿ ಸ್ಟಾರ್ ಹೋಟೆಲ್ ಓನರ್, ಈಗ ಸ್ಟಾರ್ ಇಲ್ಲ, ಬರೀ ಹೋಟೆಲ್. ಇಲ್ಲಿ ಸಪ್ಲೈಯರು, ಓನರು, ಕ್ಲೀನರು ಎಲ್ಲ ನಾನೇ. ಬದುಕಿನಲ್ಲಿ ಛಲ ಇರ್ಬೇಕು ಮಾರಾಯರೆ. ಫಾರ್ ಎಕ್ಸಾಂಪಲ್ ಈಗ ಅಲ್ಲಿ ನೋಡಿ, ಅವರಿಬ್ಬರು ಗಂಡ ಹೆಂಡತಿ, ಅವರ ಮಕ್ಕಳವ್ರನ್ನ ನೋಡ್ಕೊಳ್ಳಿಲ್ಲ. ಹಾಗೆ ಅಂತ ಅವ್ರು ಬೇರೆಯವ್ರಿಗೆ ಹೊರೆ ಆಗ್ಲಿಲ್ಲ. ನನ್ನ ಹತ್ರ ಬಂದೊಂದು ಕೆಲಸ ಕೇಳಿದ್ರು, ನಾನು ಕೆಲಸ ಕೊಟ್ಟೆ. ಇವತ್ತು ಅವರು ಬೇರೆಯವ್ರಿಗೆ ಎಕ್ಸಾಂಪಲ್ ಆಗಿದ್ದಾರೆ. ಹತ್ತು ವರ್ಷಗಳಿಂದ ಅಪ್ಪ ಅಮ್ಮನ ನಾನೇ ನೋಡ್ಕೊತಾ ಇದ್ದೀನಿ. ಇನ್ಮೇಲೆ ನನ್ ಕೈಲಾಗಲ್ಲ. ಅವ್ನ್ ಕರ್ಕೊಂಡೋಗಿ ನೀನೇ ಸಾಕು. ನಮಗೂ ಮುದ್ಕಳ ಕಾಟ ಸಹಿಸಿ ಸಾಕಾಗಿದೆ. ನೀವೇನಾದ್ರೂ ನಿಮ್ಮ ಅಪ್ಪ ಅಮ್ಮನ ಮನೆ ಕರ್ಕೊಂಡ್ ಬಂದ್ರೆ ನಾನು ನನ್ನ ತವ್ರ ಮನೆಗೆ ಹೋಗ್ಬೇಕಾಗತ್ತೆ ಅಷ್ಟೇ. ಏಯ್, ನೀನ್ ಯಾಕೆ ಹೋಗ್ತೀಯಾ? ಕೆಲಸ ಕೊಡ್ಸಿ ಮದುವೆನೂ ಮಾಡಿಲ್ವಾ? ಆ ಋಣಕ್ಕೋಸ್ಕರ ಇವನು ತಂದೆ ತಾಯಿಗೆಲ್ಲ ಸಾಕ್ಲೇಬೇಕು. ಅಪ್ಪಯ್ಯ ಇರೋ ಒಂದ್ ಸೈಟ್ ಮಾರ್ಬಿಟ್ಟು ನೀನ್ ಜೀವನ ಮಾಡಕ್ಕೆ ಅಂಗಡಿ ಹಾಕೊಡ್ಲಿಲ್ವಾ?
ನ್ಯಾಯವಾಗಿ ನೋಡಿದ್ರೆ ಅಪ್ಪ ಅಮ್ಮನ್ ನೀನೇ ಸಾಕ್ಬೇಕು. ನೀನ್ ನನಗ್ ನ್ಯಾಯ ಹೇಳಕ್ ಬರ್ಬೇಡ. ಆಗಲ್ಲ ಅಂದ್ರೆ ಆಗಲ್ಲ. ಆಗಲ್ಲ ಅಂದ್ರೆ ಎಲ್ಲೋಗ್ತಾರ ಅವರು? ಯಾವ್ದಾದ್ರು ಅನಾಥಾಶ್ರಮಕ್ಕೋ ವೃದ್ಧಾಶ್ರಮಕ್ಕೋ ಬಿಟ್ಟು ಬನ್ನಿ. ನಿಮಗ್ ನಾನ್ ಬೇಕಾ ನಿಮ್ಮ ಅಪ್ಪ ಅಮ್ಮ ಬೇಕಾ? ಯಾರ್ ಬೇಕೋ ನೀವೇ ಡಿಸೈಡ್ ಮಾಡಿ. ನಿಮ್ಮ ಅಪ್ಪ ಅಮ್ಮ ಸಾಯೋವರೆಗೂ ನಮ್ಗೆ ಯಾರಿಗೂ ನೆಮ್ಮದಿ ಇಲ್ಲ ರೀ. ಸಮಸ್ಯೆ ಎಷ್ಟೇ ದೊಡ್ಡದಾಗ್ಲಿ ಅದು ಆತ್ಮಹತ್ಯೆ ಮಾಡ್ಕೊಳ್ಳೋಷ್ಟು ದೊಡ್ಡದಲ್ಲ. ಸಾವನ್ನ ನಾವು ಹುಡುಕಿಕೊಂಡು ಹೋಗ್ಬಾರ್ದು, ಅದು ಬೇಕಾದ್ರೆ ನಮ್ಮನ್ನು ಹುಡುಕಿಕೊಂಡು ಬರ್ಲಿ. ಹೌದಲ್ವಾ? ಖ್ಯಾತ ಪತ್ರಕರ್ತ ರಾಮಕೃಷ್ಣ ಅವರು ಮೃತಪಟ್ಟಿದ್ದಾರೆ. ಅಪಘಾತ ನಡೆದ ಸ್ಥಳದಲ್ಲಿ ಪತ್ರಕರ್ತ ರಾಮಕೃಷ್ಣ ಅವರ ಮೊಬೈಲ್ ದೊರೆತಿದ್ದು ಅದರಲ್ಲಿ ಸಾಮೂಹಿಕ ಆತ್ಮಹತ್ಯೆಗೆ ಹೊರಟಿರೋರ ಬಗ್ಗೆ ಕೆಲವು ಮಾಹಿತಿಗಳು ಲಭ್ಯವಾಗಿದೆ ಎಂದು ಡಿವೈಎಸ್ಪಿ ಅರವಿಂದ್ ತಿಳಿಸಿದ್ದಾರೆ. ಈ ಮಾಹಿತಿಗಳಿಂದ ಆತ್ಮಹತ್ಯೆಗೆ ಹೊರಟಿರೋರ ಬಗ್ಗೆ ಸುಳಿವು ಸಿಗುವುದೇ ಎಂದು ಕಾದು ನೋಡಬೇಕಾಗಿದೆ. ಕ್ಯಾಮರಾಮನ್ ರಾವ್ ಜೊತೆ ರಾಗಿಣಿ, TV9 ಬೆಂಗಳೂರು. ಆತ್ಮಹತ್ಯೆ ಅನ್ನೋ ನೆಪದಲ್ಲಿ ಇವ್ರನ್ನೆಲ್ಲ ಕೊಲೆ ಮಾಡ್ತಾ ಇದ್ದಾರೆ. ಯಾರು ಊಟ ಮಾಡ್ಲಿಲ್ಲ? ಎಲ್ಲ ಬಿಟ್ಟೋಗ್ತಿದ್ದಾರೆ. ಎಲ್ಲಾನು ಬಿಟ್ಟು ಹೋಗ್ತಿದ್ದಾರೆ. ಅದಕ್ಕೆ ಎಂತ ಇದು? ಜಾನಿಲಾಲ್ ಇದಾರೇನಮ್ಮ? ಅವ್ರು ಇಲ್ರಿ, ಅವ್ರು ನನ್ ಸೌತಿ ಮನೆ ಹೋಗ್ಯಾರ. ಅಡ್ರೆಸ್ ಎಲ್ಲಮ್ಮ? ನಂಬರ್ 35 3ನೇ ಕ್ರಾಸ್, ಮೂಡ್ಲುಪಾಳ್ಯ. क्या होना? ವಾಚ್ಮನ್ ಜಾನಿಲಾಲ್ ಇದಾನ? नहीं वो तो अभी चले गया. ಎಲ್ಲಿಗೋದ? ಮೂರನೇದು ಹೆಂಡತಿ ಹತ್ರ ಹೋಗಿದೆ. 3 ಜನ ಹೆಂಡತಿನ ಮೇಂಟೈನ್ ಮಾಡ್ತಾನೆ ಅಂತಂದ್ರೆ ಇವ್ನು ಯಾವನ ದೊಡ್ಡ ಪೈಲ್ವಾನ ಇರ್ಬೇಕು ಕಣಯ್ಯ. ಯಾವನಾದ್ರೂ ಏನ ಒದ್ದೇಳ್ಕೊಂಡು ಹೋಗೋಣ ನಡಿ. ಎಂದ ಆರ್ವೇಣು ನಿನ್ ಗಂಡ ಜಾನಿ ಫ್ರೆಶ್ ಆಗಿರೋದು ನೋಡಿದ್ರೆ ಕಾಣುತ್ತೆ. ಓ, ಆ ಪೈಲ್ವಾನ್ ಜಾನಿ ನೀನೇನಾ? ಪೈಲ್ವಾನ್ ಜಾನಿ ನಾನಲ್ಲ ಸರ್, ವಾಚ್ಮನ್ ಜಾನಿಲಾಲ್ ನನ್ನ ಹೆಸರು. ಓ, ನೀವೇ ಬೇಕಾಗಿತ್ತು. ಬನ್ನಿ ಬನ್ನಿ, ಸ್ವಲ್ಪ ಮಾತಾಡೋಣ. ಏನ್ ವಿಷಯ ಸರ್? ಬನ್ನಿ ಸರ್, ಮಾತಾಡೋಣ. ಬನ್ನಿ ಬನ್ನಿ, ಹೇಳ್ತೀನಿ ಬನ್ನಿ. ಏನ್ ವಿಷಯ ಅಂದ್ರೆ? ಬನ್ನಿ 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 ಬನ್ನಿ. ಯಾಕೋ ಸಿಕ್ಕಾಪಟ್ಟೆ ಮರ್ಯಾದೆ ಕೊಡ್ತಾ ಇದೀರಾ? ತಮ್ದಕ್ಕೆ ಯಾರು ಅಂತ ಗೊತ್ತಾಗ್ಲಿಲ್ಲ. ಪೊಲೀಸು. कौन भाई? ಪೊಲೀಸು. पुलिस मुझे मालूम नहीं भाई, क्या भी किया रे भाई? मुझे छोड़ दला भाई, छोड़ दला भाई, छोड़ दला भाई, मुझे छोड़ दला भाई. ಜಾನಿ ಓಯ್, ನಿಜ ಹೇಳು, ಒಟ್ಟು ಅವ್ರು ಎಷ್ಟು ಜನ? ಅಮ್ಮಿಕಾ ಕಸಂ, ನಿಜವಾಗೂ 3 ಜನ ಸರ್. ಏಯ್, ಪೊಲೀಸ್ನವ್ರ ಹತ್ರ ಕಹಾನಿ ಹೇಳಿದ್ರೆ ಕತ್ತರಿಸ್ಬಿಡ್ತೀವಿ. ನಮ್ದು ತಾಯಣೆ 3 ಜನ ಸರ್. ಏನ್ ಅವ್ರ ಹೆಸರು? ಅದು ಮೊದ್ಲೇ ಅವಳ ಹೆಸರು ರಕ್ಷಿತಾ ಅಂತ, ಧಾರವಾಡಿಂದ ಹಾಕೊಂಬಂದ್ಬಿಟ್ಟೆ. ಎರಡನೇ ಅವಳ ಹೆಸರು ಗುಮ್ತಾಜ್ ಅಂತ. ಗುಮ್ತಾಜ? ಇಲ್ಲ ಸರ್, ಅವಳ ಹೆಸರು ಮುಮ್ತಾಜೆ. ಅವಾಗ ಗುಮ್ತಾ ಇದ್ಲಲ್ಲ, ಅದಕ್ಕೆ ಗುಮ್ತಾಜ್ ಅಂತ ಹೆಸರಿದ್ದೆ ಸರ್. ಮೂರನೇ ಅವಳ ಹೆಸರು ಶಕೀಲಾ ಅಂತ, ಕಾಸರಗೋಡ್ ಬಾರ್ಡ್ರಿಂದ ಹಾಕೊಂಬಂದ್ಬಿಟ್ಟೆ ಸರ್. ಸರ್, ನಮ್ ತಾಯಣೆಗಳು ಸರ್, ಇವ್ರು 3 ಜನನು ನನ್ ಸ್ವಯರ್ಜಿತ ಆಸ್ತಿ ಸರ್. ಏಯ್, ನಾನ್ ಕೇಳ್ತಾ ಇರೋದು ನಿನ್ ಹೆಂಡತಿರ ಹೆಸರಲ್ಲ. ಅಲ್ಲಿ ಸೂಸೈಡ್ ಕೊಟ್ಟಿದ್ರಲ್ಲ, ಅವ್ರ ಹೆಸರು. ಸರ್, ಏನ್ ಸೂಸೈಡು? ಅಯ್ಯೋ, ನಾನು ಒಬ್ಬೊಬ್ನೆ ಸೂಸು ಮಾಡಕ್ಕೂ ಎದುರ್ಕೊಂತೀನಿ ಸರ್. ನೀನ್ ಡ್ಯೂಟಿಲಿರೋ ಟೈಮಲ್ಲಿ ಸೂಸೈಡ್ ಮಾಡ್ಕೊಳಕ್ಕೆ ಅಂತ 11 ಜನ ಮೀಟಿಂಗ್ ಮಾಡಿದ್ದಾರೆ.
ನೀನ್ ಅವ್ರು ನೋಡ್ದ? 11 ಜನನ ನೋಡ್ದ ಇಲ್ವಾ? ನೋಡ್ದೆ ಸರ್. ಅವರೆಲ್ಲ ಯಾರು ಅಂತ ಗೊತ್ತಾ? ಅವರಲ್ಲಿ ಒಬ್ಬ ಗೊತ್ತು ಸರ್. ಏನ್ ಅವ್ರ ಹೆಸರು? ಗೊತ್ತಿಲ್ಲ ಸರ್. ಅವನೇನ್ ಕೆಲಸ ಮಾಡ್ತಿರ್ತಾನೆ? ಅದು ಮಾಲೂಮ್ ನೈ ಸರ್. ಇನ್ನೇನೋ ಗೊತ್ತು ನಿನ್ಗೆ? ಸರ್ ಅವ್ರ ಮನೆ ಗೊತ್ತು ಸರ್. ಎಷ್ಟಪ್ಪ ದುಡ್ಡು? ಅಪ್ಪು ಡೌನು ಸೇರ್ಸೆ ಕೊಡ್ಲಾ? ನಮ್ದೇನಿದ್ರು ಅಪ್ಪ ಅಪ್ಪು ಡೌನು ಒಟ್ಟಿಗೆ ತಗೊಳ ಮಾರಾಯ. 15 ರೂಪಾಯಿ ಉಳಿತದ. ಹೇಳಿದ್ನಲ್ಲ ಒನ್ಲಿ ಅಪ್ಪ ತಗೋ. ಮತ್ತೆ ವಾಪಸ್ ಬರಲ್ವಾ? ಹತ್ರು ಬರುದಿಲ್ಲ. ತಗೋ. ಘಾಟಿಲ್ ಬಿದ್ದು ಸತ್ರೆ ಗಾಡಿ ಬಾಡಿ 2 ವಾಪಸ್ ಬರಲ್ವೋ ಮಾರಾಯ. ಹುಷಾರು. ಯಾರಿಗೆ ಬೇಕು ಈ ಲೋಕ ನೆಮ್ಮದಿ ಹೋದರು ಇರಬೇಕ. ಸಿಪಾಯಿ, ನೀನ್ ಯಾವ ಕಡೆಯಿಂದ ನೋಡಿದ್ರು ಸಿಪಾಯಿ ರವಿಚಂದ್ರನ್ ತರ ಕಾಣಲ್ಲ. ಮುಚ್ಕೊಂಡ್ ಗಾಡಿ ಓಡಿಸು. ಖುಲಾಯಿಸಿದ್ರೆ ಯೋಗ ರಾಜ. ಬಟ್ ನೀನ್ ಇನ್ನು ಡ್ರೈವರ್. ಮನ್ಸಾರೆ ಹೇಳ್ತಾ ಇದ್ದೀನಿ. ಮೊದಲು ನಿಮ್ಮ ಮರಿಕ ನಿಲ್ಸಯ್ಯ. ಡ್ರೈವರ್, ಯಾವ್ದಾದ್ರು ಸಿಡಿ ಕ್ಯಾಸೆಟ್ ಇದ್ರೆ ಹಾಕಯ್ಯ. ನಮ್ಮ ಹಂತಕ ಸಿಡಿ ಗಿಡಿ ಯಾವ್ದಿಲ್ಲಪ್ಪ. FM ರೇಡಿಯೋ ಐತ್ ನೋಡು, ಹಚ್ಚಂದ್ರೆ ಹಚ್ತೀನಿ. ಹತ್ತಪ್ಪ ಹೋಗ್ಲೆತ್ತಾಗ. ಸಾಯೋ ಮುಂಚೆ ಒಂದು ಒಳ್ಳೆ ಹಾಡು ಕೇಳಿ ಸಾಯೋಣ. ಗುಡ್ FM ರೇಡಿಯೋ ವಿಶೇಷ ಸುದ್ದಿ. ಚಲನಚಿತ್ರ ವಾಣಿಜ್ಯ ಮಂಡಳಿ ಮುಂದೆ ಧರಣಿ. ಖ್ಯಾತ ಚಿತ್ರ ನಿರ್ಮಾಪಕರಾದ ರಿಂಗ್ ರೋಡ್ ಗೌಡ ಅವರು ಕಳೆದ 3 ದಿನಗಳಿಂದ ಕಾಣೆಯಾಗಿದ್ದಾರೆ. ಅವರು ಇತ್ತೀಚೆಗೆ ಕ್ಲೀನ್ ಕೃಷ್ಣಪ್ಪ ಎಂಬ ಚಿತ್ರವನ್ನು ನಿರ್ಮಿಸಿದ್ದರು. ಚಿತ್ರಕ್ಕೆ ಸಾಲ ನೀಡಿದ್ದ ಫೈನಾನ್ಷಿಯರ್ ರವೀಂದ್ರನಾಥ್ ರವರು ರಿಂಗ್ ರೋಡ್ ಗೌಡ ಅವರನ್ನು ಕೊಲೆ ಮಾಡಿಸಿರಬಹುದೆಂದು ಆಪಾದಿಸಿ ಅವರ ಬಂಧುಗಳು ಚಲನಚಿತ್ರ ವಾಣಿಜ್ಯ ಮಂಡಳಿಯ ಮುಂದೆ ಧರಣಿ ನಡೆಸುತ್ತಿದ್ದಾರೆ. ಸಾರ್, ಇವನು ಸಿನಿಮಾ ಪ್ರೊಡ್ಯೂಸರು. ಜನ ಅವನ್ನ ಗುರುತಿಸ್ತಾರೆ. ಇವನಿಂದ ನಮಗ್ ತೊಂದರೆ ಆಗತ್ತೆ ಸಾರ್. ದಯವಿಟ್ಟು ಇವನ್ನ ಇಲ್ಲೇ ಬಿಟ್ಟು ಹೋಗ್ಬಿಡೋಣ ಸಾರ್. ಫಿಟ್ಟಿಂಗ್ ಮಾಡಿದ್ದಾಕ ಹೋಗಯ್ಯ. ದಯವಿಟ್ಟು ನಾನು ಹಿಡ್ಕೊಡ್ಬೇಡಿ. ದಮ್ಮಯ್ಯ ಅಂತೀನಿ. ನಮ್ಮ ಮನೇಲಿ ಯಾರು ಧರಣಿ ಮಾಡೋರಿಲ್ಲ. ಆ ಫೈನಾನ್ಸರ್ ನಾನು ಹಿಡ್ಕೊಳಕ್ ಹಿಂಗ್ ನಾಟಕ ಮಾಡ್ತಾನೆ. ಅಯ್ಯೋ, ಪೊಲೀಸರ ಗಾಡಿ ಬೆನ್ನ ಹತ್ತಿ ಬರಾಕತ್ತೈತ್ರಿ. ಗ್ಯಾರಂಟಿ ನನ್ನ ಹಿಡ್ಕೊಳಕ್ಕೆ ಬಂದಿರೋದು. ಈಗ ಏನಪ್ಪ ಪೊಲೀಸರು ನಮ್ಮ ಹತ್ರ ಬರುದ್ರಾಗ ಗಾಡಿನ ಬೆಟ್ಟ ಹತ್ತಿಸ್ಬಿಡ್ತೀನಿ ನೋಡ್ರಿ. ಪೊಲೀಸು ಗೌಡ, ಗ್ಯಾರಂಟಿ ನಿನ್ನೆ ಉಡ್ಕೊಂಡ್ ಬಂದಿದ್ದು. ಓಡೋಗ್ಬಿಡು. ಯಾರು ಹಿಂದೆ ಬಚ್ಚಿಕೊಂಬಿಡ. ಗೌಡ ಎಲ್ಲಿ ಅಂದ್ರೆ ಡೆಲ್ಲಿಗೆ ಹೋಗೋರೆ ಅಂತ ಹೇಳ್ಬಿಡು. ಡೆಲ್ಲಿಗೆ ಹೋಗಿ ನೀನ್ ಮಹಾನ್ ಮಣ್ಣಿನ ಮಗ. ಟಿವಿಲ್ ಗೌಡ್ರು ಬೈದಂಗ್ ನಿಂಗೆ ಬೈದ್ಬಿಡ್ತೀನಿ. ಸರ್, ನಾನ್ ನಿಮ್ಮ ಮುಂಚೆನೆ ಹೇಳಿಲ್ವಾ ಇವನು ಮಹಾನ್ ಕಳ್ಳ ಸುಳ್ಳ ಅಂತ? ಪೊಲೀಸರು ಅವನ್ನೇ ಸರ್ ಹಿಡ್ಕೊಂಡು ಹೋಗಕ್ ಬಂದಿರೋದು. ದಮ್ಮಯ್ಯ ಅಂತ ಸುಮ್ನಿರೆ, ಕಾಲು ಹಿಡ್ಕೊತೀನಿ. ಈ ಗೌಡ್ ಯಾವಾಗ ಕಾಲು ಹಿಡಿತಾನೆ, ಯಾವಾಗ ಜುಟ್ಟು ಹಿಡಿತಾನೆ, ಒಂದು ಅರ್ಥ ಆಗಲ್ಲ. ಸ್ನೇಹಿತರೆ, ಕರೆಂಟ್ ಹೊಡೆದಿರೋ ಕಾಗೆ ತರ ಎಕ್ಸ್ಪ್ರೆಷನ್ ಕೊಡಬೇಡಿ. ಮೇಂಟೈನ್ ಮಾಡಿ, ನಾನು ಮೇಂಟೈನ್ ಮಾಡ್ತೀನಿ. ಹ್ಞೂನ್ರಿ ಸರ್. ಯಾಕ್ಲೆ ಲೆಕ್ಕ ತಪ್ಪಿ ಗಾಡಿ ಓಡಿಸ್ಲಿಕ್ಕೆ ಹತ್ತಿ? ಎಲ್ಲಿಂದ ಬರ್ತಿದ್ದೆ? ಬೆಂಗಳೂರಿಂದ್ರಿ. ಎಲ್ಲಿ ಹೊಂಟಿ? ಮೇಲ್ರಿ. ಮೇಲಕ್ಕ? ನಿಮ್ಮ ಚಾಲಕ ಮೇಲಕ್ಕ ಅಂತವನೇ? ಮೇಲೆ ಅಂದ್ರೆ ಬೆಟ್ಟದ ಮೇಲೆ. ಯಾವ ಬೆಟ್ಟನು? ಕೊಡೆ ಚಾದ್ರಿ. ನೀವೇನಕ್ ಹೊಂಟ್ರಿ? ಹಾಗೆ ನೋಡೋಕೆ. ಬೇರೆ ಬೆಟ್ಟ ಅಂದ್ರೆ ಪ್ಲಾನ್ ಏನಾದ್ರು ಚೇಂಜ್ ಮಾಡಿದ್ರ?
ತಮ್ಮಿ ಅರ್ಥವಾಯಿತು ಬಿಡಿ. ಥ್ಯಾಂಕ್ ಯು. ಅದ್ ನಂದಲ್ಲ ಅದ್ ನಿಂದಲ್ಲ, ಅದು ನಂದೇ ಸರ್. ಅದು ಸಾಲ ಮಾಡಿ ತಪ್ಪ ಮಾತ್ರ ನಂದಲ್ಲ ಸರ್. ಸಾಲನ ಸಂಬಂಧ ಇಲ್ಲದೆ ಮಾತಾಡಕ್ಕಾಗ್ತೀಯಲ್ಲೋ ಸಾಹೇಬ್ರೆ, ಅವನು ಹಾಫ್ ಮೆಂಟ್ಲು. ಮೆಂಟ್ಲ? ಅದಕ್ಕೆ ಅವನಿಗೆ ತಾಯ್ತ ಕಟ್ಸೋದಕ್ಕೆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಿದೀವಿ. ಈ ನಾಲ್ಗೆನ ಮೂಗುಗ್ ಟಚ್ ಮಾಡ್ತೀನಿ ನೋಡು. ಆಗಬಹುದು. ಈ ಅಲ್ಲಿಂದ ನಿನ್ ಮೂಗ್ನ ಕಚ್ಬಿಡ್ತೀನಿ. ಯಾರೀವ? ಮುಂದಕ್ಕೆ ಬರೋಣ. ಏನ್ರಿ ಇಂಥ ಮಂದಿನೆಲ್ಲ ಕರ್ಕೊಂಡ್ ಬಂದಿದ್ದೀರಾ? ಅನ್ಯಾಯ ಕಟ್ಟಾಕ್ಬಿಡ್ತೀನಲ್ರಿ. ಆಲ್ರೆಡಿ 12 ಜನ ಕಚ್ಬಿಟ್ಟಿದ್ದಾನೆ ಸಾರು. ಮೊದ್ಲು ಅವ್ನ ಕಟ್ಟಾಕೆ, ಲಗೇಜ್ ಹಾಕೆ. ಅಮ್ಮ ಏಯ್ ಅವ ಆಫ್, ನೀ ನಾ ಫುಲ್ರಿ. ಗಾಡಿ ಗವರ್ನರ್ ಹಚ್ಚೈತೇನ? ಗವರ್ನರ್ ಇಲ್ಲ, ರಾಜ್ಪಾಲರು ಇಲ್ಲ. ಏಯ್ ಇವನಿಗೊಂದು 500 ರೂಪಾಯಿ ಫೈನ್ ಹಚ್ಚಿರ. ಓವರ್ ಸ್ಪೀಡ್ ನ ಗಾಡಿ ಓಡಿಸ್ತಾನ, ತೆಗೆದ್ ಬಿಟ್ಟು ಗಾಡಿ ತೆಗಿಲೆ. ಕಟ್ ಅಂತ ಕಡ್ದು ಹೋದ್ನಲ್ಲಪ್ಪ ಇವನ್ ಮನ್ಯಾಗ ಬೆಕ್ ಹೊಕ್ಕ ಹಾಲು ಕುಡಿಲಿ. ಪರಿಸರದಲ್ಲಿ ಬೆರೆತು ಮೈ ಮರ್ತು ಬಿಟ್ಟಿದ್ರಿ. ಇನ್ನೂ ತುಂಬಾ ಹೊತ್ತು ಇಲ್ಲೇ ಇರಬೇಕು ಅಂತ ಆಸೆ ಆಗ್ತಿದೆಯಲ್ಲ? ಸುಂದರವಾದ ಕ್ಷಣಗಳು ನೆನಪಲ್ಲಿದ್ರೆ ಮಾತ್ರ ಚಂದ. ಬನ್ನಿ ಹೋಗೋಣ. ಕ್ಲೀನ್ ಕೃಷ್ಣಪ್ಪ. ಗೌಡ್ರೆ, ಆ ವ್ಯಕ್ತಿ ಕ್ಯಾರೆಕ್ಟ್ರೇ ಅರ್ಥ ಆಗ್ತಿಲ್ವಲ್ರಿ? ಒಂದ್ಸಾರಿ ಒಳ್ಳೆಯವನ್ ತರ ಕಾಣ್ತಾನೆ, ಇನ್ನೊಂದ್ಸಾರಿ ಕೆಟ್ಟವನ್ ತರ ಕಾಣ್ತಾನೆ. ಏನ್ರಿ ಇದ್ರ ಅರ್ಥ? ನನಗೂ ಹಂಗೆ ಅನಿಸ್ತೈತೆ. ಅಲ್ಲ, ಎಲ್ಲ ಸತ್ತವ್ರ ಮುಂದೆ ಡ್ಯಾನ್ಸ್ ಆಡೋದ್ನ ನೋಡಿದೀನಿ. ಇವನ್ ಸಾಯೋರ್ ಕೈಲೇ ಡ್ಯಾನ್ಸ್ ಮಾಡಿಸ್ತಾವನೆ ಅಂದ್ರೆ ಡೇಂಜರೇ, ಬಹಳ ಡೇಂಜರ್. ಕ್ಲೀನ್ ಕೃಷ್ಣಪ್ಪ, ಇರ್ತೀರಾ? ಬಂದ್ವಿ. ಯಾವ ವಾಹನವೂ ಬರುತ್ತಿಲ್ಲವೇ? ಇದು ಬೇರೆ. ಯಾರಪ್ಪ ಈ ಭೋಗಾನಂದ? ಎಲ್ಲಿ ಏನ್ ಮಾಡಿ ಬಂದಾನ ಏನ? ನಿಲ್ಸಿ. ಧನ್ಯವಾದ. ಅಬ್ಬಾ, ನಮಸ್ಕಾರ ಚಾಲಕರೇ. ನಮಸ್ಕಾರ. ಸ್ವಲ್ಪ ನಮ್ಗೆ ಲಿಫ್ಟ್ ಕೊಡುವಿರಾ? ಲಿಫ್ಟ್ ಯಾವ ಕಡೆ ಹೋಗ್ಬೇಕು? ಕೊಡಚಾದ್ರಿಯಲ್ಲಿ ಭೂ ಕೈಲಾಸ ಪ್ರವಚನ ಕೊಡುವುದಿದೆ. ತಮ್ಮ ವಾಹನದಲ್ಲಿ ನಮಗೆ ಲಿಫ್ಟ್ ಕೊಟ್ರೆ ಆ ಭಗವಂತನ ಕೃಪಾ ಕಟಾಕ್ಷ ನಿಮ್ಮ ತಲೆಯ ಮೇಲೆ ಇರುತ್ತದೆ ಸ್ವಾಮಿ. ಬಾ, ನಾವು ಆ ಕಡೆ ಹೊಂಟಿವ್. ಬಾ, ಒಂದು ನಿಮಿಷ ನನ್ನ ಜೋಲಿಗೆ ತಗೊಂಡ್ಬರ್ತೀನಿ. ಆಗ್ಬೋದಲ್ಲ? ತೊಗೊಂಬರ್ರಿ ಏನಾರ. ಧನ್ಯವಾದಗಳು. ಬಾ ಮಗಳ, ನೀನಾಗೆ ಬಂದ್ ನೀನ ಅಟ್ಗಾಸ್ಕೊಂಡಿ ಅಂದ್ರೆ ನಿನ್ನ ಎಡಗಂಡ ಹರಿಯತಿ. ಬಾ. ಈ ಭೋಗಾನಂದನ್ ಯಾಕ್ರಿ ಎತ್ತಿಸ್ಕೊಂಡ್ರಿ? ಸಾರ, ಇಂಥವ್ರು ನಮ್ಮಂತವ್ರಿಗೆ ಗಂಡ ಮಕ್ಳಾಕವು ಗಂಡ ಮಕ್ಳಾತವ ತಾಯ್ತಾ ಕೊಟ್ಟು ನಮ್ಮಂತವ್ರ ಸಂಸಾರನ ಬೀದಿಗೆ ತಂದು ನಿಲ್ಸ್ಯಾರ. ಅದಕ್ಕಿಂತವ್ರನ್ನ ಒಬ್ಬರನ್ನ ಸಾಯಿಸ್ಬಿಟ್ರು ನಮ್ಮಂತವ್ರು 100 ಸಂಸಾರ ಆರಾಮಾಗಿರ್ತಾವ. ಅದಕ್ಕ ಅದೆಂತದೋ ದೇವ್ರನ್ನ ಬೆನ್ನು ಕಟ್ಕೊಂಡಂಗ ಆಯ್ತು. ಬಂದೆ. ಸ್ವಾಮಿಗಳು ಕುಳ್ಗಿರ್ತಾರ. ಯಾಕೆ ಸ್ವಾಮಿಗಳು ಕುಳ್ಗಿರ್ಬಾರ್ದ? ಅಲ್ಲ, ಕುಳ್ಗಿರೋರ್ನ ನಂಬಾರ್ದು ಅಂತಾರಲ್ಲ, ಅದಕ್ಕೆ. ಇದು ಸ್ವಾಮಿಗಳಿಗೆ ಅನ್ವಯಿಸಲ್ಲ. ಹತ್ಬೋದಲ್ಲ? ಮಾಡ್ತೀನಿ ಇವತ್ತೈತಿ. ಧನ್ಯವಾದಗಳು. ಚಲಿಸಲಿ ಚಾಲಕರೇ. ಅಪ್ಪ ಸ್ವಾಮಿ, ಲಿಫ್ಟ್ ಕೊಡೋ ಅಂದ್ರೆ ಜರ್ಕು ಕೊಡ್ತೀಯಲ್ಲೋ ಪರಮಾತ್ಮ. ನಮಸ್ಕಾರ ಪಂಡಿತ. ನಾನು ಪಂಡಿತ. ಭೋಗಾನಂದ ಸ್ವಾಮೀಜಿ ಪ್ರವಚನ ಪಂಡಿತ. ನೀವೆಲ್ಲರೂ ಸಕಲರು ಒಂದೇ ಕುಟುಂಬದವರನ್ಸುತ್ತೆ. ನೀವು ಅವರೆಲ್ಲ ಒಂದೇ ಸಂಸಾರದವರ? ಆ ಕಡೆ ಕೂತಿದಾರಲ್ಲ ಅವರೆಲ್ಲ ಒಂದು, ನಾನೇ ಒಂದು. ಅಂದ್ರೆ ನೀವು ಬೇರೆ ಅವರು ಬೇರೆ? ಅವರೆಲ್ಲ ನಾವೆಲ್ಲ ಒಂದೇ. ಈಗ ನೀವು ಬೇರೆ ಅವರು ಬೇರೆ ಎಂದು ಹೇಳಿದಿರಲ್ಲ? ಅಲ್ಲ ಸ್ವಾಮಿಗಳೇ, ಪಕ್ಕದಲ್ಲಿ ಕೂತಿದಾರಲ್ಲ ಅವ್ರ ತಾಯಿನು ನಮ್ ತಂದೆನು. ಕಿವಿ ಅಗಲ್ಸ್ಕೊಳ್ಳಿ ಸ್ವಾಮಿ. ಅವ್ರ ಕಸಿನ್ ಬ್ರದರ್ ಇದಾರಲ್ಲ, ಅವ್ರ ಅಣ್ಣನ ಮಗ, ಅವರ ತಂಗಿ ಸೋದರತ್ತೆ ಮಗ, ಅವರ ಭಾವನ ತಂಗಿ ಮಗ, ಅವರ ದಯಾದಿಗಳಿದಾರಲ್ಲ ಅವ್ರ ಅಕ್ಕನ ಮಗ. ಆಮೇಲೆ ಕೆರ್ಕೊಂತಾವ್ರೆ ನೋಡಿ ಕುತ್ಕೊಂಡು. ಸಾಕು ಸ್ವಾಮಿ, ಮೂತ್ರಪಿಂಡ ತುಂಬಿ ಒಂದಕ್ಕೆ ಬರ್ತಾ ಇದೆ. ನೀವು ಬಂದ ಮೇಲೆ ನಮಗ್ ಮಲಬದ್ಧತೆ ಆಗಿದೆ.
ಏನೇ ಇರ್ಲಿ ನೀವು ಕೊಡ್ತಾ ಇರೋ ಈ ಲಿಫ್ಟು ಸಹಾಯ ಈ ಜನ್ಮಕ್ಕೆ ನಾನು ಮರೆಯೋದಿಲ್ಲ. ನಾ ಕೊಡು ಲಿಫ್ಟು 7 ಜನ್ಮಕ್ಕೂ ಮುಟ್ ನೋಡ್ಕೊಂಡಿರ್ಬೇಕು ಅಂತ ಲಿಫ್ಟ್ ಕೊಡ್ತೀನಿ ಬಾ. ಏಯ್ ಮುಟ್ಟಾಳ ನೋಡ್ಕೊಂಡು ಓಡ್ಸೋ ಮುಟ್ಟಾಳ. ಹೈವೇ ರೋಡಲ್ಲಿ ಯಮಧರ್ಮ ಹೈಜಾಕ್ ಮಾಡ್ತಾನಂತೆ. ಏಯ್ ಯಮನ್ ತರ ನಗ್ಬಾರ್ದು ಕೊರ್ಮ. ನಿಮಗೆ ಸಾವು ಅಂದ್ರೆ ಅಷ್ಟೊಂದು ಭಯನಾ? ಏನ್ರಿ ಮಾತಾಡ್ತೀರಿ? ಸಾವಂದ್ರೆ ಭಯ ಇಲ್ವನ್ರಿ? ಸಾವಂದ್ರೆ ನನಗೂ ಭಯ, ಎಲ್ರಿಗೂ ಭಯ ರೀ. ಆದ್ರೆ ನಮಗ್ ಭಯ ಇಲ್ಲ. ನಿಮಗ್ ಭಯ ಅಲ್ವಾ? ಏನ್ ಮಾತಾಡ್ತೀರಿ? ನನ್ನ ಕರ್ಮ ಈ ಬಸ್ಸಲ್ಲತ್ತಿದ್ದು ಇಳಿಯೋ ತನಕ ದೇವರೇ ನನ್ನ ಕಾಪಾಡಬೇಕು ಪರಮಾತ್ಮ. ನೀವು ದೇವ್ರನ್ನ ನಂಬ್ತೀರಾ? ದೇವ್ರನ್ನ ನಂಬದೇ ಇರೋನ್ ಯಾರಾದ್ರೂ ಇದಾರೇನ್ರಿ? ದೇವ್ರನ್ನ ಪ್ರತಿಯೊಬ್ಬ ನಂಬಲೇಬೇಕ್ರಿ. ಪ್ರತಿಯೊಂದ್ರಲ್ಲೂ ಎಲ್ಲಾದ್ರಲ್ಲೂ ದೇವ್ರು ಇದ್ದೇ ಇದ್ದಾನೆ. ಪ್ರತಿಯೊಂದು ಸೃಷ್ಟಿಗೂ ಆ ದೇವರೇ ಕಾರಣ. ಅವನ ಆಜ್ಞೆ ಇಲ್ಲದೆ ಒಂದು ಹುಲ್ಲು ಕಡ್ಡಿ ಕೂಡ ಅಲ್ಲಾಡುದಿಲ್ಲ ಈ ಪ್ರಪಂಚದಲ್ಲಿ. ಬರೀ ಹುಲ್ಲುಗಡ್ಡಿ ಅಡ್ಡಲ್ಲಿ ಬಸ್ ಅನ್ನೇ ಅಲ್ಲಾಡ್ತೀನಿ ಬಾ. ಹಾಗಾದ್ರೆ ನೀವು ದೇವ್ರು ನೋಡಿದೀರಾ? ನೋಡಿಲ್ಲ, ಕೇಳಿದ್ದೀನಿ. ವೆರಿ ಗುಡ್. ಹಾಗಾದ್ರೆ ನಾನ್ ನಿಮ್ಗೆ ದೇವ್ರನ್ನ ತೋರಿಸ್ತೀನಿ. ದೇವ್ರನ್ನ? ನೀನು? ಹೌದು. ಎಲ್ಲಿ? ನೋಡ್ತಾ ಇರಿ, ಗಮನ ಇಟ್ಟು ನೋಡ್ತಾ ಇರಿ. ಈಗ ಸಾಯಿಬಾಬಾ ಪ್ರತ್ಯಕ್ಷ ಆಗ್ತಾರೆ. ನೋಡಿ ಸಾಯಿಬಾಬನ್ ತಲೆ ನೋಡಿ, ಕಲ್ ಬಂಡೆ ಮೇಲೆ ಕಾಲ್ ಹಾಕೊಂಡು ಕಾಲ್ನ ಅಳ್ಳಾಡಿಸ್ತಾ ಇದ್ದಾರೆ. ಕಾಣಿಸ್ತಾ ಇಲ್ವಾ? ಇಲ್ಲ. ಬಿಟ್ಟಾಕಿ. ನಿಮಗೆ ಅಯ್ಯಪ್ಪ ಸ್ವಾಮಿನ ತೋರಿಸ್ತೀನಿ, ಗಮನ ಇಟ್ಟು ನೋಡ್ಬೇಕು. ಹಾ ನೋಡಿ, ಹುಲಿ ಬರ್ತಾ ಇದೆ. ಅಯ್ಯಪ್ಪ ಸ್ವಾಮಿ ಓಡ್ ಬಂದ್ ಮೇಲ್ ಕುತ್ಕೊಂಡ್ರು, ನಡ್ಕೊಂಡು ಹೋಗ್ತಾ ಇದ್ದಾರೆ. ನೋಡಿ ಪಂಪಾ ನದಿ. ಈ ಪಂಪಾ ನದಿಲಿ ಎಷ್ಟೋ ಜನ ಸ್ನಾನ ಮಾಡ್ತಿದ್ದಾರೆ. ಅರೆ ನೋಡಿ, ಯಾರೋ ಹೆಣ್ಮಗಳು ಜೀಮತ್ ಕಮಾನ್ ತರ ಪಂಪಾ ನದಿಲಿ ಸ್ನಾನ ಮಾಡ್ತಿದ್ದಾಳೆ. ಜೀನತ್ ಕಮಾನ್ ತರ? ಅಯ್ಯಪ್ಪನ ದೇವಸ್ಥಾನ ಪಂಪಾ ನದಿಯಲ್ಲಿ. ನಮ್ಮನ್ ಬಿಟ್ಬಿಡಿ ಸ್ವಾಮಿ, ನಮಗೆ ನಿದ್ರೆ ಬರ್ತಾ ಇದೆ. ಪಾಚ್ಕೊಡಿ. ಪಂಚಮುಖಿನ ಅಂತ ನೋಡಿ. ಇದು ಪಂಚಮುಖಿ ಅಲ್ಲ, ಚಂದ್ರಮುಖಿ. ನಮಸ್ಕಾರ. ಮುತ್ತಿನಂತ ಮನುಷ್ಯನ ನೋಡಿದೀನಿ, ದೇವತಾ ಮನುಷ್ಯನ ನೋಡಿದೀನಿ, ನೀವು ಚಿನ್ನದಂತ ಮನುಷ್ಯ. ತಮ್ಮ ನಾಮಧೇಯ? ಸ್ವಾಮಿ, ನಾವ್ ಯಾರಿಗೂ ನಾಮ ತೇದಿಲ್ಲ, ತೇಯಿಸ್ಕೊಂಡಿದೀವಿ. ಸ್ವಾಮಿ, ನಾಮಧೇಯ ಅಂದ್ರೆ ಹೆಸರು ಸ್ವಾಮಿ. RR ಗೌಡ. RR ಗೋಲ್ಡ್ ಕೇಳಿದೀನಿ. ಇದ್ಯಾವ್ದು RR ಗೌಡ? ತಮ್ಮನ್ನು ನೋಡಿದರೆ ಬಹಳ ವ್ಯವಹಾರಸ್ಥರ ತರ ಕಾಣ್ತೀರಿ. ತಮ್ಮ ವ್ಯವಹಾರ? ಕ್ಲೀನ್ ಕೃಷ್ಣಪ್ಪ ಅಂತ ಫಿಲಂ ಪ್ರೊಡ್ಯೂಸರ್, ಗಾಂಧಿನಗರ್ ಫೇಮಸ್. ನಮ್ಮ ನಾಮಧೇಯ ಕೇಳುವುದಿಲ್ಲವೇ? ನಮ್ದಿರ್ಲಿ, ನಿಮ್ಮ ನಾಮಧೇಯ ಹೇಳಿ ಸ್ವಾಮಿ. ನಾನು ಪ್ರವಚನವನ್ನು ಮಾಡುವಂತಹ ಮಹಾನ್ ಪಂಡಿತ. ಸಕಲ ಗ್ರಹಗಳ ಹಾಗೂ ಹೋಗುಗಳನ್ನು ಅರಿದು ಕುಡಿದಂತ ಮಹಾನ್ ಪಂಡಿತ. ಹಿಂದಿನ ಜನ್ಮ, ಈ ಜನ್ಮ, ಮುಂದಿನ ಜನ್ಮದ ಗ್ರಹಗತಿಗಳನ್ನು ಅರಿದು ಕರಗತ ಮಾಡಿಕೊಂಡಿರೋ ಮಹೋನು ಮೇಧಾವಿ. ಪೂರ್ವ ಜನ್ಮದ ಬಗ್ಗೆ ಎಲ್ಲ ಟಿವಿ ಸ್ಟೇಷನ್ ಹೇಳ್ತಾರಲ್ಲ, ಅವ್ರ ಕಡೆಯವರ ನೀವು? ಅವರೆಲ್ಲ ನನ್ನ 7ನೇ 8ನೇ ಶಿಷ್ಯಂದಿರು. ಎಲ್ಲ ಟಿವಿ ಸ್ಟೇಷನ್ ಅಲ್ಲಿ ಹೋಗಿ ಸೆಟ್ಲ್ ಆಗ್ಬಿಟ್ಟಿದ್ದಾರೆ. ನಿಮ್ಗೆ ಯಾವ್ದು ಸ್ಟೇಷನ್ ಸಿಕ್ಕಿಲ್ಲ? ಬಸ್ ಸ್ಟೇಷನ್ ಅಲ್ಲಿ ಇದೀನಿ ಸ್ವಾಮಿ. ಸ್ವಾಮಿ, ಹಿಂದಿನ ಜನ್ಮ ನಮಗೆ ಯಾಕೆ, ಈ ಜನ್ಮ ಎಕ್ಕುಟ್ಟೋಯ್ತೆ. ಅಟ್ಲೀಸ್ಟ್ ಮುಂದೆ ಬರುವ ಜನ್ಮ ಹೆಂಗಿರುತ್ತೆ ಅಂತ ಹೇಳಿ. ಗುರುದಕ್ಷಿಣೆ ಯಾವ್ದಾರು ಒಂದು ಬಿಚ್ಕೊಡ್ತೀನಿ. ಸ್ವಲ್ಪ ದೊಡ್ಡದಾಗಿರೋದೇ ಕೊಡಿ. ಆಯ್ತು. ಕಣ್ಮುಚ್ಚಿ. ಯಾಕೆ ಸ್ವಾಮಿ? ಅಯ್ಯೋ ಸ್ವಾಮಿ, ನೀವು ಮುಂದಿನ ಜನ್ಮಕ್ಕೆ ಹೋಗೋದ್ ಬೇಡವೆ? ಕಣ್ಮುಚ್ಚಿ. ಗಾಢವಾದ ಉಸಿರನ್ನು ಎಳೆಯಿರಿ. ಹಾಗೆ ಧ್ಯಾನಕೂಟಕ್ಕೆ ಹೋಗಿ ನಿದ್ರಾವಸ್ಥೆಯಲ್ಲಿ ಮುಂದಿನ ಜನ್ಮಕ್ಕೆ ಹೋಗುತ್ತಿದ್ದೀರಿ. 5 4 3 2 1. ಯಾಕೆ ಸ್ವಾಮಿ ಚಿಟ್ಕೆ ಹೊಡೆದು ಬರ್ಸಿದ್ರಿ? ಸ್ವಾಮಿ, ಅದು ವಿಧಿವಿಧಾನಗಳು ಸ್ವಾಮಿ. ನೀವು ಧ್ಯಾನಕ್ಕೆ ಹೋಗೋದು ಬೇಡವೆ? ಮುಂದಿನ ಜನ್ಮಕ್ಕೆ ಹೋಗೋದು ಬೇಡವೆ? ಬಿದ್ಕೊಳ್ಳಿ ಸ್ವಾಮಿ. ಗಾಢವಾದ ಉಸಿರನ್ನು ಎಳೆಯಿರಿ. ಹಾಗೇ ಕಣ್ಮುಚ್ಚಿ ಗಾಢವಾದ ಉಸಿರನ್ನು ಎಳೆದು ನಿದ್ರಾವಸ್ಥೆಯಲ್ಲಿ ಮುಂದಿನ ಜನ್ಮಕ್ಕೆ ಹೋಗಲಿದ್ದೀರಿ. ಹಾಗೇ 5 4 3 2 1. ಚಿಟಿಕೆ ಹೊಡೆದು ಎದ್ದು ಬಿಡ್ತಾನೆ. ಹಾಗೇ ಮುಂದಕ್ಕೆ ಹೋಗಿ. ನೀವ್ ಹೇಳಿದ್ರೆ ಸ್ವಾಮಿ ಮುಂದೆ ಹೋಗು ಅಂತ. ಮುಂದಕ್ಕೆ ಹೋಗಿ ಮುಗಿಸ್ಕೊಂಡ್ ಬುಧ ಬಿಡಪ್ಪ. ನಾನು ಹೇಳಿದ್ದು ಮುಂದಿನ ಜನ್ಮಕ್ಕೆ ಹೋಗು ಅಂತ. ನಿನಗೆ ಈ ಜನ್ಮವೂ ಇಲ್ಲ, ಮುಂದಿನ ಜನ್ಮವೂ ಇಲ್ಲ, ಹಾಳಾಗಿ ಹೋಗು. ಅವಶ್ಯ ಮುಂದೆ ಇದೆ. ಮುಂದಿನ ಜನ್ಮದಲ್ಲಿ ಹಾಳಾಗ್ಬೇಕಾ? ಅಲ್ಲ ಸ್ವಾಮಿ, ಯಾವಾಗ ಸಿಗ್ತೀರಾ ನೆಕ್ಸ್ಟ್? ಮುಂದಿನ ಜನ್ಮದಲ್ಲಿ. ಸ್ವಾಮಿಗಳೇ, ನನಗೊಂದು ಅನುಮಾನ ಪರಿಹಾರ ಆಗ್ಬೇಕಾಗಿತ್ತು. ಸ್ವಲ್ಪ ಜಾಗ ಬಿಡಿ. ಏನಾಗಬೇಕಿತ್ತು? ಸ್ವಾಮಿಗಳೇ, ಸ್ವರ್ಗ ನರಕ ಅಂತ 2 ಇದಾವೆ. ಅವೆರಡೂ ಬಿಟ್ಟು ಬೇರೆ ಇನ್ನೇನಾದ್ರೂ ಇದೆಯಾ? ದ ಹೋಲ್ ಭೂಮಂಡಲ ಈಸ್ ದೇರ್. ಓಂ ನಮಃ ಶಿವಾಯ. ಹೋಗ್ಬೇಕಾ? ಸ್ಟ್ರೈಟ್ ಆಗೋದು. ಧನ್ಯವಾದಗಳು. ಹಿಂದೆ ಜಾಗ ಖಾಲಿ ಉಂಟಲ್ಲ. ಇಲ್ಲಿ ನಾಯಿ ಇರುವ ವಿಷಯ ನನಗೆ ಹೇಳೇ ಇಲ್ವಲ್ಲಪ್ಪ. ಸ್ವಾಮಿಗಳೇ, ಅದೇನು ಮಾಡಲ್ಲ, ಬರೀ ಮೂತಿ ನೆಕ್ಕುತ್ತೆ. ಬರೀ ಮೂತಿ ನೆಕ್ಕುತ್ತಾ? ಸದ್ಯ ಇನ್ನೇನು ನೆಕ್ಕಲ್ಲ ತಾನೆ. ಈ ಬಸ್ಸಲ್ಲಿ ಯಾಕಾದ್ರು ಲಿಫ್ಟ್ ಕೆಳಗೆ ಬಂದು? ಯಾಕೆ ಲಿಫ್ಟ್ ಕೆಳಗೆ ಬಂದು? ನನ್ನ ಕರ್ಮಕ್ಕೆ ಇದೇ ಗಾಡಿ ಸಿಗ್ಬೇಕಾ?
ವಾಹನವು ಚಲಿಸಲಿ. ಅಯ್ಯೋ ಅನಿಷ್ಟ ಮಂಡನೆ, ಮೆತ್ತಗಪ್ಪ, ಮೆತ್ತಗೊಡ್ಸು. ಬಾ, ನಿನ್ನ ಕಿಟಕಿಯಿಂದ ಹೊರಗೆ ಹೋಗಿದ್ದೀನಿ ಬಾ. ಅನ್ಯಾಯವಾಗಿ ಬಂದು ಈ ಬಸ್ಸಲ್ಲಿ ಕೂತ್ಕೊಂಡ್ಬಿಟ್ನಲ್ಲಪ್ಪ. ಖಾದರ್, ಮುಂದಿನ ಜನ್ಮದಲ್ಲಾದ್ರೂ ನಾವಿಬ್ರು ಒಂದಾಗ್ತೀವಾ? ಖಂಡಿತ ಒಂದಾಗ್ತೀವಿ. ಓಹೋ, ಪ್ರೇಮಿಗಳು. ನಿಜವಾದ ಪ್ರೀತಿ ಮಾಡೋರ್ಗೆ ಆ ದೇವರು ಯಾವತ್ತೂ ಮೋಸ ಮಾಡಲ್ಲ. ಏನೋ ಸಮಸ್ಯೆ ಇದೆ. ಇನ್ 1 ಗಂಟೆಯಲ್ಲಿ ನಾವಿಬ್ರು ಸಾಯ್ತಾ ಇದೀವಿ ಅನ್ನೋದನ್ನ ಕಲ್ಪನೆ ಮಾಡ್ಕೊಳ್ಳೋಕ್ಕೂ ಆಗ್ತಿಲ್ಲ. ಬದುಕಿದಾಗಂತೂ ಒಂದಾಗಕ್ಕಾಗ್ಲಿಲ್ಲ. ಅಟ್ಲೀಸ್ಟ್ ಸಾವಲ್ಲಾದ್ರೂ ಒಂದಾಗ್ತಾ ಇದೀವಲ್ಲ, ಅದೇ ನನಗೆ ಸಮಾಧಾನ. ನಿಮಗೆ ಸ್ವಾಮಿ, ಇವನಾಗ್ಲೇ ಸತ್ತೋಗಿದ್ದಾನಲ್ಲಪ್ಪ. ಯಾ ದಾಡಿ ಸ್ವಾಮಿ, ನೆಮ್ಮದಿಗೆ ಸಾಯಕ್ ಬಿಡ್ರೆ. ಇವನು ಸಾಯ್ಬೇಕಾ? ನಾಯ್ಕ್ರೆ, ಹಿಂದೆ ಕುಳಿತಿರುವ ಯುವ ಪ್ರೇಮಿಗಳು ಇನ್ನು 1 ಗಂಟೆಲಿ ಸಾಯ್ತೀನಿ ಅಂತ ಹೇಳ್ತಾ ಇದ್ದಾರೆ. ಏನಾದ್ರೂ ಮಾಡಿ ಸ್ವಾಮಿ. ನಿಮ್ಗೆ ಯಾರು ಹೇಳಿದ್ದು? ಅವ್ರು ಮಾತಾಡಿದ್ದನ್ನ ನನ್ನ ಕಿವಿಯಾರಿ ಕೇಳಿದ್ದೀನಿ ಸ್ವಾಮಿ. ಹೌದಾ? ಒಂದ್ ಕೆಲಸ ಮಾಡಿ, 1 ಗಂಟೆ ಬಿಟ್ಟು ನೋಡಿ. ಗಂಟೆ ಬಿಟ್ಟು ನೋಡುವುದಾ? ಏನು ನಾಯ್ಕ್ರೆ, ಅವ್ರು ಸಾಯ್ತಾ ಇದಾರೆ ಅಂತ ಹೇಳ್ತಾ ಇದ್ದೀನಿ, ಗಂಟೆ ಬಿಟ್ಕೊಂಡು ಏನ್ ನೋಡುವುದು? ಅಯ್ಯೋ, ಸ್ವಾಮಿ, ಚಿನ್ನದಂತ ಮನುಷ್ಯರೇ, ಚಿನ್ನದಂತ ಮನುಷ್ಯರೇ. ಮುಂದಿನ ಜನ್ಮದಲ್ಲೂ ಸಿಕ್ಬಿಟ್ಟಿದ್ದೀರಾ? ಅಯ್ಯೋ, ನಾವು ಯಾವ ಜನ್ಮಕ್ಕೂ ಹೋಗಿಲ್ಲ ಸ್ವಾಮಿ, ಇದೇ ಜನ್ಮದಲ್ಲಿ ಸಾಯ್ತಾ ಇದ್ದೀವಿ. ಅಯ್ಯೋ, ಮಲಗಬೇಡಿ ಸ್ವಾಮಿ. ಸ್ವಾಮಿ, ಹಿಂದಿರುವ ಯುವ ಪ್ರೇಮಿಗಳು 1 ಗಂಟೆಲಿ ಸಾಯ್ತಿದ್ದೀನಿ ಅಂತ ಹೇಳ್ತಿದ್ದಾರೆ ಸ್ವಾಮಿ. ಏನಾದ್ರೂ ಮಾಡಿ ಸ್ವಾಮಿ, ಏನಾದ್ರೂ ಮಾಡಿ ಸ್ವಾಮಿ. ನನಗ್ ಮುಂಚೆ ಅವ್ರ ಹೆಂಗ್ ಸಾಯ್ತಾರೆ? ಬಸ್ ಮೇಲೆ ಹೋಗುತ್ತೆ, ಕೆಳಗುತ್ತೆ ಅಂತ. ಆಮೇಲೆ ತಾನೇ ಅವರು. ನನಗೇನು ಅರ್ಥವಾಗ್ತಿಲ್ವೇ ಸ್ವಾಮಿ? 1 ಗಂಟೆ ಬಿಟ್ಟು ನೋಡಿ. 1 ಗಂಟೆ ಬಿಟ್ಟು ನೋಡುವುದಾ? ಅಯ್ಯೋ, ಅವ್ರಿಬ್ರು ಸಾಯ್ತಾ ಇದಾರೆ ಅಂತ ಹೇಳ್ತಾ ಇದ್ದೀನಿ, ಇವ್ರಿಬ್ರಿಗೂ ಪರಿಜ್ಞಾನವೇ ಇಲ್ವೇ? 1 ಗಂಟೆ ಬಿಟ್ಟು ನೋಡಿ. 1 ಗಂಟೆ ಏನ್ ನೋಡುದು? ಗಲಗಂಟೆ ಏನಾದ್ರೂ ಬದಲಾಗ್ತಾವ? 1 ಗಂಟೆಗೆ ಸಾಯೋದು ಗ್ಯಾರಂಟಿ ತಾನೆ? ನೀನೇ ದೊಡ್ಡ ಶನಿಗ್ರಹ. ಎಲ್ಲರೂ ಸಾಯೋದ್ರ ಬಗ್ಗೆನೇ ಮಾತಾಡ್ತಾ ಇದ್ದಾರೆ. ಅಪಶಕುನ ಮುಂಡೆವು, ಅನಿಷ್ಟ ಮುಂಡೆವು, ಸಾಯ್ರಿ. ಜೀವನದಲ್ಲಿ ಜಿಗುಪ್ಸೆ ಹೊಂದಿದ್ದೀರಾ? ಸಂಪರ್ಕಿಸಿ 9900642890. ಗಾಡಿ ನಿಲ್ಸಪ್ಪ. ಅಯ್ಯೋ ಕುಡುಕ್ ನನ್ನ ಮಗನೇ, ಹಿಂಗೇನೋ ಬ್ರೇಕ್ ಹೊಡಿಯೋದು? ಸ್ಕೂಲ್ ಮಕ್ಳಿಂಗ್ ಬಸ್ಸಲ್ಲಿ ಇದ್ದಾಗ ಬ್ರೇಕ್ ಹೊಡೆದಿ ರೋಡ್ ಬಿದ್ದು ಸತ್ತಾಗಿರೋರಲ್ಲ, ಫೋನೇ ಇನ್ನ. ಏನಾಯ್ತು? ನಿಮ್ಮ ಚಾಲಕನು ವಾಹನವನ್ನು ಓಡಿಸಿದ ಸ್ಪೀಡಿನಿಂದಾಗಿ ನಮ್ಮ ಉದರದಲ್ಲಿದ್ದ ನಭೋಮಂಡಲಗಳೆಲ್ಲ ಗಡ 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 ಗಡನೆ ನಡಗಿದವು. ನನಗೆ ಹೀಗಾಗ್ಬೇಕಾದ್ರೆ ಪಾಪ ಹೆಣ್ಮಗಳು ತಡೆಯಕ್ಕಾಗ್ಲಿಲ್ಲ. ಬೆಳಿಗ್ಗೆ ತಿಂದ ಮಹಾಪ್ರಸಾದಗಳನ್ನೆಲ್ಲ ಬಾಗ 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 ಬಾಗನೆ ಹೊರಗೆ ಹಾಕಿದ್ದಾಳೆ. ಮೆತ್ತಿಗೆ 100 ಮಂಗ್ಯ ಸತ್ತಿಂದ ನೀ ಹುಟ್ಟಿದ್ದು ಖರೆ ಅಂತ ನನಗೆ ಅನ್ಸಾಕತ್ತೈತಿ. ಎಲ್ಲಾರ ಭವಿಷ್ಯ ನೀ ಹೇಳ್ಕೊತ ಹೊಂಟಿದಿ. ನಿನ್ನ ಭವಿಷ್ಯ ನನ್ನ ಕೈಯಾಗೈತಿ.
ಸ್ವಲ್ಪ ಕ್ಲೋಸ್ ಮಾಡ್ಕೊಳ್ಳಿ. ಹ್ಞೂನ್ರಿ ಸರ. ಏನ್ ತೊಂದರೆ ಇಲ್ಲ ತಾನೆ? ತಾಯಿ ಆಗ್ತಿದ್ದಾಳಪ್ಪ. ಒಂದು ಹೆಣ್ಣು ಮಗಳು ಗರ್ಭವತಿ ಆಗಿದ್ದಾಳೆ ಅಂದ್ರೆ ಎಲ್ಲರೂ ಸಂತೋಷ ಪಡುವಂತ ವಿಷಯ. ನೀನ್ ಯಾಕೆ ಅಳ್ತಿದ್ಯಾ ತಾಯಿ? ಈ ವಿಷಯ ನಿನ್ನ ಗಂಡನಿಗೆ, ನಿಮ್ಮ ಫ್ಯಾಮಿಲಿಗೆ ಎಲ್ಲರಿಗೂ ಗೊತ್ತಾದ್ರೆ ಎಷ್ಟು ಸಂತೋಷ ಪಡುತ್ತಾರೆ ಗೊತ್ತಾ? ಅಯ್ಯಯ್ಯೋ, ನಾನೇನಾದ್ರೂ ತಪ್ಪು ಮಾತಾಡಿದಿನ ತಾಯಿ? ಕ್ಷಮಿಸ್ಬಿಡವ. ಅಳ್ಬೇಡ ತಾಯಿ, ಅಳ್ಬೇಡ. ನೋಡಮ್ಮ, ನೀನ್ ಏನೋ ಒಂದನ್ನ ನಿರ್ಧಾರ ಮಾಡಿ ನಮ್ ಜೊತೆಲಿ ಬಂದಿದ್ಯಾ. ಆದ್ರೆ ಇಲ್ಲಿ ಪರಿಸ್ಥಿತಿನೇ ಬೇರೆ ಇದೆ. ನಿನ್ ಹೊಟ್ಟೆನಲ್ಲಿ ಒಂದು ಹೊಸ ಜೀವ ಸೃಷ್ಟಿ ಆಗ್ತಿದೆ. ಅದನ್ನ ಕೊಲ್ಲೋ ಹಕ್ಕು ನಿನಗೂ ಇಲ್ಲ, ನಮಗೂ ಇಲ್ಲ. ಕಣ್ಣೀರು ಸಮಸ್ಯೆಗೆ ಪರಿಹಾರ ಅಲ್ಲ. ಈಗ್ಲೂ ಕಾಲ ಮಿಂಚಿಲ್ಲ. ಸಾಯೋ ನಿರ್ಧಾರನ ಬದಲಾವಣೆ ಮಾಡ್ಕೊಂಡು ಬೇಕಾದ್ರೆ ನೀವು ಮನೆಗೆ ಹೋಗ್ಬೋದು. ಏನ್ರಿ ಏನ್ರಿ ಏನ್ ನಡೀತಾ ಇದೆ ಸ್ವಾಮಿ? ಇಲ್ಲಿ ಏನ್ ನಡೀತಾ ಇದೆ? ಆಗ ಆ ಪ್ರೇಮ ಪಕ್ಷಿಗಳು ಸಾವನ್ನಪ್ಪುತ್ತಿದ್ದಾರೆ ಎಂದು ಹೇಳಿದಾಗ ನಿಮ್ಮ ಮುಖದಲ್ಲಿ ಯಾವ ಭಾವನೆ ಇಲ್ಲದೆ ಗಂಟೆ ಬಿಟ್ಟು ನೋಡಿ, ಗಂಟೆ ಬಿಟ್ಟು ನೋಡಿ ಎಂದು ಹೇಳಿದ್ರಿ. ಈಗ ಈ ಹೆಣ್ಣು ಮಗಳು ಗರ್ಭವತಿ ಆಗಿದ್ದಾಳೆ ಎಂದು ಹೇಳಿದಾಗ ಸಾಹಿತ್ಯ ಬದುಕ್ತೀಯಾ ಎಂದು ಏನೇನೋ ಪ್ರಶ್ನೆಗಳನ್ನ ಕೇಳ್ತಾ ಇದ್ದೀರಿ. ಅಯ್ಯೋ ಭಗವಂತ, ನೀವೆಲ್ಲ ಯಾರು? ನಿಮ್ಮ ಸಂಬಂಧಗಳೇನು? ಅಯ್ಯೋ ಪ್ರಾರಬ್ಧವೇ, ನನ್ಗೆ ಯಾವ್ದು ಅರ್ಥ ಆಗ್ತಾ ಇಲ್ವೇ? ಸ್ವಾಮಿಗಳೇ, ಹುಟ್ಟಬೇಕಾದ್ರೆ ನಮ್ದೆಲ್ಲ ಬೇರೆ ಬೇರೆ ಭವಿಷ್ಯ ಇತ್ತು. ಈಗೆಲ್ಲ ಹೋಗ್ಬೇಕಾದ್ರೆ ಎಲ್ಲಾರ್ದು ಒಂದೇ ಭವಿಷ್ಯ. ಕೈಲಾಸಕ್ಕೆ ಹೋಗಿ ಪರಮಾತ್ಮನ್ ಪಾದ ಮುಟ್ಟಿ ವಾಪಸ್ ಬರ್ದಂಗ ಅಲ್ಲಿ ಸೆಟ್ಲ್ ಆಗೋದು. ಯಮಧರ್ಮಂತರ ನಗ್ಬೇಡ, ಭಯ ಆಗುತ್ತೆ. ತಿಳಿದಂತ ಮನುಷ್ಯ, ನಿನಗೇನಪ್ಪ ಅರ್ಥ ಆಯ್ತು? ಏನಪ್ಪಾ ಅದು, ಏನಪ್ಪಾ ಅದು? ಹೀಗೆ ಮುಂದೆ ಬಸ್ಸು ಸಾಗುತ್ತಾ ಸಾಗುತ್ತಾ ಹೋದರೆ ಒಂದು ಗೊಂಡಾರಣ್ಯ ಸಿಗುವುದು. ಆ ಗೊಂಡಾರಣ್ಯದಲ್ಲಿ ಎತ್ತರವಾದ ಒಂದು ಗಿರಿಪರ್ವತ ಉಂಟು. ದಗದಗನೆ ಬಸ್ಸು ಹತ್ತಿ ಅಲ್ಲಿಂದ ಪ್ರಪಾತಕ್ಕೆ ಜಿಗಿಜಿಗಿದು ಬಿದ್ದು ನಮ್ಮ ಪ್ರಾಣ ಪಕ್ಷಿಯು ಭಗವಂತನ ಪಾದ ಸೇರುವುದು. ಈ ಪ್ರಕಾರವಾಗಿ ಹೇಳ್ಬೇಕಾದ್ರೆ ನಮ್ಮ ಬದುಕು ಶ್ರೀಮದ್ ರಮಣ ಗೋವಿಂದ ಗೋ. ಅಯ್ಯೋ, ನಿನಗೆ ಕುಷ್ಠರೋಗ ಬರ, ನಿನ್ ಕೈ ಕಾಲು ಬಿದ್ದೋಗ, ನಿನ್ ಕಿಡ್ನಿ ಹಾಳಾಗೋಗ, ನಿನಗೆ H1N1 ಬರ, ನಿನಗೆ ಚಿಕನ್ ಗುರಿಯ ಬರ, ನಿನಗೆ ಮಲೇರಿಯಾ ಗೊನೇರಿಯಾ ಬಂದು ಚಾಪಲ್ ಸುತ್ಕೊಂಡು ಹೋಗ, ನಿನಗೇನೋ ಸಾಯೋ ಅಂತ ದೊಡ್ಡ ರೋಗ ಬಂದಿದೆ. ಯಾಕೆ ಸ್ವಾಮಿಗಳೇ ಅರ್ಕತೆ ಭಾಷೆ ಹೊಂಟೋಯ್ತು? ಅಯ್ಯಯ್ಯೋ, ಸಾಯೋ ಮ್ಯಾಟ್ರಿಕಲ್ಲಿ ಮೀಟರ್ ಆಫ್ ಆಗೋಯ್ತಪ್ಪ. ಲೇ ಸರ್ ನೀವಾದ್ರೂ ಇವ್ನು ಹೇಳಿ ಸರ್, ಸಾಯ್ಬೇಡ ಅಂತ ಹೇಳಿ ಸರ್, ಹೇಳಿ ಸರ್, ಹೇಳಿ ಸರ್, ಹೇಳಿ. ನಮ್ಮ ಆತ್ಮಹತ್ಯೆ ಸಂಘದ ಅಧ್ಯಕ್ಷರು ಅವರೇನೆ. ನನಗೀಗ ಅರ್ಥ ಆಯ್ತು. ಅವರೇ ಬೇರೆ ನಾನೇ ಬೇರೆ ಅಂತ ಹೇಳ್ದಲ್ಲ, ಅದು ಇದೇನಾ? ಈ ಗ್ರೂಪ್ಗೆಲ್ಲ ನೀನೇನಾ ಲೀಡರು? ಮುಚ್ಕೊಳ್ಳೋ ನಿನ್ ನವರಂಧ್ರಗಳನ್ನ. ನನ್ಗೆ ಬರೋ ಕೋಪಕ್ಕೆ ನಾನು ಮರದ ಎಕರೆ ತಗೊಂಡು ಬರ್ದಾಕ್ಬಿಡ್ತೀನಿ. ನಾನೇ ಎಲ್ರಿಗೂ ಭವಿಷ್ಯ ಹೇಳೋನು. ನನ್ನ ಭವಿಷ್ಯನೇ ಹಾಳು ಮಾಡಕ್ ಹೊರಟಿದ್ರಲ್ಲಪ್ಪ. ಹಾಳಾಯ್ತು ಈ ಬಸ್ ಒಳಗ್ ಬಂದಾಗಿಂದ. ಇವರೆಲ್ಲ ಸಾವಿನ ಸುದ್ದಿ ಹೇಳ್ತಾ ಇದ್ರು, ನನಗೆ ಅರ್ಥ ಆಗದೆ ಹೋಯ್ತೆ. ಈಗ್ಲಾದ್ರೂ ಅರ್ಥ ಆಯ್ತಲ್ಲ. ಇಲ್ಲಾಂದ್ರೆ ಇವ್ರು ನನ್ನ ಕರ್ಕೊಂಡು ಹೋಗಿ ಸಾಯಿಸಿ ತಿಥಿ ಮಾಡಿ ವಡೆ ಪಾಯಸ ಊಟ ಹಾಕಿಸ್ಬಿಟ್ಟಿರೋರು. ಇದೇನಿದು ಟೈರಲ್ಲಿ ಗಾಳಿ ಹೋಗೋ ಸೌಂಡು? ನನಗೆ ಗಾಳಿ ಹೋಗ್ತಾ ಇದೆ. ಇನ್ನು ಒಂದು ಸೆಕೆಂಡ್ ಅಲ್ಲಿ ನಿಮ್ಮನ್ನೆಲ್ಲ ಪೊಲೀಸ್ ಹಿಡ್ಕೊಟ್ಟಿಲ್ಲ. ನನ್ನ ಹೆಸರು ಹೇಳಲೇ ಇಲ್ಲ. ಮೆಣಸಿನಕಾಯಿ ಕೃಷ್ಣ ಶಾಸ್ತ್ರಿನೇ ಅಲ್ಲ. ಮೆಣಸಿನಕಾಯಿ ಕೃಷ್ಣ ಶಾಸ್ತ್ರಿನ? ಮೆಣಸಿನಕಾಯಿ ಮುಂದೆ ಇಟ್ಕೊಂಡಿದ್ದೀರಾ? ಹಿಂದೆ ಇಟ್ಕೊಂಡ್ರೆ ಉರಿಯುತ್ತೆ. ಆಗ್ಲೇ ಹುರಿದು ಹೊಗೆ ಬರ್ತಾ ಇದೆ. ಏನಿದಲ್ಲ? ಸರಿ, ಮುಖನ ಇದು ಹಳೆ ಗಟ್ಟರ್ ಇದ್ದಂಗಿದೆ. ಲೇ, ನೀನ್ ಹೋಗಿ ಚಕ್ರದ ಕೆಳಗೆ ಮುಖ ಆಗ್ಲೇ ಸತ್ಯ ಹಣ ಇದ್ದಂಗಿದೆ. ಲೇ, ನೀನ್ ಸಾಯಕ್ ಮುಂಚೆ ನಿನ್ನ ದಾರಿನ ಚೆನ್ನಾಗಿ ಕೆರ್ಕೊಂಡು ನೀಟಾಗಿ ಸಾಯೋ. ವೇಸ್ಟ್ ಲವರ್ಸ್, ನೀವ್ ಸಾಯಕ್ ಮುಂಚೆ 2 ಮಕ್ಕಳಿಗೆ ಜನ್ಮ ಕೊಟ್ಟಾದ್ರೂ ಸಾಯಿರಿ, ಭೂಮಿಗೆ ಭಾರವಾಗಿ ಇರ್ಲಿ. ಅಮ್ಮ, ನಿಂದು ಮುಗುದೈತಮ್ಮ. ಅಟ್ಲೀಸ್ಟ್ ನಿನ್ ಹುಟ್ಟೋ ಮಗುಗೆ ಈ ಭೂಮಿ ನೋಡೋ ಭಾಗ್ಯನಾದ್ರೂ ಕೊಡಮ್ಮ. ಪ್ರಾಣಿ ಹಿಂಸೆ ಮಾಡಬೇಡ. ಊರು ಹೋಗು ಅನ್ನುತ್ತೆ, ಕಾಡು ಬಾ ಅನ್ನುತ್ತೆ. ನೀವಿಬ್ರು ಬೆಟ್ಟದ ಮೇಲೆ ಹೋಗಿ ಬಿದ್ದೆ ಸಾಯ್ಬೇಕಾ? ಇದೇ ಗಾಡಿಯಲ್ಲಿ 3 ದಿವಸ ಜರ್ನಿ ಮಾಡಿದ್ರೆ ಕೂತ್ಕೊಂಡೆ ಸತ್ತೋಗಿರ್ತೀರ. ಪ್ರಾರಬ್ಧಗಳೇ, ಕೂತ್ಕೊಳ್ಳ ಕೆಳಗೆ. ನೀನ್ ಈ ಭೂಮಿಲಿ ಇರೋದೇ ವೇಸ್ಟ್ ಕಣೋ. ಗಾಡಿ ರನ್ನಿಂಗ್ ಎಲ್ಲ ಬಿದ್ದು ಸತ್ತೋಗ್ಬಿಡ. ಅಯ್ಯೋ ಪರಮಾತ್ಮ, ಗೋವಿಂದ ಮುಕುಂದ. ಗೋವಿಂದ ಮುಕುಂದ ಮಗಳ ಪೊಲೀಸ್ ಸ್ಟೇಷನ್ ಹೋಗ್ಯಾ? ನಾ ಹೊರಗೆ ಹೋಗಕ್ ಬಿಟ್ಟು ಹೌದಲ್ಲ ನೀವು ಹೋಗೋದ?
ಲೇಲೇ ನನಗ್ ಸಾಯಿಗೆ ಇಷ್ಟ ಇಲ್ಲ ಕಣ. ನನಗ್ ಬದುಕ್ಬೇಕು, ಬಿಟ್ಬಿಡಲೇ ಬಿಟ್ಬಿಡ. ನೀನ್ ಅಂಡೆ ತಳ್ಕೊಂಡ್ ನಮಸ್ಕಾರ ಬಿಟ್ಬಿಡಲೇ ಧರ್ಯ. ಅಲ್ಲ ಮಗಳ, ಒಂದ್ ನಯಾ ಪೈಸಾ ಖರ್ಚಾಗ್ಲಾರ್ದಂಗ್ ಇನ್ನಿ 6 ತಾಸ್ನ್ಯಾಗ ಡೈರೆಕ್ಟ್ ನಿನ್ ಸ್ವರ್ಗಕ್ಕೆ ಕರ್ಕೊಂಡ್ ಹೋಗ್ತೀನಿ. ಇಲ್ಲಿ ನೀನೇನು ಅನುಭವಿಸೇ ಇಲ್ಲ. ಸ್ವರ್ಗದಾಗ ಗೊಂಚಲು ಮುತ್ತೈದರ ಹಿಂಡ ಐತಿ ಬಡಿ. ಅಲ್ಲೇನು ಗಬ್ಬೆಬಸ್ತಿ ಎಬಸ್ತು, ಕ್ಯಾಮ್ರಾನ ಇಲ್ಲ. ಮನೆ ಹಾಳಾಗೋಗ ಸರ್. ನೀವಾದ್ರೆ ಹೇಳಿ ಸರ್. ಪ್ರವಚನ ಮಾಡಕ್ಕೆ ಕೇಬಲ್ ಚಾನೆಲ್ ಅವ್ರ ಹತ್ರ ಅಡ್ವಾನ್ಸ್ ತೊಗೊಂಡಿದ್ದೀನಿ ಸರ್. ಲೈವ್ ಪ್ರೋಗ್ರಾಮ್ ಬೇರೆ ಇದೆ ಸರ್. ಮೇಡಮ್ ಸ್ವಲ್ಪ ಬಿಡಿಸಿ. ನಿಮ್ ಮನೆಗಳು ಹಾಳಾಗೋಗ. ಒಬ್ಬ ಪಂಡಿತನ್ನ ಕರ್ಕೊಂಡು ಯಾರು ಮಾಡ್ತೀರಲ್ಲ, ಸಾಯಿಸ್ತಿರಲ್ಲೋ. ನೀವೆಲ್ಲರೂ ಚೆನ್ನಾಗಿರ್ತೀರಾ. ಬಿಚ್ಚ ಕಳಿಸ್ರಿ ಅವ್ರನ್ನ. ಹೆದರ್ಕೊಂಡು ಗಾಡಿನೆಲ್ಲ ಒಂದ ಮಾಡ್ಬಿಟ್ಟಿದ. ನೀವ ತೊಳಿತೀರಿ. ಅಪ್ಪ ಪರಮಾತ್ಮ ಗೋವಿಂದ ಮುಕುಂದ ಇವರೆಲ್ರಿಗೂ ಒಳ್ಳೆ ಸಾವು ಕೊಡಪ್ಪ. ಬರ್ಲಣ್ಣ. ನಮಸ್ಕಾರ. ಅಯ್ಯ ದಡಿಯ ನನ್ನ ಮಗನೇಲೆ. ಈ ಮಹಾ ಪಂಡಿತನ್ನ ಗೋಳ್ಬಿಕೊಂಡಿದ್ದಿ ಅಲ್ವೇನೆಲೆ. ನೀನು 1 ತಾಸಲ್ಲೇ 1 ಸೆಕೆಂಡ್ ಸಾಕಾಗ್ತೀಯ ಮಗಳೇ. ಇದು ನನ್ನ ಶಾಪ ಕಣೆ, ಮಹಾನ್ ಶಾಪ. ಸಾಯೆ ನೀ ಅಂದಂಗ ಆಗ್ಲಿ. ಹೋಗು ಹೋಗಲೇ ಹೋಗ. ಎಲ್ರು ಹೋಗ್ರ. ಹೋಗಿ 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 ಬೇಗ ಸತ್ತೋಗ್ರಿ. ಆಹಾ ಮಕ್ಕಳು ನೋಡ್ರಿ, ಎಲ್ರದ್ದು ಸತ್ಯಣ ಇದ್ದಂಗ ಐತಿ. ಶಾಬುಚ್ಚಿ ಮುಂಡೆವು ಲೇ. 1 ತಾಸಲ್ಲೋ 1 ಸೆಕೆಂಡ್ ಅಲ್ಲಿ ಎಲ್ರು ಸತ್ತೋಗ್ತೀರಾ. ಹಾಳಾಗೋಗ್ರಿ. ಬಸ್ಸಲ್ಲಾದ್ರೂ ಹೋಗಿದ್ರೆ 1 ಗಂಟೆ ಜೀವಂತವಾಗಿರ್ಬೋದಾಗಿತ್ತಲ್ಲ ಪರಮಾತ್ಮ. ಮುಹೂರ್ತ ಇಡವನ್ಗೆ ಮುಹೂರ್ತ ಇಟ್ಬಿಟ್ಟಿಯಲ್ಲೋ ತಂದೆ. ರೀ, ನಿಮ್ಗೇನ್ ಬೇಕು? ಮಗು ಬೇಕಾ, ನೀವು ಫಾರಿನ್ಗೆ ಹೋಗ್ಬೇಕಾ? ನನಗೆ ವರದಕ್ಷಿಣೆ ಬೇಕು. ಬೇಜಾರ್ ಮಾಡ್ಕೊಂಡ್ಯಾ? ಹೇ, ನಾನ್ ತಮಾಷೆ ಮಾಡ್ದೆ. ಮೊದ್ಲು ನಿಮ್ಗೇನ್ ಬೇಕು ಅಂತ ಹೇಳಿ. ನಿನ್ ತರನೇ ಒಂದು ಹೆಣ್ಮಗು ಬೇಕು. ಮಿನಿ ಮೀನಾ. ಚೀಟಿ. ನನಗೆ ಸಾಯಲು ಇಷ್ಟವಿಲ್ಲ. ಗಾಡಿ ನಿಲ್ಸಯ್ಯ. ಏನಿದು? ಪೇಪರು. ಒಳಗಡೆ ಏನಿದೆ? ಯಾರಿಗ್ ಗೊತ್ತು? ಓದಯ್ಯ ಇದ್ನ. ನನಗೆ ಸಾಯಲು ಇಷ್ಟವಿಲ್ಲ. ಹಂಗಂತ ಇದ್ದಿದ್ರೆ ತೊಲಗೋಗುತ್ತಾನೆ. ಚೀಟಿ ಬರ್ದು ನನ್ನ ಹತ್ರ ಯಾಕೆ? ಯಾವನು ಬರೀತಾನೆ? ನೀನೇ ಬರ್ದು ಹಾಕೊಂಡು ನನ್ನ ಹೆಸರು ಹೇಳ್ತಾ ಇದೀಯಾ? ಬರೆಯೋದಕ್ಕೆ ನನ್ನ ಹತ್ರ ಪೆನ್ ಇದೆ ನೋಡಯ್ಯ. ಮುಂದಾಯಿಸೋ ಚೀಟಿ ನಡ್ಸೋ ನೀನು, ಚೀಟಿ ಬರ್ದಿರೋನು ನೀನೆ. ಗೌಡ, ನನ್ನ ಚೀಟಿ ಬಗ್ಗೆ ಮಾತಾಡ್ಬೇಡ. ಚೀಟಿ ಬಗ್ಗೆ ಮಾತಾಡೋದು ಚೆನ್ನಾಗಿರಲ್ಲ ನೋಡು. ಪಾಪರ್ ಚೀಟಿ ತಗೊಂಡಿರೋ ನೀನೇ ಕಣಲೇ. ಏನ್ರಿ ನಾಯಿಗಳ ಹತ್ರ ಕಿತ್ತಾಡ್ತಾ ಇದೀರಾ? ನಿಮಗ್ ಸಾಯಕ್ ಇಷ್ಟ ಅಂದ್ರೆ ಆಚೆ ಹೋಗಿ. ನಮ್ಮನ್ನದು ನೆಮ್ಮದಿಗೆ ಸಾಯಕ್ ಬಿಡಿ. ರೇ ಸ್ವಾಮಿ, ಸಾಯುವಂತ ನಿಮಗೇನ್ರಿ ಆಗಿದೆ? ಶಡೋ, ನನ್ ವಿಷಯ ನಿಮ್ಗೆ ಯಾಕ್ರಿ? ನಮ್ದು ದುಡ್ಡಿನ ವಿಷಯ ರೀ. ಜನಗಳ ಕೈಲಿ ಸಿಗಾಕೊಂಡ್ರೆ ಕೊಚ್ಚಿ ಹಾಕ್ತಾರೆ. ನಿಮ್ದು ಮನಸ್ಸಿನ ವಿಷಯ. ಹಳೇದಾಗ್ತಾ ಆಗ್ತಾ ಎಲ್ಲ ಮರ್ತು ಹೋಗುತ್ತೆ. ಎಲ್ಲ ಮರಿ ಹೋಗಿದ್ರೆ ನಿಮ್ ಜೊತೆ ಸಾಯಕ್ ಯಾರಿ ಬರ್ತಾ ಇದ್ರು? ಅಟ್ಲೀಸ್ಟ್ ಇವ್ರ ಪರಿಸ್ಥಿತಿ ನನಗ್ ಬಂದಿದ್ರೆ ಆ ಹುಡುಗಿನ ಕರ್ಕೊಂಡೋಗಿ ಹೆಂಗೋ ಬದುಕಿರ್ತಿದ್ದೆ. ನಮಗೂ ಇವ್ರ ತರ ಒಳ್ಳೆ ತಂದೆ ತಾಯಿ ಸಿಕ್ಕಿದ್ರೆ ನಾವೇನ್ ಸಾಯಕ್ ಬರ್ತಾ ಇರ್ಲಿಲ್ಲ. ನೋಡ್ರಪ್ಪ, ಈಗ ನೀವೆಲ್ಲ ಅನುಭವಿಸ್ತಿರೋ ಸಮಸ್ಯೆನ ಒಂದ್ ಕಾಲದಲ್ಲಿ ನಾವು ಅನುಭವಿಸಿದ್ವಿ. ಆಗ ಸಾಯ್ಬೇಕು ಅಂತ ಅನ್ಕೊಳ್ಳಿಲ್ಲ. ಆದ್ರೆ ಈಗ ಮೈಲಿ ಶಕ್ತಿನೂ ಇಲ್ಲ, ಧೈರ್ಯನೂ ಇಲ್ಲ. ಹೆತ್ತ ಮಕ್ಕಳಿಗೆ ಭಾರ ಆಗಿ ಬದುಕೋಕ್ಕೂ ಆಗ್ತಿಲ್ಲ. ಅದಕ್ಕೆ ಬೇರೆ ವಿಧಿ ಇಲ್ಲದೆ ಸಾಯೋಕ್ ಹೊರಟಿದೀವಿ. ನಿಜ ಹೇಳ್ಬೇಕು ಅಂದ್ರೆ ನಮ್ಮಿಬ್ರನ್ ಬಿಟ್ಟು ನಿಮ್ಗೆ ಯಾರಿಗೂ ಸಾಯೋ ಸಮಸ್ಯೆನೇ ಇಲ್ಲ ಅನ್ಸುತ್ತೆ. ಪುರಾಣ ಎಲ್ಲ ಬೇಡ, ಚೀಟಿ ಬರ್ದವ್ರು ಯಾರು ಅಂತ ಹೇಳ್ಬೇಕು. ಡೌಟೇ ಇಲ್ಲ. ಆಗ್ಲಿಂದ ಸುಮ್ನೆ ಕೂತಿರೋ ನೋಡಿದ್ರೆ ಈಕೆನೆ ಬರ್ದಿರ್ಬೇಕು. ನಾನ್ ಬರ್ದಿಲ್ಲ. ನೀವು ಅಲ್ಲ, ನಾನು ಅಲ್ಲ, ಇವ್ರು ಅಲ್ಲ ಅಂದ್ರೆ ಮತ್ತೆ ಯಾರು ಬರ್ದಿದ್ದು? ಆ ಕಡೆ ಸೀಟಲ್ಲಿ ಕೂತಿದನಲ್ಲ, ಹಾಫ್ ಟಿಕೆಟ್, ಅವನೇ ಬರ್ದಿರ್ಬೇಕು. ಗಾಡ್ ಪ್ರಾಮಿಸ್ ಅಂಕಲ್, ಆ ಚೀಟಿ ನಾನ್ ಬರ್ದಿಲ್ಲ. ಏನು, ನೀನು ಬರ್ದಿಲ್ವಾ? ಓಹೋ, ಡೌಟೇ ಇಲ್ಲ.
ನೀನೇ ಬರ್ಕೊಂಡು ಡೌ ಮಾಡ್ತಾ ಇದೀಯಾ? ಏ ಪಾಪರ್ ಚೀಟಿ ನನ್ ಸವಾಸಕ್ಕೆ ಬರಬೇಡ. ಏ ಗೌಡ, ನೀ ನನ್ನ ಸವಾಸಕ್ಕೆ ಬರಬೇಡ. ನನ್ನ ಹೆಸರೇ ಕೇಳ್ತಾ ಇದ್ಯಾ? ನೀ ನನ್ನ ಹೆಸರು ಯಾಕೆ ಕೇಳ್ತಾ ಇದೀಯಾ? ಏಯ್ ನೀನ್ ಹೇಳಿ ಫಸ್ಟ್. ಏ ಗೌಡ, ಸುಮ್ಮನೆ ಯಾವ ದಯವಿಟ್ಟು ಯಾರು ಯಾರ ತಪ್ಪನ ಹುಡ್ಕಕ್ ಹೋಗ್ಬೇಡಿ. ಅವರ ಸಮಸ್ಯೆ ಅವ್ರಿಗೆ ದೊಡ್ಡದ್ರಿ. ನಾವು ಯಾರು ಹುಟ್ಟನ್ನ ನಿರ್ಧಾರ ಮಾಡಿಲ್ಲ. ಬಟ್ ಇಲ್ಲಿ ನಾವೆಲ್ಲ ಒಗ್ಗಟ್ಟಾಗಿ ಸಾಯೋ ನಿರ್ಧಾರ ಮಾಡಿದೀವಿ. ದಯವಿಟ್ಟು ಅದಕ್ಕೆ ಮರ್ಯಾದೆ ಕೊಡಿ. ಕೂತ್ಕೊಳ್ಳಿ. ನೀನ್ ಗಾಡಿ ತೆಗೆಯಪ್ಪ. ಡ್ರೈವರ್, ಒಂದ್ ನಿಮಿಷ ಗಾಡಿ ನಿಲ್ಸು. ಎಕ್ಸ್ಕ್ಯೂಸ್ ಮಿ ಸರ್, ನಮ್ಮ ವ್ಯಾನ್ ಕೆಟ್ಟೋಗಿದೆ. ಮುಂದೆ ಬರೋ ಊರವರೆಗೂ ಲಿಫ್ಟ್ ಕೊಡ್ತೀರಾ ಸರ್? ನಮ್ಮ ಕ್ಯಾಪ್ಟನ್ ಡೆಡ್ ಬಾಡಿನ ಅವ್ರ ಊರಿಗೆ ತಗೊಂಡೋಗ್ಬೇಕಾಗಿದೆ. ಪ್ಲೀಸ್ ಹೆಲ್ಪ್ ಮಾಡಿ ಸರ್. ಬನ್ನಿ ಪ್ಲೀಸ್. ಥ್ಯಾಂಕ್ ಯು ಸರ್. ಇನ್ ಕೆಲವೇ ಗಂಟೆಗಳಲ್ಲಿ ನೀವು ಕೂಡ ಹೆಣವಾಗ್ತೀರಿ. ನಿಮ್ಮ ಬಂಧು ಬಳಗ ಲಬಲಬ ಅಂತ ಬಾಯಿ ಪಡ್ಕೊಂಡು ನಿಮ್ಮ ಹುಡುದಾರನ ಕಟ್ ಮಾಡಿ ನಿಮ್ಮ ಹೆಸರನ್ನ ಹೆಣ ಅಂತ ಬದಲಾಯಿಸಿ ನಿಮ್ಮನ್ನ ಸುಟ್ಟು ಅಥವಾ ಊತು 3ನೇ ದಿನಕ್ಕೆ ಹಾಲು ತುಪ್ಪ ಬಿಟ್ಟು 11ನೇ ದಿನಕ್ಕೆ ನಿಮ್ ತಿಥಿ ಮಾಡಿ ತಮ್ಮ ಹೆಸರಲ್ಲಿ ಒಡೆ ಪಾಯಸ ತಿಂದು ತಮ್ಮನ್ನ ಮರ್ತು ಬಿಡ್ತಾರೆ. ನೀವು ಬಯಸಿದಿದೆ ತಾನೆ? ಅರ್ಥವಾಯ್ತು ಬಿಡಿ. ಇದು ಹೇಗಾಯ್ತು ಸರ್? ನಮ್ಮ ಕಾಶ್ಮೀರದ ಗಡಿಲಿರೋ ಅಮರ್ನಾಥ್ನಲ್ಲಿ 80 ಜನ ಯಾತ್ರಾರ್ಥಿಗಳು ಕನ್ನಡಿಗರನ್ನ ಭಯೋತ್ಪಾದಕರು ತಡೆ ಹಿಡಿದು ತಮ್ಮ ವಶದಲ್ಲಿ ಇಟ್ಕೊಂಡಿದ್ರು. ನಮ್ಮ ಸೈನಿಕರು ಆ ಭಯೋತ್ಪಾದಕರ ಅಡುಗುತಾಣದ ಮೇಲೆ ದಾಳಿ ಮಾಡಿದ್ರು. ಆ ದಾಳಿ ಸತತವಾಗಿ 3-4 ದಿವಸ ನಡೀತು. ಆ ಗುಂಡಿನ ಕಾಳಗದಲ್ಲಿ ಆ 80 ಜನ ಯಾತ್ರಾರ್ಥಿಗಳನ್ನ ಬಿಡುಗಡೆ ಮಾಡಿಸಿ ಇವರು ಅವ್ರ ಪ್ರಾಣನ ತ್ಯಾಗ ಮಾಡಿಬಿಟ್ರು ಸರ್.
ಸಾವನ್ನ ನಾವು ಹುಡುಕಿಕೊಂಡು ಹೋಗ್ಬಾರ್ದು, ಅದು ಬೇಕಾದ್ರೆ ನಮ್ಮನ್ನು ಹುಡುಕಿಕೊಂಡು ಬರ್ಲಿ. ತಾಯಿ ಆಗ್ತಿದ್ದಾಳಪ್ಪ. ನಿನ್ ತರನೇ ಒಂದು ಹೆಣ್ಮಗು ಬೇಕು. ಮಿನಿ ಮೀನಾ. ಗಾಡಿ ನಿಲ್ಸಿ. ಬೈರ್ದೆಸೆಗೆ ಇಳಿದ್ರಿ ಅಂತ ಅನ್ಕೊಂಡೆ, ನೋಡಿದ್ರೆ ಗುಂಪಾಗಿ ಭಿನ್ನ ಮತ ಮಾಡ್ದಂಗಿದೆ. ಯಾವ ಸರ್ಕಾರ ಬೀಳ್ಸಕ್ಕೆ ಅಂತ ಹೇಳಿದ್ರೆ ನಾವು ಜಾಯ್ನ್ ಆಗ್ತಿದ್ವಿ. ಇಲ್ಲ ಸರ್, ನನಗೆ ಸಾಯಕ್ಕೆ ಇಷ್ಟ ಇಲ್ಲ. ನನ್ನವರು ಅಂತ ಈ ಪ್ರಪಂಚದಲ್ಲಿ ಯಾರು ಇಲ್ಲದೆ ಹೋದ್ರು ನನ್ನ ಹೊಟ್ಟೆಲಿರೋ ಮಗುಗೋಸ್ಕರ ಆದ್ರೂ ನಾ ಬದುಕ್ತೀನಿ. ಈ ನಿರ್ಧಾರನ ಮೊದಲೇ ಹೇಳಿದ್ರೆ ಚೆನ್ನಾಗಿರ್ತಿತ್ತು. ನಿಮ್ ಈ ನಿರ್ಧಾರಕ್ಕೆ ನಾವು ಬದ್ಧರಾಗಿದ್ದೀವಿ. ಎನಿವೆ, ನಿಮ್ಗೆ ಒಳ್ಳೇದಾಗ್ಲಿ. ನೀವಾದ್ರೂ ಬಂದ್ರಪ್ಪ, ಹೋಗೋಣ. ಪ್ರಪಂಚನೇ ಇನ್ನ ನೋಡಿಲ್ದಿರ ಮಗು ಆಕೆ ಮನಸ್ಸನ್ನ ಬದಲಾಯಿಸ್ತು. ಇನ್ನು ಪ್ರಪಂಚ ಎಲ್ಲ ನೋಡಿ ತಿಳ್ಕೊಂಡಿರೋ ನಾವುಗಳು ಆತ್ಮಹತ್ಯೆ ಮಾಡ್ಕೊಂಡ್ರೆ ಎತ್ತೋರ್ಗೆ ಎಷ್ಟು ನೋವಾಗ್ಬಹುದು. ಇಷ್ಟು ದಿನ ಮಾನ ಮರ್ಯಾದೆ ಅಂತ ಬದುಕ್ತಾ ಇದ್ದೆ, ಆದ್ರೆ ಇವತ್ ನನಗೆ ಅನಿಸ್ತಾ ಇದೆ ಜೀವ ಇದ್ರನೇ ಜೀವನ ಅಂತ. ನಮಗ್ ತೊಂದರೆ ಕೊಡ್ತಾ ಇರೋದು ಜಾತಿ, ಪ್ರೀತಿ ಅಲ್ಲ. ನಮಗ್ ತೊಂದರೆ ಕೊಡ್ದಿರೋಂಥ ಪ್ರೀತಿನ ನಾವ್ಯಾಕೆ ಸರ್ ಸಾಯಿಸ್ಬೇಕು? ಈ ಪ್ರಪಂಚದಲ್ಲಿ ನಮ್ಮಂತ ಪ್ರೇಮಿಗಳು ಎಷ್ಟೋ ಜನ ಇದ್ದಾರೆ. ನಾವು ಅವ್ರ ತರ ಬಾಳ್ತೀವಿ ಸರ್. ಇಷ್ಟ ದಿವಸ ಆ ಹುಡುಗಿನೇ ನನ್ನ ಪ್ರಪಂಚ ಅಂತ ಬದುಕ್ತಾ ಇದ್ದೆ. ಇನ್ಮೇಲಿಂದ ನಾನು ನನಗೋಸ್ಕರ ಬದುಕ್ತೀನಿ. ಎಷ್ಟೋ ಕಷ್ಟ ನಷ್ಟಗಳನ್ನು ಅನುಭವಿಸಿ ಬದುಕಿದ್ವಿ. ಇನ್ನಿರುವಷ್ಟು ದಿನ ದೇವ್ರ ಧ್ಯಾನ ಮಾಡ್ತಾ ಕಾಲ ಕಳಿತೀವಿ. ನಾನ್ ಮಾಡಿದ ತಪ್ಪು ಅಂತ ನಂಗೀಗ ಅನ್ಸ್ತಾ ಇದೆ. ನಾನ್ ಸಾಯಲ್ಲ ಅಂಕಲ್, ಬದುಕ್ತೀನಿ. ನೋಡಿ, ಮನಸ್ಸಿದ್ರೆ ಮಾರ್ಗ. ಈಗ ನಾವೆಲ್ಲ ಮನಸ್ಸು ಬದಲಾಯಿಸ್ಕೊಂಡಿದೀವಿ. ನಾವೀಗ ವಾಪಸ್ ಹೋಗ್ತೀವಿ. ನೀವೆಲ್ಲ ಬದಲಾಗಿದ್ದೀರಿ. ಏನ್ ನೋಡ್ ಬದಲಾದ್ರಿ? ಕಷ್ಟ ಅಂದ್ರಿ, ಸಮಸ್ಯೆ ಅಂದ್ರಿ, ಸಾಲ ಅಂದ್ರಿ. ಈಗ ಅದೆಲ್ಲ ಎಲ್ಲೋಯ್ತು? ಒಬ್ಬ ಮನುಷ್ಯ ತಪ್ಪು ಮಾಡ್ದ ಅಂದ್ರೆ ಅವನ್ಗೆ ವರ್ಷಾನ್ಗಟ್ಲೆ ಜೈಲ್ ಶಿಕ್ಷೆ ಕೊಡ್ತಾರೆ, ಆದ್ರೂ ಅವ್ನು ಬದಲಾಗೋದಿಲ್ಲ. ಅಂಥದ್ರಲ್ಲಿ ನೀವೆಲ್ಲ ಕೇವಲ 6 ಗಂಟೆಗಳ ಕಾಲ ನನ್ನ ಜೊತೆ ಬಸ್ಸಲ್ಲಿ ಪ್ರಯಾಣ ಮಾಡಿ ಬದಲಾಗಿದ್ದೀನಿ ಅಂತ ಹೇಳ್ತಿದ್ರಿ. ಅದನ್ನ ನಾನು ನಂಬೇಕು? ನೋ ಚಾನ್ಸ್. ನೀವುಗಳೆಲ್ಲ ಸಾಯ್ಲೇಬಾರ್ದು ಅಂತ ನಿರ್ಧಾರ ಮಾಡ್ಕೊಂಡ್ಬಿಟ್ಟಿದ್ರಿ. ಬಹಳ ಸಂತೋಷ. ಒಂದು ವೇಳೆ ನಾಳೆ ಮತ್ತೆ ಅದೇ ಕಷ್ಟ ಬಂದ್ರೆ ಮತ್ತೆ ಸಾಯ್ಬೇಕು ಅನ್ಕೋತೀರಿ. ಆಗ ನಾನ್ ಸಿಗಲ್ಲ, ಡ್ರೈವರ್ ಸಿಗೋದಿಲ್ಲ, ಬಸ್ಸು ಸಿಗೋದಿಲ್ಲ. ಚೆನ್ನಾಗಿ ಆಲೋಚನೆ ಮಾಡಿ. ದಯವಿಟ್ಟು ನಮ್ಮನ್ನ ಬಿಟ್ಬಿಡಿ. ರೇ, ಸಾಯ್ತೀನಿ ಅಂದಾಗ ಕರ್ಕೊಂಬರಕ್ಕೆ, ಸಾಯಲ್ಲ ಅಂದಾಗ ಕರ್ಕೊಂಡು ವಾಪಸ್ ಬಿಡಕ್ಕೆ ನಾನೇನ್ ಟ್ರಾವೆಲ್ ಏಜೆಂಟಾ? ನೋಡಿ, ಒಂದು ಮಾತು ಹೇಳ್ತೀನಿ, ಜ್ಞಾಪಕ ಇಟ್ಕೊಡಿ. ಏನೇ ಆದ್ರೂ ನಿಮ್ ಯಾರನ್ನು ವಾಪಸ್ ಹೋಗಕ್ ಬಿಡಲ್ಲ. ಏನ್ರಿ ಹೆದರ್ಸ್ತೀರಾ? ನಾ ಸಾಯಲ್ಲ ಅಂದ್ರೆ ಏನ್ರಿ ಮಾಡ್ತೀರಾ? ನಾವೀಗ ವಿಚಾರ ಮಾಡಿ ಬದಲಾಗಿದ್ದೀವಿ. ನಮ್ ಪಾಡಿ ನಮ್ಮನ್ನು ಬಿಟ್ಬಿಡಿ ಅಂದ್ರೆ ಆಗಲ್ಲ ಅಂತಿರಲ್ಲ. ನಿಮಗೇನು ಮನುಷ್ಯತ್ವ ಇಲ್ವಾ? ನಿಮ್ಮನ್ನು ತುಂಬಾ ದೊಡ್ಡ ಮನುಷ್ಯ ಅನ್ಕೊಂಡಿದ್ದೆ. ಏನ್ರಿ ಒಳ್ಳೆ ಕ್ರಿಮಿನಲ್ ತರ ಮಾತಾಡ್ತಾ ಇದ್ದೀರಾ? ಹೋಗ್ಲಿ, ನಾವು ಸಾಯೋದ್ರಿಂದ ನಿಮಗೇನ್ರಿ ಲಾಭ? ಸಾವಿನ ಮನೆ ಬಾಗಲ್ನ ತಟ್ಬಿಟ್ಟು ಬಂದಿದೆ. ಜೀವ ಏನು, ಜೀವದ ಬೆಲೆ ಏನು ಅಂತ ನಮಗ್ ಗೊತ್ತು. ನಿಮ್ಗೇನ್ರಿ ಗೊತ್ತು? ನೀವೆಲ್ಲ
ಸಾವಿನ ಮನೆ ಬಾಗಿಲು ತಟ್ಟು ಬಂದಿದ್ದೀರಿ. ನಾನು ಸಾವಿನ ದೌಡೆಗೆ ಹೋಗಿ ಬಂದೀನಿ. ಕಂಗ್ರ್ಯಾಚುಲೇಷನ್ಸ್, ನೀವು ತಂದೆ ಆಗ್ತಿದ್ದೀರಾ. ಥ್ಯಾಂಕ್ ಯು ವೆರಿ ಮಚ್ ಡಾಕ್ಟರ್. ಡಾಕ್ಟ್ರೇ, ನನ್ಗೆ ಇದು ಯಾವುದು ನಂಬಕ್ಕಾಗ್ತಿಲ್ಲ. ಇದು ಹೇಗೆ ಸಾಧ್ಯ? ಆಗ ನಿಮಗೆ ಕೌಂಟ್ಸ್ ಕಡಿಮೆ ಇತ್ತು. ಈ 2 ವರ್ಷಗಳಲ್ಲಿ ಅದು ಇಂಪ್ರೂವ್ ಆಗಿರೋದ್ರಿಂದ ಇದೆಲ್ಲ ಸಾಧ್ಯ ಆಯ್ತು. ಮುಂದಿನ ಜನ್ಮದಲ್ಲಿ ನಿನ್ನ ಮಗನಾಗಿ ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿನ ಕಣೋ. ಅಯ್ಯೋ, ಒಂದ್ ನಿಮಿಷ. ಅಜ್ಜಿ, ಮೈಗೆ ಹುಷಾರಿಲ್ವಾ? ಇದೊಳಿ, ಬನ್ನಿ ಪ್ಲೀಸ್ ಬನ್ನಿ. ಹೊರಟು ಬನ್ನಿ. ಕೆಲಸ ಮುಗಿಸ್ಕೊಂಡು ಬಂದ್ರೆ ಆಯ್ತು, ನೀವು ಹೋಗು. ನಮಸ್ಕಾರ ಸರ್, ನಾವೆಲ್ಲ ಸಮಾಜ ಸೇವಕರು. ಸಮಾಜ ಸೇವೆ ಮಾಡೋಕ್ಕೆ ದುಡ್ಡು ಸಾಲ್ಟೇಜ್ ಬಂದ್ಬಿಟ್ಟಿದೆ. ತಾವು ಕೊಟ್ರೆ ನಾವು ತಗೊಂಡೋಗ್ಬಿಡ್ತೀವಿ. ಎಷ್ಟಿದೆ ಅಷ್ಟು ಕೊಟ್ಬಿಡಿ ಸರ್, ತಗೊಂಡೋಗ್ಬಿಡ್ತೀವಿ. ಮುಟ್ಟು ಮಾತಾಡ್ಬೇಡಿ ಪ್ಲೀಸ್. ಕೊಡ್ತೀಯಾ ಇಲ್ವಾ? ಆಯ್ತಪ್ಪ, ಸಿಟ್ ಮಾಡ್ಕೋಬೇಡಿ, ತಗೊಳ್ಳಿ. ₹100 ಸಮಾಜ ಸೇವೆ ಮಾಡಕ್ಕಾಗತ್ತಾ? ಸುಮ್ನೆ ತಮಾಷೆ ಮಾಡಬೇಡ. ಆಯ್ತಪ್ಪ, ಗಾಡಿ ನಿಲ್ಸಿ ನಾನು ತಪ್ಪು ಮಾಡಿದೆ. ತಗೊಳ್ಳಿ, ನಿಮ್ಗೆ ಏನ್ ಬೇಕೋ ಎಲ್ಲ ತಗೊಳ್ಳಿ. ತಗೊಳ್ಳಿ. ವೈಟ್ ಇಲ್ಲ. ಕಾರಲ್ಲಿ ಏನಾದ್ರು ಇಟ್ಟಿರ್ತಾರೆ, ಹುಡುಕ್ರಲ್ಲೇ. ಅಲ್ಲಿ ಮಾತ್ರ ಹೋಗ್ಬೇಡಪ್ಪ, ನೀವು ಕೇಳಿದ್ದೆಲ್ಲ ಕೊಟ್ನಲ್ಲ, ಪ್ಲೀಸ್. ಒಂದ್ ನಿಮಿಷಪ್ಪ, ಒಂದ್ ನಿಮಿಷ ತಾಳ್ಮೆ ತಗೊಳ್ಳಿ. ಚಿನ್ನ ಬಿಚ್ಕೊಟ್ಬಿಡು, ಕೊಟ್ಬಿಡು ಎಲ್ಲ. ಬೇಗ ತಾಳಿ ಕೊಡ. ತಾಳಿ ಮಾತ್ರ ಕೈ ಹಾಕ್ಬೇಡ ಅಂತ ಹೇಳು. ನಮ್ಮ ಅಪ್ಪನ ಎದುರು ಹಾಕೊಂಡು ಕಟ್ಟಿರೋ ತಾಳಿ ಅದು. 100 ಜನದ ಆಶೀರ್ವಾದ ಇದೆ. ಹೇಳೋರ್ಗೆ.
ನನ್ನ ಜೀವನದಲ್ಲಿ ನಾನು ಎಲ್ಲರನ್ನೂ ಕಳ್ಕೊಂಡೆ. ಜೀವನನೇ ಜಿಗುಪ್ಸೆ ಆಯ್ತು. ಆತ್ಮಹತ್ಯೆಯನ್ನು ಮಾಡ್ಕೋಬೇಕು ಅನಿಸ್ತು. ಬಟ್ ಅದಕ್ಕೂ ಮುಂಚೆ ನನ್ನ ಮನಸ್ಸಿನಲ್ಲಿ ಏನೋ ಒಂದು ಆಲೋಚನೆ ಬಂತು. ಸಾಯೋದ್ರಿಂದ ಏನ್ ಸಾಧಿಸ್ದಂಗಾಗುತ್ತೆ? ಏನೂ ಇಲ್ಲ. ಅಟ್ಲೀಸ್ಟ್ ಬದುಕಿದ್ರೆ 4 ಜನಕ್ಕೆ ಉಪಯೋಗ ಆಗುತ್ತೆ ಅಂತ ಬದುಕೋ ನಿರ್ಧಾರ ನಾನು ಮಾಡಿದೆ. ನಾನು ಯೋಚನೆಯಲ್ಲಿದ್ದಾಗಲೇ ನೀವೆಲ್ಲ ನನಗೆ ಸಿಕ್ಕಿದ್ದು. ರೀ ಸ್ವಾಮಿ, ನಿಮ್ಮ ಕಷ್ಟದ ಮುಂದೆ ನಮ್ಮ ಕಷ್ಟ ಏನೇನೂ ಇಲ್ಲ. ನಿಮಗೂ ಇಷ್ಟೊಂದು ನೋವಿದೆ ಅಂತ ಖಂಡಿತವಾಗಿ ನಮಗೆ ಗೊತ್ತಿರಲಿಲ್ಲ ಸರ್. ನಿಮ್ ಲೈಫ್ ನಲ್ಲಿ ಇಷ್ಟೊಂದು ಸೆಂಟಿಮೆಂಟ್ ಇದೆ ಅಂತ ನನ್ಗೀಗ ಅರ್ಥ ಆಗ್ತದೆ ಸರ್. ನೀವೆಲ್ಲ ನಿಮ್ಮ ಸಮಸ್ಯೆನೆ ದೊಡ್ಡದು ಅಂತ ಹೇಳ್ಕೊಂಡು ನನ್ನ ಹತ್ರ ಬಂದ್ರಿ. ನಾನದು ಹಾಗಲ್ಲ, ಅದು ತುಂಬಾ ಚಿಕ್ಕ ಸಮಸ್ಯೆ ಅಂತ ನಾನು ಎಷ್ಟೇ ಹೇಳಕ್ ಬಂದ್ರು ನೀವು ಕೇಳೋ ಪರಿಸ್ಥಿತಿಲಿ ಇರಲಿಲ್ಲ. ಅದಕ್ಕೆ ಈ ಬಸ್ ಪ್ರಯಾಣ. ಈ ಪ್ರಪಂಚದಲ್ಲಿ ಸಮಸ್ಯೆ ಇರೋದು ಬರೀ ನಮ್ಮ 12 ಜನಕ್ಕೆ ಮಾತ್ರ ಅಲ್ಲ, ಎಲ್ರಿಗೂ ಇರುತ್ತೆ. ಎಲ್ರೂ ಸಾಯ್ಬೇಕು ಅಂತ ನಿರ್ಧಾರ ಮಾಡಿಬಿಟ್ರೆ ಈ ಭೂಮಿಲಿ ಉಣಕ್ಕೆ ಜಾಗ ಇರೋಲ್ಲ. ಸ್ವರ್ಗ ನರಕ ಅನ್ನೋದು ಪುರಾಣದಲ್ಲಿ ಅಷ್ಟೇ ಅಲ್ಲ, ಇಲ್ಲೂ ಇದೆ. ಒಳ್ಳೆ ಕೆಲಸಗಳನ್ನ ಮಾಡದೆ ಸ್ವರ್ಗ, ನೀನ್ ಮಾಡಿದ ತಪ್ಪಿಗೆ ಶಿಕ್ಷೆ ಅನುಭವಿಸದೆ ನರಕ. ಸೋಲು ಗೆಲುವಿನ ಸೋಪಾನ. ಒಂದು ಸಿನಿಮಾ ಫ್ಲಾಪ್ ಆದ್ರೆ ಏನಂತೆ, ಇನ್ನೊಂದು ಸಿನಿಮಾ ಮಾಡ್ಬೋದು. ಹಣ ಹೋದ್ರೆ ಗಳಿಸ್ಬೋದು, ಪ್ರಾಣ ಗಳಿಸಕ್ಕಾಗಲ್ಲ. ಈ ಪ್ರಪಂಚದಲ್ಲಿರೋದು 2 ಜಾತಿ, ಒಂದು ಗಂಡು ಒಂದು ಹೆಣ್ಣು. ಪ್ರೇಮಿಗಳು ಕದ್ದು ಓಡೋದ್ರೆ ಅದು ಹೇಡಿಗಳ ಲಕ್ಷಣ. ಅಲ್ಲೇ ಇದ್ದು ತಂದೆ ತಾಯಿಗಳನ್ನ, ಬಂಧುಗಳನ್ನ, ಸ್ನೇಹಿತರನ್ನ ಒಪ್ಪಿಸಿ ಸಪ್ತಪತಿ ತುಳಿಯೋದಿದೆಯಲ್ಲ, ಅದೇ ನಿಜವಾದ ಪ್ರೀತಿ. ನೋಡಿ, ನಿಮ್ಮಂತ ಹಿರಿಯರನ್ನ ನೋಡಿದ್ರೆ ನನಗೆ ತುಂಬಾ ಗೌರವ. ತಾವು ತಮ್ಮ ಜೀವನದಲ್ಲಿ ಬಾಲ್ಯ, ಯೌವನ, ದಾಂಪತ್ಯ, ವೃದ್ಧಾಪ್ಯ ಇವೆಲ್ಲದರ ಅನುಭವನ ಪಡ್ಕೊಂಡು ಪರಿಪಕ್ವಾಗಿರೋರು. ತಾವು ಮುಂದಿನ ಪೀಳಿಗೆಗೆ ದಾರಿ ದೀಪವಾಗಬೇಕೇ ವಿನಃ ಆತ್ಮಹತ್ಯೆ ಮಾಡಿಕೊಂಡು ಯಕ್ಷ ಪ್ರಶ್ನೆಯಾಗಿ ಉಳಿಬಾರ್ದು ಅನ್ನೋದೇ ನನ್ನ ಆಸೆ. ನಾವು ಪ್ರೀತಿ ಮಾಡಕ್ ಹೋದ್ರೆ ಯಾರೂ ಇಷ್ಟಪಡಲ್ಲ. ನಾವು ಒಬ್ಬನ್ನ ಪ್ರೀತಿಸೋದಕ್ಕಿಂತ ಹೆಚ್ಚಾಗಿ ನಮ್ಮನ್ನ ಯಾರಾದ್ರೂ ಪ್ರೀತಿ ಮಾಡಿದ್ರೆ ಅಂಥವ್ರ ಜೊತೆ ಬದುಕು ತುಂಬಾ ಸುಂದರವಾಗಿರುತ್ತೆ. ನಾವು ತುಂಬಾ ಕನಸುಗಳನ್ನ ಕಾಣ್ತೀವಿ, ಅವೆಲ್ಲ ನಿಜ ಆಗೋದಿಲ್ಲ. ಅದರಲ್ಲಿ ಇದು ಒಂದು ಕನಸು ಅಂತ ತಿಳ್ಕೊಂಡು ಮರೆಯೋದು ತುಂಬಾ ಒಳ್ಳೇದು. ಆತ್ಮಹತ್ಯೆ ಮಾಡ್ಕೋಬೇಕು ಅನ್ನೋ ಮನಸ್ಸಿದೆಯಲ್ಲ, ಅದು ತುಂಬಾ ಕಠೋರ ಅಂತ ನಿನ್ ಮನಸ್ಸೇ ಬದಲಾಗಿದೆ ಅಂದಮೇಲೆ ನಿಮ್ ಗಂಡ, ನಿಮ್ಮ ಅತ್ತೆ ಮಾವನ ಮನಸ್ಸು ಬದಲಾಗೋದು ದೊಡ್ಡ ವಿಷಯನೇ ಅಲ್ಲ. ಒಂದ್ ಮಗು ಆಗೋರ್ಗು ಅಷ್ಟೇ. ಒಂದ್ ಮಗು ಆದ್ಮೇಲೆ ನಿಮ್ಮ ಜೀವನದಲ್ಲಿ ಎಷ್ಟೇ ಕಷ್ಟ ಇದ್ರು ನಿಮ್ಮ ಮಗುವಿನ ನಗುವಿನಿಂದ ಬಾಳು ಹಸನಾಗುತ್ತೆ. ಕೆಟ್ಟ ತಂದೆ ತಾಯಿಗಳು ಇರೋದಿಲ್ಲ. ಅವ್ರು ಏನೇ ಬೈದ್ರು ಕೂಡ ತಪ್ಪು ತಿಳ್ಕೋಬಾರ್ದು. ನಮ್ಮನ್ನು ಬೈದ್ರೆ ಅದನ್ನೆಲ್ಲ ನಮ್ಮ ಒಳ್ಳೇದಕ್ಕೆ ಅಂತ ತಿಳ್ಕೋಬೇಕು. ನೀನ್ ಈ ಸರಿ ಕಷ್ಟಪಟ್ಟು ಓದಿ ಪರೀಕ್ಷೆಯಲ್ಲಿ 99% ತಗೋ, ಬೈದಿರೋ ಅವರು ನಿನ್ನ ಕೆನ್ನೆಗೆ ಮುತ್ತು ಕೊಡ್ತಾರೆ. ನಾನು ಓದ್ಕೊಂಡು ತಿಳ್ಕೊಂಡಿರೋ ಹಾಗೆ ಪ್ರಾಣಿ ಪಕ್ಷಿಗಳು ಆತ್ಮಹತ್ಯೆ ಮಾಡ್ಕೊಂಡಿರೋ ಇತಿಹಾಸನೇ ಇಲ್ಲ. ಉದಾಹರಣೆಗೆ ಇವನ್ನೇ ನೋಡಿ, ಇವನು ಗೊತ್ತಿರೋದು ಒಂದೇ, ಟೈಮಿಂಗ್ ಸರಿಯಾಗಿ ತಿನ್ನೋದು, ಸ್ವಾಮಿ ನಿಷ್ಠನ ಪ್ರದರ್ಶನ ಮಾಡೋದು. ಇದನ್ನೆಲ್ಲ ಉದಾಹರಣೆಯಾಗಿ ತಗೊಂಡು ಕೂಡ ಮನುಷ್ಯ ತಪ್ಪು ಮಾಡಿದ್ರೆ ಅವನ್ ಪ್ರಾಣಿಗಿನ ಕಡೆ ಆಗೋಗ್ಬಿಡ್ತಾನೆ. ವಾ 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 ಚಪ್ಪಾಸ್ರಿ ಸಾಹೇಬ್ರ, ಕಡಿಗೂ ನೀವು ಅಂದ್ಕೊಂಡದನ್ನ ಸಾಧಿಸೇ ಬಿಟ್ರಿ. ಸಾಹೇಬ್ರು ನಿಮ್ಮನ್ನೆಲ್ಲ ಬದುಕಿಸ್ಬೇಕು, ನಿಮ್ಮ ಜೀವ ಉಳಿಸ್ಬೇಕು ಅಂತ ಮೊದಲ ಪ್ಲಾನ್ ಮಾಡಿದ್ರಿ. ನೀವೆಲ್ಲರೂ ಆತ್ಮಹತ್ಯೆ ಮಾಡ್ಕೊಳಕ್ ಹೊರಟಿದ್ರಿ ಅನ್ನೋ ವಿಷಯ ತಿಳಿಸಿದ್ದೆ ನನಗೆ ಈ ಡ್ರೈವರ್. ನಿಮ್ಮ ಸಮಸ್ಯೆಗೆ ನೀವೇ ಪರಿಹಾರ ಕಂಡಿಡ್ಕೋಬೇಕು ಅನ್ನೋದೇ ನನ್ನ ಆಸೆ ಆಗಿತ್ತು. ಬಸ್ಸಲ್ಲಿ ಚೀಟಿ ಹಾಕಿದ್ ಯಾರು ಅಂತ ನಾಯಿಗಳ ತರ ಕಿತ್ಲಾಡ್ತಿದ್ರಲ್ಲ, ಆ ಚೀಟಿ ಹಾಕಿದ್ ಯಾರು ಗೊತ್ತಾ? ನಾವೇ.
ಸ್ವಾಮಿ ಕ್ಲೈಮ್ಯಾಕ್ಸ್ ಅಲ್ಲಿ ಎಂತ ಟ್ವಿಸ್ಟ್ ಕೊಟ್ಬಿಟ್ರಿ. ನಾನೇನೋ ನೆಕ್ಸ್ಟ್ ಪಿಕ್ಚರ್ ತೆಗೆದ್ರೆ ಅದಕ್ಕೆ ನೀವೇನೇ ಸ್ಟೋರಿ, ಸ್ಕ್ರೀನ್ ಪ್ಲೇ, ಡೈಲಾಗ್, ಡೈರೆಕ್ಷನ್ ಎಲ್ಲ. Life is a journey in a dead-end street. We are all in a queue. Nobody knows where he stays. ದೇವರು ತುಂಬಾ ಕಿಲಾಡಿ, ಸಾವನ್ನ ಬಚ್ಚಿಟ್ಟಿದ್ದಾನೆ. ನಾವು ನೀವು ಸಾವನ್ನ ಹುಡುಕೋ ಪ್ರಯತ್ನ ಮಾಡ್ತಿದ್ವಿ. ಬರುವಾಗ ನಿಮ್ ಮುಖದಲ್ಲೆಲ್ಲ ಪ್ರೇತಗಳೇ ಇತ್ತು. ಆದ್ರೆ ಈಗ ಹರ್ಷ ತುಂಬಿದೆ. ಬನ್ನಿ, ನಗುತ್ತಾ ವಾಪಸ್ ಹೋಗೋಣ. ನಮ್ಮ ಬಾಟ್ಲಿ ಖಾಲಿ ಆಗುದಕ್ಕ ನಾಲಿಗೆ ಜಗ್ಗುದಕ್ಕ ಎರಡೂ ಬರಬ್ಬರಿ ಆತ್ ನೋಡ್ರಿ. ನಡ್ರಿ ಮತ್ತೆ ಆಗ್ತಾರ. Right. ಗಾಡಿ ಕೈಯ ಕಳಾಗತ್ತಿಲ್ಲ. ರೋಡ್ ಮೇಲೆ ಅಡ್ಡೆ ದಿಟ್ಟಿ ಓಡಾಡಕತ್ತೈತಿ. ಗೇರ್ನ ಡೌನ್ ಮಾಡ್ಕೊತಾ ಬಾ, ಡೌನ್ ಮಾಡು. ಒಟ್ಟ ಗಾಡಿ ಕಂಟ್ರೋಲ್ ಆಗುವಲ್ರು. ಹೆದರ್ಕೋಬೇಡ, ಹುಷಾರು, ಡೌನ್. ಏನಾದ್ರೂ ಮಾಡಯ್ಯ. ಗಾಡಿ ಒಟ್ಟ ಹಿಡ್ಕೋರಿ. ಏನಾಗಲ್ಲ ಬಾ, ಹೆದರ್ಬೇಡ ಬಾ. ಕಮಾನ್. ಕಮಾನ್ ಜಂಪ್. ನೀ ಬರೋ. ಕಮಾನ್ ಕಮಾನ್ ಜಂಪ್. ಅಯ್ಯೋ ಅಯ್ಯೋ ಬೇಡ 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 ಬೇಡ. ಸಮಯ ಭಯ ನನಗೆ ಬೇಡ ಸಮಯ ಬರಲ್ಲ ನನಗೆ ಭಯ. ಕಮಾನ್ ಜಂಪ್. ಅಯ್ಯೋ ಅಯ್ಯೋ ಅಯ್ಯ ಅಮ್ಮ ಅಮ್ಮ. ಒಂದು ನಿಮಿಷ
ಧೈರ್ಯ ಮಾಡ್ಕೋ. ಬೇಡ ಬೇಡ ಆಗುದಿಲ್ಲ. ಅಯ್ಯಪ್ಪ ರೂಬಿ Oh my God! Down, down, down! ಬಾಲ್ಕನಿ, ಸೆಕೆಂಡ್ ಕ್ಲಾಸ್, ಗಾಂಧಿ ಕ್ಲಾಸು, ಇನ್ನು ನನ್ನ ಮಾತೆ ಮುಗಿಸಿಲ್ಲ. ಆಗ್ಲೇ ಎಸ್ಕೇಪ್ ನಾಗಂತರ ಓಡ್ತಾ ಇದ್ದೀರಾ? ಕಷ್ಟ ಸುಖದ ಮಧ್ಯೆ ಬಾಳೋರೆ ನಿಜವಾದ ವೀರರು. ಸುಖ ಬಂದಾಗ ಹಿಗ್ಗಿ, ಕಷ್ಟ ಬಂದಾಗ ಕೂಗ್ತಾರಲ್ಲ, ಅವರು ನಿಜವಾದ ಹೇಡಿಗಳು. ನೋಡಿ, ನಾನ್ ನಿಮ್ಗೊಂದು ಮಾತು ಹೇಳ್ತೀನಿ. ಒಬ್ಬ ಮನುಷ್ಯರಿಂದೆ ಗಂಡ, ಹೆಂಡತಿ, ತಂದೆ, ತಾಯಿ, ಬಂಧು ಬಳಗ, ಹೀಗೆ ದೊಡ್ಡ ಪರಿವಾರನೇ ಇರುತ್ತೆ. ಆತ್ಮಹತ್ಯೆ ಮಾಡ್ಕೊಂಡ್ರೆ ನೀವು ಒಬ್ಬರೇ ಸಾಯೋದಿಲ್ಲ, ಅಷ್ಟು ಜನನು ಸಾಯಿಸ್ಬಿಟ್ಟು ಹೋಗ್ತಾ ಇರ್ತೀರಿ ನೀವು. ಅದಕ್ಕೆ ತಿಳಿದವರು ಒಂದು ಮಾತಿನ ಬಳುವಳಿನ ಬಿಟ್ಬಿಟ್ಟು ಹೋಗಿದ್ದಾರೆ. ಏನ್ ಗೊತ್ತಾ?
ಈಸಬೇಕು ಇದು ಜಯಿಸಬೇಕು. ಏನೋ ನಂಗೆ ಅನ್ಸಿದ್ದೆಲ್ಲ ಹೇಳಿದೀನಿ, ತಾವು ಫಾಲೋ ಮಾಡ್ತೀರಿ ಅನ್ಕೊಂಡಿದೀನಿ. ಅಕಸ್ಮಾತ್ ಮತ್ತೆ ನೀವು ಅದೇ ತಪ್ಪು ಮಾಡಿದ್ರೆ ನೀವಿರೋ ಜಾಗಕ್ಕೆ ಮತ್ತೆ ನಾನು ಬರ್ತೀನಿ. ಯಾಕೆ ಹೇಳಿ, ನಾನು ಯಾವತ್ತಿದ್ರು ನಿಮ್ಮವನೇ. ಮನಸ್ಸೊಂದಿದ್ದರೆ ಮಾರ್ಗವಿದೆ, ನಗು ಒಂದಿದ್ದರೆ ಸ್ವರ್ಗವಿದೆ.